ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ 12 ಏಪ್ರಿಲ್ 2026ರಂದು ನಡೆದಂತಹ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇರ್ಬೋದು ಅಥವಾ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಇರ್ಬೋದು. ಈ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕನ್ನು ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ಒಂದು ವಿಡಿಯೋಗೆ ಲೈಕನ್ನು ಹೇಗೆ ಕೊಡುವುದು ಅಂತ ನೋಡೋದಾದರೆ ಈಗ ಈ ರೀತಿ ಓಪನ್ ಮಾಡಿರ್ತೀರಾ. ಓಕೆ, ಇಲ್ಲಿ ನೋಡಬೇಕು, ಇಲ್ಲಿ ಥಂಬ್ ಐಕಾನ್ ಏನಿದೆ ನೋಡಿ. ಈ ಥಂಬ್ ಐಕಾನ್ ಮೇಲೆ ಈ ರೀತಿಯಾಗಿ ಒಂದು ಲೈಕನ್ನು ಕೊಡಿ ವಿಡಿಯೋ ಇಷ್ಟ ಆದರೆ. ಆಮೇಲೆ ಇಲ್ಲಿ ಕಾಣ್ತಿರುವಂತಹ ಏನು ಹೈಪ್ ಅಂತ ಇದೆ ನೋಡಿ. ಓಕೆ, ಇಲ್ಲಿ ಏನು ಹೈಪ್ ಅಂತ ಇದೆ, ಈ ಹೈಪ್ ಮೇಲೇನೋ ಒಂದು ಕ್ಲಿಕ್ಕನ್ನು ಮಾಡಿ ಅಂತ ಹೇಳ್ತಾ ಹಾಗಾದರೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಈ ವಿಡಿಯೋದಲ್ಲಿ ಈ ಒಂದು ಎಲ್ಲ ವಿಷಯಗಳ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ಮೊದಲೇ ಪ್ರಶ್ನೆ ಏನಿದೆ ಅಂತಂದರೆ ಕನ್ನಡ ವಿಷಯದ ಪ್ರಶ್ನೆ. ಪತ್ರ ಬರೆಯುವಾಗ ಚಿರಂಜೀವಿ ಎಂದು ಸಂಬೋಧಿಸುವುದು ಅಂತ ಕೇಳಿದ್ದಾರೆ. ಓಕೆ, ಪತ್ರ ಬರೆಯುವಾಗ ಚಿರಂಜೀವಿ ಅಂತ ಯಾರನ್ನ ಸಂಬೋಧಿಸ್ತೀವಿ ಅಂತಂದರೆ ನಾವು ಕಿರಿಯರಿಗೆ ಅಂತ. ಓಕೆ, ಹಾಗೆ ತಂದೆಯವರಿಗೆ ತೀರ್ಥರೂಪ ಅಂತೀವಿ. ಆಮೇಲೆ ಸ್ನೇಹಿತರಿಗೆ ಅಥವಾ ಗೆಳೆಯ ಗೆಳತಿಗೆ ನಾವು ಆತ್ಮೀಯ, ನಲ್ಮಯ್ಯ, ಪ್ರೀತಿಯ ಅಂತ ಸಂಬೋಧಿಸ್ತೇವೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ, ಕೈ ಕೆಸರಾದರೆ ಬಾಯಿ ಮೊಸರು. ಓಕೆ, ಕೈ ಕೆಸರಾದರೆ ಬಾಯಿ ಮೊಸರು. ಇದು ಒಂದು ಅಂತ ಕೇಳಿದ್ದಾರೆ. ಇದು ಒಂದು ಗಾದೆ ಮಾತು, ಹೌದಾ? ಮುಂದಿನ ಪ್ರಶ್ನೆ, ಕಂಠವು ಬಿಗಿದು ಬಂತು ಅಂತ ಇದೆ. ಓಕೆ, ಕಂಠವು ಬಿಗಿದು ಬಂತು, ಈ ನುಡಿಗಟ್ಟಿನ ಅರ್ಥ ಅಂತ ಕೇಳಿದ್ದಾರೆ. ಆಪ್ಷನ್ಗಳು ನೋಡ್ರಿ, ಕೆಮ್ಮಾಗಿದೆ, ದುಃಖವಾಗಿದೆ, ಖುಷಿಯಾಗಿದೆ, ನೆಗಡಿಯಾಗಿದೆ ಅಂತೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ದುಃಖವಾಗಿದೆ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮೂರನೇ ಪ್ರಶ್ನೆ ಆಯಿತು. ನಾಲ್ಕನೇ ಪ್ರಶ್ನೆ, ನಮ್ಮ ಶಾಲೆಯು ಸುಂದರವಾಗಿದೆ. ಹೌದಾ? ನಮ್ಮ ಶಾಲೆಯು ಸುಂದರವಾಗಿದೆ ಅಂತ ಇದೆ. ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ. ಹಾಗಾದರೆ ಶಾಲೆಯು ಅನ್ನೋದಕ್ಕೆ ಗೆರೆ ಎಳೆದಿದ್ದಾರೆ, ಅದರ ವಿಭಕ್ತಿ ಪ್ರತ್ಯಯವನ್ನು ನೋಡೋಣ. ಶಾಲೆಯು ಪದದ ವಿಭಕ್ತಿ ಪ್ರತ್ಯಯ ಯಾವುದು ಅಂತಂದರೆ ಪ್ರಥಮ. ಓಕೆ, ಯಾಕಂತಂದರೆ ಪ್ರಥಮಗೆ ಉ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯ ಬರುತ್ತೆ. ಹಾಗೆ ಸಪ್ತಮಿ ಅಲ್ಲಿ, ಹೌದಾ? ಆಮೇಲೆ ಷಷ್ಠಿ ಅ, ಆಮೇಲೆ ಪಂಚಮಿ ದೆಸೆಯಿಂದ, ಹೌದಾ? ಹಾಗಾದರೆ ನಮಗೆ ಸರಿಯಾದ ಉತ್ತರ ಯಾವುದು? ಶಾಲೆಯು ಉ ಅಂತ ಬರುತ್ತೆ, ಪ್ರಥಮ ಉ. ನೆಕ್ಸ್ಟ್ ಐದನೇ ಪ್ರಶ್ನೆ, ಞ ಯ ನ ನ ಮ, ಹೌದಾ? ಅಕ್ಷರಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಕೇಳಿದ್ದಾರೆ. ಇವುಗಳಿಗೆ ನಾವು ನ ಯ ನ ನ ಮ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅನುನಾಸಿಕಗಳು ಅಂತ ಕರಿತೀವಿ, ಹೌದಾ? ಆರನೇ ಪ್ರಶ್ನೆ ನೋಡೋಣ. ಅವನು ಹಣ್ಣನ್ನು ತಿಂದನು. ಅವನು ಹಣ್ಣನ್ನು ತಿಂದನು, ಈ ವಾಕ್ಯದಲ್ಲಿರುವ ಸರ್ವನಾಮವು ಅಂತ ಕೇಳಿದ್ದಾರೆ. ಈ ವಾಕ್ಯದಲ್ಲಿರುವ ಸರ್ವನಾಮವು ಆಪ್ಷನ್ ಎ, ಪ್ರಥಮ ಪುರುಷ, ಹೌದಾ? ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡೋಣ. ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂತ ಇದೆ. ಆಪ್ಷನ್ ಎ, ಮಲೆಗಳಲ್ಲಿ ಮದುಮಗಳು. ಆಪ್ಷನ್ ಬಿ, ಶ್ರೀ ರಾಮಾಯಣ ದರ್ಶನಂ. ಆಪ್ಷನ್ ಸಿ, ಬೊಮ್ಮನಹಳ್ಳಿ ಕಿಂದರ ಜೋಗಿ. ಆಪ್ಷನ್ ಡಿ, ಏಕಲವ್ಯ ಅಂತ ಇದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಬಿ, ಶ್ರೀ ರಾಮಾಯಣ ದರ್ಶನಂ. ಓಕೆ, ನೆಕ್ಸ್ಟ್ ಎಂಟನೇ ಪ್ರಶ್ನೆ, ಸೋಜಿಗ ಪದದ ಅರ್ಥ ಅಂತ ಕೇಳಿದ್ದಾರೆ. ಸೋಜಿಗ ಪದದ ಅರ್ಥ ಏನು ಅಂತ ನೋಡೋದಾದರೆ ಆಪ್ಷನ್ ಡಿ ಯಲ್ಲಿರುವಂಥದ್ದು ಆಶ್ಚರ್ಯ, ಹೌದಾ? ಆಶ್ಚರ್ಯ. ಒಂಬತ್ತನೇ ಪ್ರಶ್ನೆ. ಓಕೆ, ಈ ಲೇಖನ ಚಿಹ್ನೆ, ಓಕೆ, ಇಲ್ಲಿ ಲೇಖನ ಚಿಹ್ನೆ ಕೊಟ್ಟಿದ್ದಾರೆ. ಈ ಲೇಖನ ಚಿಹ್ನೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಓಕೆ, ಯಾವುದಿದು? ಉದ್ಧರಣ ಚಿಹ್ನೆನ, ಭಾವಸೂಚಕ ಚಿಹ್ನೆನ, ವಿವರಣ ಚಿಹ್ನೆನ ಅಥವಾ ವಾಕ್ಯ ವೇಷ್ಟನ ಚಿಹ್ನೆನ ಅಂತ ನೋಡೋದಾದರೆ ಇದು ಆಪ್ಷನ್ ಬಿ ಯಲ್ಲಿರುವಂತಹ ಭಾವಸೂಚಕ ಚಿಹ್ನೆ. ಓಕೆ, ಹಾಗಾದರೆ ಉದ್ಧರಣ ಚಿಹ್ನೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಓಕೆ, ಈ ರೀತಿ ಇರುತ್ತೆ ಉದ್ಧರಣ ಚಿಹ್ನೆ. ಆಮೇಲೆ ವಿವರಣ ಚಿಹ್ನೆಯನ್ನು ಈ ರೀತಿಯಾಗಿ ಬರಿಬೋದು ಅಥವಾ ಈ ರೀತಿಯಾಗಿ ಬರಿಬೋದು.
ಆಮೇಲೆ ವಾಕ್ಯ ವೇಷ್ಟನ ಚಿಹ್ನೆಯನ್ನು ನಾವು ಈ ರೀತಿಯಾಗಿ ಬರಿಬೋದು. ಓಕೆ, ಸೊ ಇವೆಲ್ಲವೂ ನಿಮ್ಮ ಪಠ್ಯಪುಸ್ತಕ 5ನೇ ತರಗತಿಯ ಪಠ್ಯಪುಸ್ತಕದ ಏನು ಪಾಠ ಮುಗಿದ ಮೇಲೆ ವ್ಯಾಕರಣ ಪಾಠ ಇರುತ್ತೆ ನೋಡ್ರಿ. ಸೊ ಆ ವ್ಯಾಕರಣ ಪಾಠದಿಂದ ಬರುವಂಥದ್ದು ಇದು, ಹೌದಾ, ಬಂದಿರುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ. ಸೊ ದುರ್ಬಲ ಪದದ ವಿರುದ್ಧಾರ್ಥಕ ರೂಪ ಅಂತ ಕೇಳಿದ್ದಾರೆ. ಸೊ ದುರ್ಬಲ ಪದದ ವಿರುದ್ಧಾರ್ಥಕ ರೂಪ ಯಾವುದು ಅಂತಂದರೆ ಬಲ ಅನ್ನುವಂಥದ್ದು, ಹೌದಾ, ಬಲ. ನೆಕ್ಸ್ಟ್ 10ನೇ ಪ್ರಶ್ನೆ ಆಯಿತು. 11ನೇ ಪ್ರಶ್ನೆ. ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು, ಹೌದಾ, ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು. ಈ ವಾಕ್ಯದಲ್ಲಿ ಬಂದಿರುವ ಕ್ರಿಯಾಪದ ಗುರುತಿಸಿ. ನೋಡಿರಿ, ಕ್ರಿಯಾಪದ ಅಂತಂದರೆ ಕ್ರಿಯೆಯನ್ನು ಸೂಚಿಸುವಂತಹ ಪದ, ಹೌದಾ. ಸೊ ಇದರಲ್ಲಿ ಕ್ರಿಯೆಯನ್ನು ಸೂಚಿಸುವಂತಹ ಪದ ಯಾವುದಾಗಿದೆ? ತುಂಬುವನು, ಹೌದಾ, ತುಂಬುತ್ತಿದ್ದಾನೆ, ಹೌದಾ. ಸೊ ಹಾಗಾದರೆ ನಮಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿ ಇರುವಂಥದ್ದು ತುಂಬುವನು. ಓಕೆ. 12ನೇ ಪ್ರಶ್ನೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಗೀತೆಯನ್ನು ಬರೆದ ಕವಿ ಇವರಾಗಿದ್ದಾರೆ. ಯಾರು ಬರೆದಿದ್ದಾರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಅಂತ ನೋಡೋದಾದರೆ ಆಪ್ಷನ್ ಸಿ ಯಲ್ಲಿರುವಂಥದ್ದು ಹುಯಿಲಗೊಳ ನಾರಾಯಣರಾವ್ ಇವರು ಈ ಒಂದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು. 13ನೇ ಪ್ರಶ್ನೆ. ಓಕೆ, ಬೇಂದ್ರೆರವರು ಭಾವಗೀತೆಗಳನ್ನು ಬರೆದಿದ್ದಾರೆ. ಓಕೆ, ಸೊ ಈ ವಾಕ್ಯ ಯಾವ ಕಾಲದಲ್ಲಿದೆ ಅಂತ ಇದೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಕಾಲ, ಹೌದಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನು ಅಂತಂದರೆ, ಸೊ ಇದೇ ರೀತಿಯಾದಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಏನು ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕಾಗಿದ್ದಲ್ಲಿ ಸೊ ನಮ್ಮ ಯೂಟ್ಯೂಬ್ ಚಾನಲನ್ನು ಏನು ಗ್ರೂಪ್ ಇದೆ ನೋಡಿರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಗ್ರೂಪು. ಸೊ ಆ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕು ಅಂತಂದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ QR ಕೋಡ್ ಮೇಲೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಓಕೆ, ಸೊ ಈ QR ಕೋಡ್ ಸ್ಕ್ಯಾನ್ ಮಾಡೋದ್ರಿಂದ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ತೀರಾ. ಸೊ ಅದರಲ್ಲಿ ನಾವು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳನ್ನ ಹಂಚ್ಕೊಳ್ತಿರ್ತೇವೆ. ಫಾರ್ ಎಕ್ಸಾಂಪಲ್, ಇವಾಗ ಆದರ್ಶ ವಿದ್ಯಾಲಯ ಎಕ್ಸಾಮ್ ಆಯಿತು, ಮೊರಾರ್ಜಿ ಎಕ್ಸಾಮ್ ಆಯಿತು, ಅಲ್ಪಸಂಖ್ಯಾತರ ಎಕ್ಸಾಮ್ ಆಯಿತು. ಸೊ ಇದರ ಕಟ್ ಆಫ್ ಲಿಸ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ, ಅಡ್ಮಿಷನ್ ಹೇಗೆ ನಡೆಯುತ್ತೆ, ಹೌದಾ, ಈ ರೀತಿಯಾದಂಥ ಮಾಹಿತಿಗಳು ನಾವು ಹಂಚಿಕೊಳ್ತಿರ್ತೇವೆ. ಆಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿ ಯಾರಾದರೂ 4ನೇ ತರಗತಿ 5ನೇ ತರಗತಿಯಲ್ಲಿದ್ದರೆ ಸೊ ಅವರಿಗೂ ಸಹ ಮುಂದಿನ ವರ್ಷ ಈ ಒಂದು ಪರೀಕ್ಷೆಗಳನ್ನ ಬರೆಸ್ತೀರಾ ನೀವು, ಹೌದಾ. ಸೊ ಹಾಗಾದರೆ ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಕ್ಲಾಸಸ್ಗಳ ವಿಡಿಯೋಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೇವೆ. ಸೊ ಅದರ ಲಿಂಕ್ಗಳನ್ನ ನಾವು ಈ ಒಂದು ವಾಟ್ಸಪ್ ಚಾನಲಲ್ಲಿ ಹಂಚ್ಕೊಳ್ತಿರ್ತೇವೆ. ಸೊ ಹಾಗಾಗಿ ಎಲ್ಲರಿಗಿಂತ ಮೊದಲು ನಿಮಗೆ ಈ ಒಂದು ವಿಡಿಯೋಗಳ ಲಿಂಕ್ ಸಿಗುವಂಥದ್ದು, ಹೌದಾ. ಸೊ ಆಮೇಲೆ ಈ ಹಿಂದಿನ ವರ್ಷ ನಾವು ಏನು ಮಾಡಿದ್ದೀವಿ ಈ ಸಲ ಅಂತಂದರೆ, ಈ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ವಿ, ಹೌದಾ. ಯಾರೆಲ್ಲ ಈ ಒಂದು ವಾಟ್ಸಪ್ ನಂಬರ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅವರಿಗೆ ಈ ಒಂದು ನಮ್ಮ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ವಿತ್ ಕೀ ಆನ್ಸರ್ ಇರೋದನ್ನು ಕೊಟ್ಟಿದ್ವಿ. ಸೊ ಅವರೆಲ್ಲರದು ಎಕ್ಸಾಮ್ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಯಾಕೆ ಸಾಲ್ವ್ ಮಾಡಬೇಕು ಅಂತಂದರೆ ನಿಮಗೆ ಗೊತ್ತಿದೆ. ಸೊ ಈ 5ನೇ ತರಗತಿ ಏನು ಟೆಕ್ಸ್ಟ್ ಬುಕ್ ಇದ್ದಾವೆ ಅದರಿಂದನೇ ಪ್ರಶ್ನೆಗಳು ಬರ್ತವೆ. ಸೊ ಹಾಗಾದರೆ ಆ ಪ್ರಶ್ನೆಗಳು ಯಾವ ಟಾಪಿಕ್ಕಿಂದ ಬರ್ತಾ ಇದ್ದಾವೆ, ಓಕೆ, ಯಾವ ಪಾಠದಿಂದ ಹೆಚ್ಚಿಗೆ ಬರ್ತಾ ಇದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡುವಾಗ. ಸೊ ಅವಾಗ ಇಂಪಾರ್ಟೆಂಟ್ ಟಾಪಿಕ್ ಗೊತ್ತಾದ ತಕ್ಷಣ ನಿಮಗೆ ಸೊ ಅವುಗಳನ್ನ ಹೆಚ್ಚು ಒತ್ತು ಕೊಟ್ಟು ಓದ್ತೀರಾ, ಹೌದಾ. ಸೊ ಎಕ್ಸಾಮಲ್ಲಿ ಬಂದ ಕೂಡಲೇ ಈಸಿಯಾಗಿ ಮಾರ್ಕ್ ಮಾಡಿ ಹೋಗ್ತಾ ಇರ್ತೀರ, ಹೌದಾ. ಸೊ ಹಾಗಾದರೆ ನಿಮಗೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡ್ಬೋದು. ನಾವು ನಿಮಗೆ ವಿತ್ ಕೀ ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ವಾಟ್ಸಪ್ಗೆ PDF ರೂಪದಲ್ಲಿ ಕಳಿಸ್ತೇವೆ. ಓಕೆ, ಬಟ್ ಈ ಒಂದು PDFಗಳು ಉಚಿತ ಆಗಿರೋದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದ್ದಲ್ಲಿ ನಾವು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ವಾಟ್ಸಪ್ ಮೂಲಕ ಸೆಂಡ್ ಮಾಡ್ತೇವೆ. ನೀವು ಅವುಗಳನ್ನ ಮೊಬೈಲ್ನಲ್ಲೇ ಓದ್ಕೊಳ್ಬೋದು ಅಥವಾ ಜೆರಾಕ್ಸ್ ಮಾಡಿ ಸಹ ಓದ್ಕೊಳ್ಬೋದು, ಹೌದಾ. ಬಟ್ ನಾನು ಹೇಳಿದೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ಅಂತ ಹೇಳಿದೆ. ಸೊ ನಿಮಗೆ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಜಸ್ಟ್ ನೀವು ಏನು ಮಾಡ್ಬೋದು ಅಂತಂದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಏನು ವಾಟ್ಸಪ್ ನಂಬರ್ ಇದೆ ಸೊ ಇದಕ್ಕೆ ಜಸ್ಟ್ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಮಗೆ ವಾಟ್ಸಪ್ಪಲ್ಲಿ, ಹೌದಾ. ಸೊ ನಾವೇ ನಿಮಗೆ ಈ ಒಂದು ಗ್ರೂಪ್ಗೆ ಜಾಯ್ನ್ ಮಾಡ್ಕೊಳ್ತೇವೆ. ಓಕೆ, ಸೊ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಸೊ ಏನಿದೆ ಮುಂದಿನ ಪ್ರಶ್ನೆ ಅಂತಂದರೆ ಪ್ರಕೃತಿ ಸೌಂದರ್ಯ ಅನ್ನುವಂಥದ್ದು. ಓಕೆ, ಸೊ ಪ್ರಕೃತಿ ಸೌಂದರ್ಯ ಈ ಪದವು
ಈ ಕೆಳಗಿನ ಯಾವ ಅಕ್ಷರಗಳ ಕ್ರಮಬದ್ಧ ಜೋಡಣೆಯಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಆಪ್ಷನ್ಗಳು ಕೊಟ್ಟಿದ್ದಾರೆ, ಈ ಒಂದು ಅಕ್ಷರಗಳನ್ನ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ. ಸೊ ಯಾವಾಗ ನಾವು ಈ ಒಂದು ಕ್ರಮಬದ್ಧ ಜೋಡಣೆ ಮಾಡಿದಾಗ ನಮಗೆ ಪ್ರಕೃತಿ ಸೌಂದರ್ಯ ಅನ್ನುವಂತಹ ಏನು ಪದ ಸಿಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ನೋಡೋಣ. ಸೊ ಇಲ್ಲಿ ನೋಡ್ರಿ, ಒಂದನೇದಕ್ಕೆ ಪ್ರ ಇದೆ, ಕ್ರೂ ಇಲ್ಲ, ಸೊ ರಾಂಗ್. ನೆಕ್ಸ್ಟ್ ಪ್ರ ಇದೆ, ಕ್ರೂ ಇದೆ, ತಿ ಪ್ರಕೃತಿ ಆಯಿತು, ಸೌಂದರ್ಯ, ಹಾಂ ಆಪ್ಷನ್ ಬಿ ಅಲ್ಲಿ ಇದೆ ನೋಡ್ರಿ, ಎಲ್ಲವೂ ಇದೆ. ಓಕೆ, ಸೊ ಆಪ್ಷನ್ ಸಿ ಅಲ್ಲಿ ಇಲ್ಲ, ಪ್ರ ಇದೆ, ಕ್ರೂ ಇದೆ, ಪ್ರಕೃತಿ ಸೌಂದರ್ಯ ಅನ್ನುವಂಥದ್ದು ಇಲ್ಲ, ಸೊ ರಾಂಗ್ ಇಲ್ಲಿ. ಸೊ ಇಲ್ಲಿ ಪ್ರೂವ್ ಆಗಿದೆ ಆಲ್ರೆಡಿ ಒಂದನೇದಕ್ಕೆ, ಸೊ ಇದು ಸಹ ರಾಂಗ್. ಸೊ ನಮಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಅಲ್ಲಿ ಇರುವಂಥದ್ದು. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ 15ನೇ ಪ್ರಶ್ನೆ. ಹಾಂ, ವ್ಯಾಪಾರಿ ಎಂಬ ಪದವು ಅಂತ ಕೇಳಿದ್ದಾರೆ. ಸೊ ವ್ಯಾಪಾರಿ ಎಂಬ ಪದವು ಏನು ಅಂತ ನೋಡೋಣ ಈಗ. ಸೊ ವ್ಯಾಪಾರಿ ಅಂತಂದರೆ ಏನು, ಅನ್ವರ್ತಕ ನಾಮ ಅನ್ನುವಂಥದ್ದು. ಆಪ್ಷನ್ ನಂಬರ್ ಎ ಅಲ್ಲಿ ಇರುವಂಥದ್ದು ಅನ್ವರ್ತಕ ನಾಮ. ಸೊ ಅನ್ವರ್ತಕ ನಾಮ ಅಂತಂದ್ರೇನು, ಯಾವ ನಾಮಗಳು ರೂಪದ ಬಗ್ಗೆ, ಗುಣದ ಬಗ್ಗೆ, ವೃತ್ತಿಯ ಬಗ್ಗೆ ಹೇಳ್ತಾವೋ ಅದು ಅನ್ವರ್ತಕ ನಾಮ, ಅಥವಾ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳೆಲ್ಲ ಅನ್ವರ್ತಕ ನಾಮಗಳು ಅಂತ ಹೇಳ್ತೇವೆ ನಾವು. ಸೊ ಹಾಗಾದರೆ ವ್ಯಾಪಾರಿ ಅಂದ್ರೇನು, ವ್ಯಾಪಾರವನ್ನು ಯಾರು ಮಾಡ್ತಾರೋ ಅವರೇ ವ್ಯಾಪಾರಿ. ಓಕೆ, ಸೊ ರೋಗಿ ಅನ್ನುವಂಥದ್ದು, ಯಾರಿಗೆ ರೋಗ ಬಂದಿದೆ ಅವರೇ ರೋಗಿ. ಆಮೇಲೆ ಯೋಗಿ, ಹೌದಾ, ಇವೆಲ್ಲ ಅನ್ವರ್ತಕ ನಾಮಗಳಿಗೆ ಉದಾಹರಣೆಗಳು. ಪೂಜಾರಿ, ಹೌದಾ, ಯಾರು ಪೂಜೆಯನ್ನು ಮಾಡ್ತಾರೋ ಅವರೇ ಪೂಜಾರಿ. ಶಿಕ್ಷಕಿ, ಓಕೆ, ಶಿಕ್ಷಣವನ್ನು ನೀಡುವಂಥವ್ರು. ಆಮೇಲೆ ಬಳೆಗಾರ, ಹೌದಾ, ಆಮೇಲೆ ವಿದ್ಯಾರ್ಥಿನಿ. ಸೊ ಇವೆಲ್ಲ ಏನು, ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳು. ಸೊ ಇವುಗಳಿಗೆ ನಾವು ಅನ್ವರ್ತಕ ನಾಮ ಅಂತ ಕರಿತೇವೆ. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 16ನೇ ಪ್ರಶ್ನೆ. ಹಾವು ಸರಸರನೆ ಹೋಯಿತು. ಹೌದಾ? ಹಾವು ಸರಸರನೆ ಹೋಯಿತು, ಈ ವಾಕ್ಯವು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸರಸರಣೆ ಅನ್ನುವಂಥದ್ದು ಏನು ಅಂತ ನಾವು ಮೊದಲಿಗೆ ತಿಳ್ಕೊಳ್ಬೇಕು. ಓಕೆ, ಸೊ ನೋಡೋಣ. ಸರಸರಣೆ ಅನ್ನುವಂಥದ್ದು ಒಂದು ಅನುಕರಣಾವೇಯ ಅನ್ನುವಂಥದ್ದು. ಓಕೆ, ಸೊ ಅನುಕರಣಾವೇಯ. ಹಾಗಾದರೆ ಈ ಅನುಕರಣಾವೇಯ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ನೀವು ನೋಡ್ಬೋದು ಅನುಕರಣಾವೇಯ ಪದಗಳು ಅಂತ ಇದೆ. ಸೊ ಪದಗಳಿಗೆ ಯಾವುದೇ ಅರ್ಥ ನೀಡದೆ ಕೇವಲ ಅನುಭವಿಸಲು ಸಾಧ್ಯವಿರುವ ಪದಗಳನ್ನು ಅನುಕರಣಾವೇಯ ಪದಗಳು ಎನ್ನುವರು. ಅಂದರೆ ಈ ಪದಗಳಿಗೆ ಯಾವುದೇ ರೀತಿಯಾದಂಥ ಅರ್ಥ ಇರುವುದಿಲ್ಲ. ಹೌದಾ? ಜಸ್ಟ್ ನಾವೇನು ಮಾಡಬೇಕು, ಇದನ್ನು ಅನುಭವಿಸ್ಬೇಕು ಅಥವಾ ಫೀಲ್ ಮಾಡಬೇಕು. ಹೌದಾ? ಸೊ ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ. ಏನು, ದಗ ಅಂದರೆ ಏನು, ಏನಾದರೂ ಮೀನಿಂಗ್ ಇದೆಯಾ? ಇಲ್ಲ. ಜಸ್ಟ್ ನಾವು ದಗ ಅಂತಂದರೆ ಬಿಸಿ ಅಂತ ಫೀಲ್ ಮಾಡ್ಕೊಳ್ಬೇಕು. ಹೌದಾ? ಆಮೇಲೆ ಪಳ ಏನು ಅಂತಂದರೆ ಮಗು ಪಳನೆ ಕಣ್ಣು ಬಿಡುತ್ತಿತ್ತು ಅಥವಾ ಪಿಳಿ ನೋಡುತ್ತಿತ್ತು ಅಂತ. ಹೌದಾ? ನೆಕ್ಸ್ಟ್ ಘಮ, ಹೌದಾ, ಮಲ್ಲಿಗೆಯ ಹೂಗಳು ಘಮಘಮಿಸುತ್ತಿವೆ ಅಂತ. ಹೌದಾ? ವಾಸನೆ ಅಂತ. ಸರಸರ, ಈಗಲೇ ನೋಡಿದ್ರಿ ನೀವು, ಸರಸರ, ಹಾವು ಸರಸರನೆ ಹೋಯಿತು ಅಂತ. ಢವ ಎದೆ ಢವ ಎಂದಿತ್ತು. ಜಗ ಪಕ ಬಗ. ಹೌದಾ? ಆಮೇಲೆ ಗುಸು ಪಿಸು, ಕವ ಚಟ ನೆಗೆ ತಕ, ಈ ರೀತಿ ಏನೋ ಇದು, ಇವಕ್ಕೆಲ್ಲ ನಾವು ಅನುಕರಣಾವೇಯ ಅಂತ ಕರಿತೀವಿ. ಅನುಕರಣಾವೇಯ ಅಂತಂದರೆ ಇವುಗಳಿಗೆ ಯಾವುದೇ ರೀತಿಯಾದಂಥ ಮೀನಿಂಗ್ ಅಥವಾ ಅರ್ಥ ಇರೋದಿಲ್ಲ. ಜಸ್ಟ್ ಅನುಭವಿಸಲು ಸಾಧ್ಯ ಇರುವ ಪದಗಳನ್ನು ಅನುಕರಣಾವೇಯ ಪದಗಳು ಅಂತ ಕರಿತೀವಿ ನಾವು. ಓಕೆ, ಸೊ ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ. ಈ ಒಂದು ಹಾವು ಸರಸರನೆ ಹೋಯಿತು, ಇದರಲ್ಲಿ ಏನು ಇತ್ತು? ಅನುಕರಣಾವೇಯ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ. ದಿಗ್ಭ್ರಮೆ. ಓಕೆ, ಸೊ ದಿಗ್ಭ್ರಮೆ ಪದವನ್ನು ಬಿಡಿಸಿ ಬರೆದಾಗ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಅಲ್ಲಿ ಇರುವಂಥದ್ದು ದಿಕ್ ಪ್ಲಸ್ ಭ್ರಮೆ. ಹೌದಾ? ದಿಕ್ ಪ್ಲಸ್ ಭ್ರಮೆ, ಈ ರೀತಿಯಾಗಿ ಬಿಡಿಸಿ ಬರಿಬೋದು ನಾವು. 18ನೇ ಪ್ರಶ್ನೆ. ಸೊ 18ನೇ ಪ್ರಶ್ನೆ. ದೂರದ ಬೆಟ್ಟ ಅಂತ ಡ್ಯಾಶ್ ಕೊಟ್ಟಿದ್ದಾರೆ. ಹೌದಾ? ದೂರದ ಬೆಟ್ಟ ಡ್ಯಾಶ್, ಮೇಲಿನ ವಾಕ್ಯವನ್ನು ಕೆಳಗಿನ ಗಾದೆ ಮಾತಿನಿಂದ ಪೂರ್ಣಗೊಳಿಸಿ ಅಂತ. ಓಕೆ, ಸೊ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಓಕೆ, ಸೊ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಬಟ್ ಇಲ್ಲೊಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಕಣ್ಣಿಗೆ ನುಣ್ಣಿಗೆ ಅಂತ ಇದೆ. ಓಕೆ, ಬಟ್ ಇದನ್ನೇ ಕನ್ಸಿಡರ್ ಮಾಡೋಣ ಆನ್ಸರ್ ಅಂತ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನುವಂಥದ್ದು. ಓಕೆ,
ನೆಕ್ಸ್ಟ್ 19ನೇ ಪ್ರಶ್ನೆ, ಬಡಗಣ ಎಂಬುದು ಯಾವ ದಿಕ್ಕನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಬಡಗಣ ಎನ್ನುವಂಥದ್ದು ಯಾವಾಗಲೂ ನಮಗೆ ಉತ್ತರ ದಿಕ್ಕವನ್ನು ಸೂಚಿಸುವಂಥದ್ದು. ಓಕೆ, ಹಾಗಾದರೆ ಪಶ್ಚಿಮ ದಿಕ್ಕನ್ನು ನಾವು ಏನಂತ ಕರಿತೀವಿ ಅಂತಂದರೆ ಪಡುವಣ ಅಂತ ಕರಿತೀವಿ, ಪಡುವಣ. ಹಾಗೆ ಪೂರ್ವ ದಿಕ್ಕನ್ನು ನಾವು ಮೂಡಣ, ಹೌದಾ. ಹಾಗೆ ದಕ್ಷಿಣ ದಿಕ್ಕನ್ನು ನಾವು ತೆಂಕಣ. ಹಾಗೆ ಉತ್ತರ ದಿಕ್ಕನ್ನು ನೀವು ಇದೀಗ ನೋಡಿದ್ರಿ ಬಡಗಣ ಅಂತ ಕರಿತೀವಿ, ಹೌದಾ. ಸೊ ನಮಗೆ ಉತ್ತರ ಯಾವ್ದು ಬೇಕಾಗಿತ್ತು, ಬಡಗಣ ಕೇಳಿದ್ರು. ಸೊ ಬಡಗಣ ದಿಕ್ಕಿಗೆ ನಾವು ಉತ್ತರ ದಿಕ್ಕು ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಹಾಗೆ ಪೂರ್ವಕ್ಕೆ ಮೂಡಣ, ಪಶ್ಚಿಮಕ್ಕೆ ಪಡುವಣ, ಆಮೇಲೆ ಪೂರ್ವ ಪಶ್ಚಿಮ, ಉತ್ತರಕ್ಕೆ ಬಡಗಣ, ದಕ್ಷಿಣಕ್ಕೆ ತೆಂಕಣ, ಹೌದಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, 20ನೇ ಪ್ರಶ್ನೆ, ಕನ್ನಡಕ್ಕೆಂದೇ ಇರುವ ಕರ್ನಾಟಕದಲ್ಲಿರುವ ಕನ್ನಡ ವಿಶ್ವವಿದ್ಯಾಲಯವು ಇರುವ ಸ್ಥಳ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಅಂತಂದರೆ ಹಂಪಿ, ಹೌದಾ. ಸೊ ಹಂಪಿಯಲ್ಲಿ ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿಗಳ ವಿಶೇಷ ಅಧ್ಯಯನಕ್ಕಾಗಿ 1991ರಲ್ಲಿ ಈ ಒಂದು ಕರ್ನಾಟಕ ವಿಶ್ವವಿದ್ಯಾಲಯ ಅಥವಾ ಕನ್ನಡ ವಿಶ್ವವಿದ್ಯಾಲಯ, ಓಕೆ. ಸೊ ಈ ಕನ್ನಡ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿದರು. ಸೊ ಹಂಪಿಯಲ್ಲಿ ಸ್ಥಾಪನೆ ಮಾಡಿದರು ಅಂದರೆ ಈಗಿನ ವಿಜಯನಗರ ಜಿಲ್ಲೆಯಲ್ಲಿರುವ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವನ್ನು 1991ರಲ್ಲಿ ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿಗಳ ವಿಶೇಷ ಅಧ್ಯಯನಕ್ಕೆ ಈ ಒಂದು ವಿಶ್ವವಿದ್ಯಾಲಯನ ತೆರೆದಿರುವಂಥದ್ದು, ಸ್ಥಾಪನೆಯಾಗಿರುವಂಥದ್ದು. ಓಕೆ, ನೆಕ್ಸ್ಟ್ 20ನೇ ಪ್ರಶ್ನೆ ಆಯಿತು. ಸೊ ಹಾಗಾದರೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ 20 ಪ್ರಶ್ನೆಗಳನ್ನು ನಾವೀಗ ಸಾಲ್ವ್ ಮಾಡಿದ್ವಿ, ಹೌದಾ. ಸೊ ಹಾಗಾದರೆ ನೆಕ್ಸ್ಟ್ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಸೊ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಭಾಳಷ್ಟು ಜನ ಸುಮ್ಮನೆ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬು ಮಾಡೋದಿಲ್ಲ, ಲೈಕ್ನೂ ಮಾಡೋದಿಲ್ಲ. ಓಕೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಓಕೆ, ಬಟ್ ನಿಮಗೆ ವಿಡಿಯೋ ಅರ್ಥ ಆಗಿದ್ದರೆ, ಇದರಿಂದ ಏನಾದರೂ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಬೋದಲ್ವಾ. ಜಸ್ಟ್ ಲೈಕ್ ಹೇಗೆ ಇನ್ಸ್ಟಾಗ್ರಾಮ್ನಲ್ಲಿ ಜಸ್ಟ್ ನಿಮಗೆ ಆ ಒಂದು ಪೋಸ್ಟ್ನಿಂದ ಏನು ನಿಮಗೆ ಲಾಭ ಆಗಲಿ ಬಿಡಲಿ, ಜಸ್ಟ್ ಒಂದು ಲೈಕ್ ಮಾಡ್ತೀರಲ್ವಾ. ಸೊ ಆ ಇನ್ಸ್ಟಾಗ್ರಾಮ್ನಲ್ಲಿ ಉಪಯೋಗ ಆಗದೇ ಇರುವಂತಹ ಪೋಸ್ಟ್ಗೆ ನೀವು ಲೈಕ್ ಮಾಡುವಾಗ ಈ ಉಪಯೋಗ ಆಗುವಂತಹ ವಿಡಿಯೋಗೆ ಲೈಕ್ ಮಾಡದೇ ಇರುವಂಥದ್ದು ತಪ್ಪು, ಹೌದಾ. ಸೊ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ಮುಂದೆ ನೋಡೋಣ. ಈಗ ಇಂಗ್ಲೀಷ್ ಲ್ಯಾಂಗ್ವೇಜ್. ಓಕೆ, ಸೊ ಐ ಹ್ಯಾವ್ ರೆಕಾರ್ಡೆಡ್ ಆಲ್ ಮೈ ಸ್ವೀಟ್ ಮೆಮೊರೀಸ್ ಇನ್ ದಿಸ್ ಡ್ಯಾಶ್ ಅಂತ ಇದೆ. ಸೊ ಇಲ್ಲಿ ಪ್ಲೇಸ್ ದ ಸೂಟೇಬಲ್ ನೌನ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಏನು ಅಂತಂದರೆ ಐ ಹ್ಯಾವ್ ರೆಕಾರ್ಡೆಡ್ ಆಲ್ ಮೈ ಸ್ವೀಟ್ ಮೆಮೊರೀಸ್ ಇನ್ ದ ಡೈರಿ ಅಂತ ಆಗಬೇಕು. ಓಕೆ, ಸೊ ಎಲ್ಲ ಸ್ವೀಟ್ ಮೆಮೊರಿಗಳನ್ನ ಅವನು ಡೈರಿಯಲ್ಲಿ ಬರೆದಿಟ್ಟಿದ್ದಾನೆ ಅಂತ. ಓಕೆ, ಸೊ ಹಾಗಾದರೆ ನಮಗೆ ಇಲ್ಲಿ ಡೈರಿ ಅನ್ನುವಂಥದ್ದು ಸ್ಪೆಲ್ಲಿಂಗ್ ಸರಿಯಾಗಿ ಗೊತ್ತಿರಬೇಕು, ಹೌದಾ. ಸೊ ಹಾಗಾದರೆ ಡೈರಿ ಅನ್ನುವಂತಹ ಸ್ಪೆಲ್ಲಿಂಗ್ ಎಲ್ಲಿದೆ, ಹೌದಾ. ಆಪ್ಷನ್ ನಂಬರ್ ಬಿ ಯಲ್ಲಿ ಕರೆಕ್ಟಾಗಿ ಇರುವಂಥದ್ದು 21 ಡೈರಿ, DIARY ಡೈರಿ. ಓಕೆ, ನೆಕ್ಸ್ಟ್ 22ನೇ ಪ್ರಶ್ನೆಯನ್ನು ನೋಡೋಣ. 22ನೇ ಪ್ರಶ್ನೆ ಏನಿದೆ ಅಂತಂದರೆ, ಸೊ ಇದಕ್ಕೆ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಡನ್. 22ನೇ ಪ್ರಶ್ನೆ ನೋಡೋಣ ಈಗ. ಟೇಕ್ ಯುವರ್ ಟಿಕೆಟ್ಸ್. ಓಕೆ, ಟೇಕ್ ಯುವರ್ ಟಿಕೆಟ್ಸ್ ಅಂತ ಕೊಟ್ಟಿದ್ದಾರೆ. ದ ಅಬೋವ್ ಸ್ಟೇಟ್ಮೆಂಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂತಂದರೆ ಇಂಪರೇಟಿವ್ ಸೆಂಟೆನ್ಸ್ಗಳಿಗೆ ಉದಾಹರಣೆ. ನೋಡಿ, ಇಲ್ಲಿ ಟೇಕ್ ಯುವರ್ ಟಿಕೆಟ್ಸ್ ಅಂತಂದರೆ ಒಂದು ರೀತಿಯಾಗಿ ಕಮಾಂಡನ್ನು ನೀಡ್ತಿದ್ದಾರೆ, ಆಜ್ಞೆಯನ್ನು ನೀಡ್ತಿದ್ದಾರೆ. ಸೊ ಈ ರೀತಿಯಾದಂತಹ ಆಜ್ಞೆ, ಕಮಾಂಡ್ ಹೇಳುವಂತಹ ಏನು ಸೆಂಟೆನ್ಸ್ಗಳು ಇರ್ತವೆ ಅವುಗಳಿಗೆ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ 23ನೇ ಪ್ರಶ್ನೆ. ವಿ ವಾಂಟ್ ಟು ಗೋ ಫಾರ್ ಅ ಜಾಲಿ ರೈಡ್ ಡ್ಯಾಶ್ ದ ನಮ್ಮ ಮೆಟ್ರೋ ಅಂತ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಪ್ರಿಪೋಸಿಷನ್, ಆನ್, ವಿತ್, ಬೈ, ಇನ್ ಅಂತ ಕೊಟ್ಟಿದ್ದಾರೆ. ಸೊ ವಿ ವಾಂಟ್ ಟು ಗೋ ಫಾರ್ ಅ ಜಾಲಿ ರೈಡ್ ಆನ್ ದ ನಮ್ಮ ಮೆಟ್ರೋ. ಓಕೆ, ನಮ್ಮ ಮೆಟ್ರೋ ಅನ್ನೋದೇನು, ಟ್ರೈನ್. ಸೊ ಟ್ರೈನು, ಬಸ್ಸು ಇಂಥ ಇದ್ದಾಗ ನಾವು ಆನ್ ಟ್ರೈನ್, ಆನ್ ಬಸ್ ಅಂತ ಉಪಯೋಗ ಮಾಡ್ತೀವಿ, ಹೌದಾ. ನಮ್ಮ ಮೆಟ್ರೋ ಸಹ ಬೆಂಗಳೂರಿನಲ್ಲಿರುವಂತಹ ಒಂದು ಟ್ರೈನ್ ಬೇಸಿಕಲಿ, ಹೌದಾ. ಸೊ ವಿ ವಾಂಟ್ ಟು ಗೋ ಫಾರ್ ಅ ಜಾಲಿ ರೈಡ್ ಆನ್ ದ ನಮ್ಮ ಮೆಟ್ರೋ ಅಂತ. 24ನೇ ಪ್ರಶ್ನೆ ನೋಡೋಣ. ಸೊ ಏನಿದೆ 24ನೇ ಪ್ರಶ್ನೆ ಅಂತಂದರೆ, ದ ಅದರ್ ಜೆಂಡರ್ ಫಾರ್ಮ್ ಆಫ್
ಡಕ್ ಅಥವಾ ಡ್ಯೂಕ್ ಅಂತ ಇದೆ. ಸೊ ಇದು ಒಂದು ಪುರುಷನಿಗೆ ಒಂದು ಏನು ಸೂಚನೆ ಕೊಡುವಂತಹ ಒಂದು ವರ್ಡ್ ಇದು, ಹೌದಾ. ಪುಲ್ಲಿಂಗ, ಹೌದಾ, ಇದು ಪುಲ್ಲಿಂಗಕ್ಕೆ ಸಂಬಂಧಪಟ್ಟಂಥ ವರ್ಡ್. ಸೊ ಹಾಗಾದರೆ ಇದರ ಸ್ತ್ರೀಲಿಂಗಕ್ಕೆ ಫೆಮಿನೈನ್ ಜೆಂಡರ್ಗೆ ಸಂಬಂಧಪಟ್ಟಂತಹ ವರ್ಡ್ ಯಾವುದು ಅಂತಂದರೆ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ಡಚಸ್ ಅಂತ. ಓಕೆ, ನೆಕ್ಸ್ಟ್ 25ನೇ ಪ್ರಶ್ನೆಯನ್ನು ನೋಡೋಣ. ಐ ವಿಲ್ ಗೋ ಟು ದ ಪಾರ್ಕ್ ಡ್ಯಾಶ್ ಇಟ್ ಸ್ಟಾಪ್ಸ್ ರೇನಿಂಗ್. ಸೂಟಬಲ್ ಕಂಜಕ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಸ್, ಬಿಕಾಸ್, ಇಫ್ ಅಂತ ಇದೆ. ಸೊ ಸೆಂಟೆನ್ಸನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಐ ವಿಲ್ ಗೋ ಟು ದ ಪಾರ್ಕ್ ಡ್ಯಾಶ್ ಇಟ್ ಸ್ಟಾಪ್ ರೇನಿಂಗ್ ಅಂತಂದರೆ ನಾನು ಪಾರ್ಕ್ಗೆ ಹೋಗ್ತೀನಿ ಯಾವಾಗ ಮಳೆ ಬರುವುದು ನಿಂತರೆ ಮಾತ್ರ, ಮಳೆ ಬೀಳುವುದು ನಿಂತರೆ ಮಾತ್ರ ಅಂತ ಹೇಳಿದ್ದಾರೆ. ಸೊ ಮಾತ್ರ ಅಂತಂದರೆ ನಾನು ಇಲ್ಲಿ ಇಫ್ ಅಂತ ಇಡ್ಬೋದು, ಹೌದಾ. ಐ ವಿಲ್ ಗೋ ಟು ದ ಪಾರ್ಕ್ ಇಫ್ ಇಟ್ ಸ್ಟಾಪ್ಸ್ ರೇನಿಂಗ್, ಹೌದಾ. ಮಳೆ ನಿಂತ ಮೇಲೆ ನಾನು ಪಾರ್ಕಿಗೆ ಹೋಗ್ತೇನೆ ಅಂತ. ಓಕೆ, ಮಳೆ ನಿಂತರೆ ಮಾತ್ರ ನಾನು ಪಾರ್ಕಿಗೆ ಹೋಗ್ತೇನೆ ಅಂತ ಅದರ ಅರ್ಥ. ಓಕೆ, ನೆಕ್ಸ್ಟ್ 26ನೇ ಪ್ರಶ್ನೆ. ಸೊ ಇದಕ್ಕೆ ಇಫ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. 26ನೇ ಪ್ರಶ್ನೆ. ರೈಟ್ ದಿ ಪ್ಲೂರಲ್ ಫಾರ್ಮ್ ಆಫ್ ಲಗೇಜ್ ಅಂತ ಕೊಟ್ಟಿದ್ದಾರೆ. ಸೊ ಲಗೇಜ್ ಅಂತಂದರೆ ಸರಕು, ಬ್ಯಾಗು, ಈ ರೀತಿ ನೀವು ತಿಳ್ಕೊಳ್ಬೋದು. ಸೊ ಪ್ಲೂರಲ್ ಫಾರ್ಮ್ ಅಂದರೆ ಬಹುವಚನ ರೂಪ ಕೇಳಿದ್ದಾರೆ. ಯಾವುದ್ರದ್ದು? ಲಗೇಜ್ದು, ಹೌದಾ. ಸೊ ಲಗೇಜ್ ಅನ್ನುವಂಥದ್ದು ಅನ್ಕೌಂಟೇಬಲ್ ನೌನ್. ಸೊ ಇದರ ಪ್ಲೂರಲ್ ಫಾರ್ಮ್ ಸಹ ಏನು ಚೇಂಜ್ ಆಗೋದಿಲ್ಲ, ಜಸ್ಟ್ ಲಗೇಜ್ನೇ ಆಗಿರುತ್ತೆ. ನೀವು ಇದಕ್ಕೆ ಮುಂದೆ ಮತ್ತೆ ಎಸ್ ಕೊಟ್ಟು ಲಗೇಜಸ್ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಸೊ ಇದಕ್ಕೆ ಲಗೇಜದ್ದು ಪ್ಲೂರಲ್ ಫಾರ್ಮು ಬಹುವಚನ ರೂಪ ಲಗೇಜ್ನೇ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ 27ನೇ ಪ್ರಶ್ನೆ ನೋಡೋಣ. ಸೊ 27ನೇ ಪ್ರಶ್ನೆ ಏನಿದೆ ಅಂತಂದರೆ ಆ್ಯಡ್ ಅ ಸೂಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಪರ್ಫೆಕ್ಟ್ ಅಂತ ಹೇಳಿದ್ದಾರೆ. ಸೊ ಪ್ರಿಫಿಕ್ಸ್ ಅಂತಂದರೆ ಒಂದು ವರ್ಡ್ ಕೊಟ್ಟಿರ್ತಾರೆ, ಅದರ ಮೊದಲಿಗೆ ನಾವು ಜಾಯಿನ್ ಮಾಡುವಂಥದ್ದು. ನೋಡಿ, ಪ್ರಿಫಿಕ್ಸ್ ಫ ಅಂತ ಫಸ್ಟ್ ಬರ್ತಿದ್ದಲ್ವ, ಫ್ರೀ, ಹೌದಾ. ಸೊ ನಾವು ಫಸ್ಟ್ ಅನ್ನುವಂಥ ಇದು ಟ್ರಿಕ್ ಹೇಳ್ತಿದ್ದೀನಿ ನಿಮಗೆ, ಹೌದಾ. ಫಸ್ಟ್ ಅನ್ನುವಾಗೂ ಫ ಸೌಂಡ್ ಬರುತ್ತೆ. ಪ್ರಿಫಿಕ್ಸ್ ಅನ್ನುವಾಗೂ ಫ್ರೀ ಫ ಅನ್ನುವಂಥ ಸೌಂಡ್ ಬರುತ್ತೆ. ಸೊ ಹಾಗಾದರೆ ನಾವು ಮೊದಲಿಗೆ ಇಡಬೇಕು ಅಂತ ಅರ್ಥ. ಅದೇ ಒಂದು ವೇಳೆ ಸಫಿಕ್ಸ್ ಅಂತ ಬಂತಂತ ತಿಳ್ಕೊಳ್ಳಿ, ಒಂದು ವರ್ಡ್ ಆದಮೇಲೆ ನಂತರದಲ್ಲಿ ಜಾಯಿನ್ ಮಾಡುವಂಥದ್ದು ಅಂತ ಅರ್ಥ. ಸೊ ಇಲ್ಲಿ ನಮಗೆ ಪ್ರಿಫಿಕ್ಸ್ ಕೇಳಿದ್ದಾರೆ. ಪ್ರಿಫಿಕ್ಸ್ ಅಂತಂದರೆ ಮೊದಲಿಗೆ ಜಾಯಿನ್ ಮಾಡಬೇಕು. ಸೊ ಹಾಗಾದರೆ ಮೊದಲಿಗೆ ಜಾಯಿನ್ ಮಾಡಬೇಕು. ಇಲ್ಲಿ ಪರ್ಫೆಕ್ಟ್ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಐ ಎಮ್ ಅಂತ ಜಾಯಿನ್ ಮಾಡಿದರೆ ನಾವು ಇಂಪರ್ಫೆಕ್ಟ್ ಅಂತ ಆಗುತ್ತೆ. ಸೊ ಪರ್ಫೆಕ್ಟ್ನ ವಿರುದ್ಧಾರ್ಥಕ ಪದ ಆಗುತ್ತೆ ಅವಾಗ ಇಂಪರ್ಫೆಕ್ಟ್ ಅಂತ. ಓಕೆ, ಸೊ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಯಲ್ಲಿ ಇರುವಂಥದ್ದು ಇಂಪರ್ಫೆಕ್ಟ್. ಓಕೆ, ಜಸ್ಟ್ ಐ ಎಮ್ ಅಂತ ಜಾಯಿನ್ ಮಾಡಿಬಿಟ್ರೆ ಪ್ರಿಫಿಕ್ಸಲ್ಲಿ ಪರ್ಫೆಕ್ಟ್ನ ವಿರುದ್ಧಾರ್ಥಕ ಪದ ಆಗುತ್ತೆ, ಅದು ಆ್ಯಂಟೋನಿಯಮ್. 28ನೇ ಪ್ರಶ್ನೆ ನೋಡೋಣ. ಒನ್ ಹೂ ಕ್ಯಾನಾಟ್ ರೀಡ್ ಆರ್ ರೈಟ್ ಅಂತ ಕೇಳಿದ್ದಾರೆ. ಓಕೆ, ಯಾವ ಮನುಷ್ಯನಿಗೆ ಓದಲು ಮತ್ತು ಬರೆಯಲು ಬರೋದಿಲ್ಲೋ ಅವನಿಗೆ ಏನಂತ ಕರಿತೀವಿ ಅಂತಂದರೆ ನಾವು ಇಲ್ಲಿಟರೇಟ್ ಅಂತ ಕರಿತೀವಿ. ಓಕೆ, ಅದೇ ಒಂದು ವೇಳೆ ಆ ಒಂದು ಮನುಷ್ಯನಿಗೆ ಓದಲಿಕ್ಕೆ ಬರಲಿಕ್ಕೆ ಬರ್ತಿತ್ತು ಅಂತಂದರೆ ನಾವು ಜಸ್ಟ್ ಏನಂತ ಕರಿತೀವಿ? ಲಿಟರೇಟ್ ಅಂತ ಕರಿತೀವಿ, ಹೌದಾ. ನೋಡಿ, ಈ ಲಿಟ್ರೇಟ್ ಪದಕ್ಕೆ ನಾವು ಪ್ರಿಫಿಕ್ಸನ್ನು ಜಾಯಿನ್ ಮಾಡಿದ್ವಿ. ಏನನ್ನು ಜಾಯಿನ್ ಮಾಡಿದ್ವಿ ನಾವು? IL ಅಂತ. ಸೊ IL ಅಂತ ಜಾಯಿನ್ ಮಾಡಿದ ತಕ್ಷಣ ಅದು ಅನಕ್ಷರಸ್ಥ ಅಂತ ಆಯಿತು. ಅದೇ ಲಿಟ್ರೇಟ್ ಅಂತಂದರೆ ಅಕ್ಷರಸ್ಥ. ಸೊ ಇಲ್ಲಿ ಇವ್ರು ಏನು ಕೇಳಿದ್ದಾರೆ? ಒನ್ ಹೂ ಕ್ಯಾನಾಟ್ ಅಂತ ಹೇಳಿದ್ದಾರೆ, ಓದಲಿಕ್ಕೆ ಬರಲಿಕ್ಕೆ ಬರೋದಿಲ್ಲ, ಹಾಗಾದರೆ ಅವನು ಅನಕ್ಷರಸ್ಥ. ಸೊ ಹಾಗಾಗಿ ಏನಾಯಿತು ಇಲ್ಲಿ? ಇಲ್ಲಿಟರೇಟ್ ಅಂತ ಆಪ್ಷನ್ ನಮಗೆ ಸರಿಯಾಗಿ ಬರುತ್ತೆ. 29ನೇ ಪ್ರಶ್ನೆಯನ್ನು ನೋಡೋಣ. ಸೊ 29ನೇ ಪ್ರಶ್ನೆ ಏನಿದೆ ಅಂತಂದರೆ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಯಾವುದು ಅಂತಂದರೆ ಪ್ರೆಸೆಂಟ್ ಅನ್ನುವಂಥದ್ದು. PRESENT ಪ್ರೆಸೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು PRESENT ಪ್ರೆಸೆಂಟ್. 30ನೇ ಪ್ರಶ್ನೆ. ಓಕೆ, ವಿ ಲರ್ನ್ ಫ್ರಮ್ ಫೇಲ್ಯೂರ್ ನಾಟ್ ಸಕ್ಸೆಸ್ ಅಂತ. ಸೊ ವಿ ಲರ್ನ್ ಫ್ರಮ್ ಫೇಲ್ಯೂರ್ ನಾಟ್ ಸಕ್ಸೆಸ್ ಅಂತ ಇದೆ. ದ ಅಬೋವ್ ಸ್ಟೇಟ್ಮೆಂಟ್ ಮೀನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಬೋವ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ಅಂದರೆ ಅರ್ಥ. ಸೊ ಆಪ್ಷನ್ ನಂಬರ್ ಡಿ ಯಲ್ಲಿ ಇರುವಂಥದ್ದು ಫೇಲ್ಯೂರ್ ಟೀಚಸ್ ಹೌ ಟು ಓವರ್ಕಮ್ ಮಿಸ್ಟೇಕ್ಸ್ ಆ್ಯಂಡ್ ಸಕ್ಸೀಡ್ ಅಂತ. ಅಂದರೆ ಸೋಲಿನಿಂದ ನಾವು ಯಾವ ರೀತಿಯಾಗಿ ಮುಂದೆ
ಯಾವಾಗ ಸೋತಾಗ ಏನು ತಪ್ಪು ಮಾಡಿರ್ತೀವಿ ಆ ತಪ್ಪುಗಳನ್ನು ಮುಂದೆ ಮಾಡಬಾರ್ದು ಅಂತ ಅದು ಹೇಳ್ಕೊಡುತ್ತೆ. ಸೊ ಆ ತಪ್ಪುಗಳನ್ನ ತಿದ್ದುಕೊಂಡು ಹೇಗೆ ಗೆಲುವನ್ನು ಸಾಧಿಸಬೇಕು ಅಂತ ಹೇಳ್ಕೊಡುತ್ತೆ. ಸೊ ಅದೇ ಈ ಒಂದು ಡಿ ಆಪ್ಷನ್ನ ಅರ್ಥ. ಫೇಲ್ಯೂರ್ ಟೀಚಸ್ ಹೌ ಟು ಓವರ್ಕಮ್ ಮಿಸ್ಟೇಕ್ಸ್ ಆ್ಯಂಡ್ ಸಕ್ಸೀಡ್. ಹಿಂದೆ ಮಾಡಿದಂತಹ ಮಿಸ್ಟೇಕ್ಗಳನ್ನ ಮಾಡಲಾರ್ದೆ ಅವುಗಳನ್ನ ತಿದ್ದುಕೊಂಡು ಸಕ್ಸಸ್ಸನ್ನು ಹೇಗೆ ಪಡೆದುಕೊಳ್ಳುವುದು ಅಂತ ನಮಗೆ ಹೇಳುತ್ತೆ. ಸೊ ವಿ ಲರ್ನ್ ಫ್ರಮ್ ಫೇಲ್ಯೂರ್ ನಾಟ್ ಫ್ರಮ್ ಸಕ್ಸಸ್. ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಓಕೆ, 31ನೇ ಪ್ರಶ್ನೆ. ಸೊ 31ನೇ ಪ್ರಶ್ನೆ ಏನಿದೆ ಅಂತಂದರೆ ಇಟ್ ವಾಸ್ ಡ್ಯಾಶ್ ಆನರ್ ಟು ಮೀಟ್ ಯು ಅಂತ ಇದೆ. ಚೂಸ್ ದ ರೈಟ್ ಆರ್ಟಿಕಲ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಸೊ ಯಾವಾಗ ನಾವು ಕಾನ್ಸೋನೆಂಟ್ ಸೌಂಡ್ ಬಂದರೆ ಎ ಅಂತ ಇಡ್ತೀವಿ, ಅದೇ ಓವೆಲ್ ಸೌಂಡ್ ಬಂದರೆ ನಾವು ಆ್ಯನ್ ಅಂತ ಇಡ್ತೀವಿ. ನೋಡಿರಿ, ಆನರ್ ಆನರ್ ಆನರ್. ಸೊ ಆನರ್ ಅಂತ ಓದುವಾಗ ನಾವು ಓ ಅನ್ನುವಂತಹ ಒಂದು ಓವೆಲ್ ಸೌಂಡ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಆ್ಯನ್ ಅಂತ ಇಡಬೇಕು. ಇಟ್ ವಾಸ್ ಆ್ಯನ್ ಆನರ್ ಟು ಮೀಟ್ ಯು. ಓಕೆ, ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಇಟ್ ವಾಸ್ ಆನ್ ಆನರ್ ಟು ಮೀಟ್ ಯು. ಹೌದಾ? ನೆಕ್ಸ್ಟ್ 32ನೇ ಪ್ರಶ್ನೆ ನೋಡೋಣ. ಮೈ ಹೋಮ್ ಟೌನ್ ಈಸ್ ಚಿತ್ರದುರ್ಗ. ಡ್ಯಾಶ್ ಐ ಲಿವ್ ಇನ್ ದಾವಣಗೆರೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಲಿಂಕರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅವನ ಹೋಮ್ ಟೌನು ಚಿತ್ರದುರ್ಗ, ಅಂದರೆ ಅವನು ಆ್ಯಕ್ಚುಯಲ್ ಅವನ ಸ್ವಂತ ಊರು ಯಾವುದು ಅಂತಂದರೆ ಚಿತ್ರದುರ್ಗ. ಬಟ್ ಐ ಲಿವ್ ಇನ್ ದಾವಣಗೆರೆ. ಓಕೆ, ನನ್ನ ಹುಟ್ಟಿದ ಊರು ಅಥವಾ ವಾಸಸ್ಥಳ ಇರುವುದು ಚಿತ್ರದುರ್ಗದಲ್ಲಿ ಮೇನ್ ಇರುವಂಥದ್ದು. ಬಟ್ ಈಗ ನಾನು ಎಲ್ಲಿ ವಾಸವಾಗಿದ್ದೇನೆ? ದಾವಣಗೆರೆಯಲ್ಲಿ. ಆದರೆ ಅಂತ ನಾವು ವರ್ಡ್ ಯೂಸ್ ಮಾಡಬೇಕಿಲ್ಲಿ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ, ಬಟ್ ಅನ್ನುವಂಥದ್ದು. ಓಕೆ, 33ನೇ ಪ್ರಶ್ನೆ. ಗಾನವಿ ಆಲ್ವೇಸ್ ಡ್ಯಾಶ್ ಟ್ರೂತ್ ಅಂತ ಇದೆ. ಸೊ ಸ್ಪೀಕ್ ಅಂತ ವರ್ಡ್ ಕೊಟ್ಟಿದ್ದಾರೆ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ಈ ಸ್ಪೀಕ್ ಅಂತ ಏನು ಪದ ಇದೆ, ಸೊ ಇದರ ಕರೆಕ್ಟ್ ಫಾರ್ಮ್, ವರ್ಬ್ನ ಕರೆಕ್ಟ್ ಫಾರ್ಮ್ ನಾವು ಬರಿಬೇಕು. ಸೊ ಗಾನವಿ ಒಬ್ಬಳು ಪರ್ಸನ್ ಇದ್ದಾಳೆ. ಸೊ ಅವಾಗ ಏನು ಮಾಡಬೇಕು ನಾವು? ಸ್ಪೀಕ್ಸ್ ಅಂತ ಬರುತ್ತೆ, ಮುಂದೆ ಜಸ್ಟ್ ಒಂದು ಎಸ್ ಅಂತ ಇಡಬೇಕು. ಗಾನವಿ ಸ್ಪೀಕ್ಸ್ ಟ್ರೂತ್ ಅಂತ. ಸೊ ಆಪ್ಷನ್ ನಂಬರ್ ಡಿ ಯಲ್ಲಿ ಇರುವಂಥದ್ದು ಸ್ಪೀಕ್ಸ್ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ರೀಡ್ ದ ಪ್ಯಾರಾಗ್ರಾಫ್. ಓಕೆ, ಸೊ ರೀಡ್ ದ ಪ್ಯಾರಾಗ್ರಾಫ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಫ್ರಮ್ ಕ್ವಶನ್ಸ್ ನಂಬರ್ 34 to 36 ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಆ ಪ್ಯಾರಾಗ್ರಾಫ್ ಮೇಲೆ ಮುಂದೆ ಇರುವಂತಹ ಪ್ರಶ್ನೆಗಳನ್ನು ನೀವು ಹೇಳಬೇಕು. ಓಕೆ, ಅದನ್ನ ಪ್ಯಾರಾಗ್ರಾಫ್ ಓದಬೇಕು. ಸೊ ಈಗ ನಾನು ಏನು ಪ್ಯಾರಾಗ್ರಾಫ್ ತೋರಿಸ್ತಿದ್ದೇನೆ ಇದನ್ನ ಮೊದಲಿಗೆ ಓದ್ಕೊಳ್ಳಿ. ಓಕೆ, ಸೊ ಓದ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಳಿ. ಓಕೆ, ಸೊ ಇದು ಜಸ್ಟ್ ಕೀ ಆನ್ಸರ್ಗಳ ವಿಡಿಯೋ ಆಗಿರೋದ್ರಿಂದ ನಾನು ಇಲ್ಲಿ ಈ ಒಂದು ಪ್ಯಾರಾಗ್ರಾಫನ್ನು ಓದೋಲ್ಲ, ಹೆಚ್ಚಿಗೆ ಟೈಮ್ ಆಗುತ್ತೆ. ಸೊ ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಒಂದು ಏನು ಪ್ಯಾರಾಗ್ರಾಫ್ ಇದೆ ಇದನ್ನು ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮುಂದಿನ ಅರ್ಧ ಏನು ಪ್ಯಾರಾಗ್ರಾಫ್ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಈಗ. ಓದ್ಕೊಳ್ಳಿ ಒಂದು ಸಲ ವಿಡಿಯೋ ಪಾಸ್ ಮಾಡಿಕೊಂಡು. ಆಯ್ತಲ್ವಾ? ಹಾಗಾದರೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ರೋಹನ್ ಡೆಮಾನ್ಸ್ಟ್ರೇಟೆಡ್ ಅ ಸ್ಮಾಲ್ ವಿಂಡ್ ಮಿಲ್ ದಟ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ ಅಂತ ಕೊಟ್ಟಿದ್ದಾರೆ. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂಡರ್ಲೈನ್ ಯಾವ್ದು ಮಾಡಿದ್ದಾರೆ? ಸ್ಮಾಲ್ ಅಂತ ಕೊಟ್ಟಿದ್ದಾರೆ. ಸ್ಮಾಲ್ ಅನ್ನುವಂಥದ್ದು ನೌನ, ವರ್ಬ, ಆಡ್ವರ್ಬ, ಅಡ್ಜೆಕ್ಟಿವ್ ಅಂತ ಕೇಳಿದ್ದಾರೆ. ಸೊ ಇದು ಒಂದು ಏನು ಅಂತ ನೋಡೋದಾದರೆ ಇದು ಅಡ್ಜೆಕ್ಟಿವ್. ಓಕೆ, ಸೊ ಇದು ಅಡ್ಜೆಕ್ಟಿವ್ ಅನ್ನುವಂಥದ್ದು ಸ್ಮಾಲ್. ಓಕೆ, ಅಡ್ಜೆಕ್ಟಿವ್ ಅಂದ್ರೇನು? ಆ್ಯನ್ ಅಡ್ಜೆಕ್ಟಿವ್ ಈಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಆರ್ ಮಾಡಿಫೈಸ್ ನೌನ್. ಅಂದರೆ ನಾಮಪದ ಇರುತ್ತೆ ನೋಡ್ರಿ, ಅದನ್ನು ಡಿಸ್ಕ್ರೈಬ್ ಮಾಡುವಂಥದ್ದು, ವಿವರಣೆ ಕೊಡುವಂಥದ್ದು ಅಥವಾ ಅದನ್ನು ಬದಲಿಸುವಂಥದ್ದು ಅಂತ ಅರ್ಥ. ಸೊ ಹಾಗಾದರೆ ನಾಮಪದ ಅಥವಾ ನೌನ್ ಇಲ್ಲಿ ಯಾವುದು ಅಂತಂದರೆ ವಿಂಡ್ ಮಿಲ್ ಅನ್ನುವಂಥದ್ದು. ಓಕೆ, ಈ ವಿಂಡ್ ಮಿಲ್ ಅನ್ನೋದನ್ನು ಅದು ಡಿಸ್ಕ್ರೈಬ್ ಮಾಡ್ತಿದೆ. ಅಂದರೆ ವಿಂಡ್ ಮಿಲ್ ಅದನ್ನ ಏನು ಮಾಡಿದ್ದಾನೆ ಅವನು? ರೋಮನ್ ಡೆಮಾನ್ಸ್ಟ್ರೇಟೆಡ್ ಅ ಸ್ಮಾಲ್ ವಿಂಡ್ ಮಿಲ್. ಅಂದರೆ ಅವನು ವಿಂಡ್ ಮಿಲ್ ಬಗ್ಗೆ ಅವನು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದಾರೆ. ಆ ವಿಂಡ್ ಮಿಲ್ ಹೇಗಿದೆ? ಸ್ಮಾಲ್ ಇದೆ. ಆ ವಿಂಡ್ ಮಿಲ್ಲು ದೊಡ್ಡದಿದೆನಾ ಸಣ್ಣದಿದೆನಾ ಅಂತ ಕೇಳಿದ್ರೆ ಅಂತ ನೀವು ಏನು ಹೇಳ್ಬೋದು? ವಿಂಡ್ ಮಿಲ್, ಸ್ಮಾಲ್ ವಿಂಡ್ ಮಿಲ್. ಹೌದಾ? ಸೊ ಹಾಗಾದರೆ ಈ ಸ್ಮಾಲ್ ಅನ್ನುವಂಥದ್ದು ಈ ವಿಂಡ್ ಮಿಲ್ಲನ್ನು ಡಿಸ್ಕ್ರೈಬ್ ಮಾಡುವಂಥದ್ದು. ಸೊ ಹಾಗಾದರೆ ವಿಂಡ್ ಮಿಲ್ ಏನು? ನೌನ್. ಈ ನೌನನ್ನು ಡಿಸ್ಕ್ರೈಬ್ ಮಾಡುವಂತಹ ವರ್ಡ್ಗೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ 35ನೇ ಪ್ರಶ್ನೆಯನ್ನು ನೋಡೋಣ.
ವಾಟ್ ವರ್ ದ ವಿಸಿಟರ್ಸ್ ಇಂಪ್ರೆಸ್ಡ್ ವಿತ್ ಅಂತ ಕೇಳಿದ್ದಾರೆ. ಸೊ ವಾಟ್ ವರ್ ದ ವಿಸಿಟರ್ಸ್ ಇಂಪ್ರೆಸ್ಡ್ ವಿತ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪ್ಯಾರಾಗ್ರಾಫಲ್ಲಿ ಅದು ಒಂದು ಆನ್ಸರ್ ಇದೆ, ನೋಡ್ಬೋದು ನೀವು ಇಲ್ಲಿ. ವಿಸಿಟರ್ಸ್ ವರ್ ಇಂಪ್ರೆಸ್ಡ್ ವಿತ್ ದ ಕ್ರಿಯೇಟಿವಿಟಿ ಆ್ಯಂಡ್ ಎಫರ್ಟ್. ಓಕೆ, ಕ್ರಿಯೇಟಿವಿಟಿ ಆ್ಯಂಡ್ ಎಫರ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್. ಹೌದಾ? ಸೊ ಕ್ರಿಯೇಟಿವಿಟಿ ಆ್ಯಂಡ್ ಎಫರ್ಟ್ ಅಂತ ಇದೆ. ಸೊ ಹಾಗಾದರೆ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಿದೆ? ಆಪ್ಷನ್ ನಂಬರ್ ಡಿ ಅಲ್ಲಿ ಇರುವಂಥದ್ದು, ಕ್ರಿಯೇಟಿವಿಟಿ ಆ್ಯಂಡ್ ಎಫರ್ಟ್ ಅಂತ. ಓಕೆ, ನೆಕ್ಸ್ಟ್ 36ನೇ ಪ್ರಶ್ನೆ. ವಾಟ್ ಡಿಡ್ ಸ್ಟೂಡೆಂಟ್ಸ್ ಲರ್ನ್ ಫ್ರಮ್ ದ ಫೇರ್ ಅಂತ ಕೇಳಿದ್ದಾರೆ. ಸ್ಟೂಡೆಂಟ್ಸ್ ಏನನ್ನು ಕಲಿತರು ಅಂತ ನೋಡೋದಾದರೆ, ಸೊ ಇದು ಸಹ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಇರುತ್ತೆ. ಓಕೆ, ದ ಫೇರ್ ನಾಟ್ ಓನ್ಲಿ ಶೋಕೇಸ್ಡ್ ಸ್ಟೂಡೆಂಟ್ಸ್ ನಾಲೆಜ್ ಬಟ್ ಆಲ್ಸೋ ಹೆಲ್ಪ್ಡ್ ದೆಮ್ ಲರ್ನ್ ಟೀಮ್ ವರ್ಕ್ ಆ್ಯಂಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ಹೌದಾ? ವಿದ್ಯಾರ್ಥಿಗಳು ಟೀಮ್ ವರ್ಕ್ ಮತ್ತು ಪ್ರೆಸೆಂಟೇಷನ್ ಸ್ಕಿಲ್ಸ್ಗಳನ್ನ ಕಲಿತರು. ಹೌದಾ? ಸೊ ಹಾಗಾದರೆ ನೋಡೋಣ. ಸೊ ಎಲ್ಲಿದೆ 36ನೇ ಪ್ರಶ್ನೆ? ಓಕೆ, ಸೊ ಈ 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಅಲ್ಲಿ ಇರುವಂಥದ್ದು, ಟೀಮ್ ವರ್ಕ್ ಆ್ಯಂಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ಹೌದಾ? ನೆಕ್ಸ್ಟ್ 37ನೇ ಪ್ರಶ್ನೆ. 37ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದರೆ, ರೀಅರೇಂಜ್ ದ ಅಬೋವ್ ವರ್ಡ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಅಂದರೆ ಈ ವರ್ಡ್ಸ್ಗಳನ್ನ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಅವರು. ಸೊ ಅವುಗಳನ್ನ ನಾವು ಸರಿಯಾದ ಮೀನಿಂಗ್ ಬರೋ ಥರ ಕೂಡಿಸಬೇಕು, ಹೊಂದಾಣಿಕೆ ಮಾಡಬೇಕು. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಎಲ್ಲಿದೆ? ಆನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ ಅನ್ನುವಂಥದ್ದು. ಸೊ ಆನೆಸ್ಟಿ ಮೊದಲಿಗೆ ಬರುತ್ತೆ, ಈಸ್ ದಿ ಬೆಸ್ಟ್ ಪಾಲಿಸಿ. ಆನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. 38ನೇ ಪ್ರಶ್ನೆ. ಕರಣ್ ಗೋಸ್ ಟು ಸ್ಕೂಲ್ ಬೈ ಬಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಕರಣ್ ಗೋಸ್ ಟು ಸ್ಕೂಲ್ ಬೈ ಬಸ್. ಚೇಂಜ್ ದ ಅಬೋವ್ ಸೆಂಟೆನ್ಸ್ ಟು ನೆಗೆಟಿವ್ ಫಾರ್ಮ್. ಓಕೆ, ಸೊ ಜಸ್ಟ್ ಆನ್ಸರ್ ಹೇಳ್ತೀನಿ, ಇದನ್ನು ಎಕ್ಸ್ಪ್ಲನೇಷನ್ ಭಾಳ ಆಗುತ್ತೆ. ಮುಂದೆ ಈ ಒಂದು ವಿವರಣೆ ಏನು ಇರುವಂತಹ ವಿಡಿಯೋ ಮಾಡ್ತೀವಿ, ಅವಾಗ ಚೆನ್ನಾಗಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂಥದ್ದು, ಕರಣ್ ಡಸ್ ನಾಟ್ ಗೋ ಟು ಸ್ಕೂಲ್ ಬೈ ಬಸ್. ಓಕೆ, ಕರಣ್ ಡಸ್ ನಾಟ್ ಗೋ ಟು ಸ್ಕೂಲ್ ಬೈ ಬಸ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. 39ನೇ ಪ್ರಶ್ನೆ ನೋಡಿ. ಅಲಾಸ್ ಶಿ ಈಸ್ ನೋ ಮೋರ್. ಅಲಾಸ್ ಸಿ ಈಸ್ ನೋ ಮೋರ್. ಇಲ್ಲಿ ಏನು ಕೊಟ್ಟಿದ್ದಾರೆ? ಎಕ್ಸ್ಕ್ಲಮೇಟರಿ ಮಾರ್ಕ್ ಕೊಟ್ಟಿದ್ದಾರೆ. ಸೊ ದ ಅಬೋವ್ ಸೆಂಟೆನ್ಸ್ ಫಾರ್ಮ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಓಕೆ, ಉದ್ಗಾರವಾಚಕ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಅಲಾಸ್ ಶಿ ಈಸ್ ನೋ ಮೋರ್ ಅಂತ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದು. ನೆಕ್ಸ್ಟ್, ದ ಅಪೋಸಿಟ್ ಆಫ್ ದ ವರ್ಡ್ ರಿಲೆವೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ರಿಲೆವೆಂಟ್ಗೆ ನಾವು ವಿರುದ್ಧಾರ್ಥಕ ಪದವನ್ನು ಹೇಳಬೇಕು. ಸೊ ರಿಲೆವೆಂಟ್ಗೆ ನಾವು ಪ್ರಿಫಿಕ್ಸ್ ಅಂದರೆ ಮೊದಲಿಗೆ, ಪ್ರಿಫಿಕ್ಸ್ ಅಂತ ಹೇಳಿದೆ ಆವಾಗಲ್ಲ, ಇಲ್ಲಿ ಮೊದಲಿಗೆ ಒಂದು ಸ್ಪೆಲ್ಲಿಂಗನ್ನು ಸೇರಿಸುವ ಮುಖಾಂತರ ನಾವು ಈ ಒಂದು ರಿಲೆವೆಂಟ್ ಅನ್ನೋದನ್ನು ಅಪೋಸಿಟ್ ವರ್ಡ್ ಮಾಡ್ಬೋದು. ಹೇಗೆ? ಇರ್ರಿಲೆವೆಂಟ್ ಅಂತ ಜಸ್ಟ್ IR ಸೇರಿಸ್ಬಿಟ್ರೆ ಪ್ರಿಫಿಕ್ಸಲ್ಲಿ ನಿಮಗೆ ಈ ರಿಲೆವೆಂಟ್ ಪದದ ವಿರುದ್ಧಾರ್ಥಕ ಪದ ಸಿಗುವಂಥದ್ದು ಏನು? ಇರ್ರಿಲೆವೆಂಟ್ ಅಂತ. ಸೊ ಹಾಗಾದರೆ ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರ. ಹೌದಾ? ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಅಂತ ಆಯಿತು. ಸೊ ಹಾಗಾದರೆ ನಾವು ಇಲ್ಲಿವರೆಗೂ ಕನ್ನಡ ಹಾಗೂ ಈ ಒಂದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನ ನೋಡ್ತಾ ಹೋದ್ವಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕನ್ನು ಕೊಡಿ. ಓಕೆ, ಹಾಗೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಮುಂದೆ ನಾವು ಈ ಒಂದು ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ಆಮೇಲೆ ಕ್ಲಾಸಸ್ಗಳ ವಿಡಿಯೋಗಳನ್ನು ನಿಮಗೆ ನೀಡ್ತಾ ಹೋಗ್ತೀವಿ ನಾವು. ಹೌದಾ? ನೆಕ್ಸ್ಟ್ ಗಣಿತ ವಿಷಯದ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಜಸ್ಟ್ ಗಣಿತ ವಿಷಯದಲ್ಲಿ ಕೀ ಉತ್ತರಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ ನಾನು. ಮುಂಬರುವಂತಹ ವಿಡಿಯೋಗಳಲ್ಲಿ ಈ ಒಂದು ಪ್ರಶ್ನೆಗಳಿಗೆ ವಿವರಣೆಯನ್ನು ಸಹ ನೋಡೋಣ. ಓಕೆ, ಸೊ ಹಾಗಾದರೆ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ಈಗ. ಸೊ ಏನಿದೆ 41ನೇ ಪ್ರಶ್ನೆ ಅಂತಂದರೆ, ಮೊತ್ತವನ್ನು ಕಂಡುಹಿಡಿಯಿರಿ. ಓಕೆ, ಇವುಗಳನ್ನೆಲ್ಲ ನೀವು ಕೂಡಿಸಬೇಕು. ಸೊ ಇವುಗಳನ್ನೆಲ್ಲ ಕೂಡಿಸಿದಾಗ ನಿಮಗೆ ಬರುವಂಥ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ನಂಬರ್ ಸಿ ಯಲ್ಲಿರುವಂಥದ್ದು 123.43. ಓಕೆ, 123.43 ಸರಿಯಾದ ಉತ್ತರ. ನೆಕ್ಸ್ಟ್ 42ನೇ ಪ್ರಶ್ನೆ. 42ನೇ ಪ್ರಶ್ನೆ ಏನು ಇದೆ ಸರಿಯಾಗಿ ಅಂತಂದರೆ, ಮೊದಲಿಗೆ ನೀವು ಈ ಒಂದು ವಿಡಿಯೋವನ್ನು ನಿಲ್ಲಿಸಿ, ಪಾಸ್ ಮಾಡಿ, ಮೊದಲಿಗೆ ನೀವು ಲೆಕ್ಕ ಮಾಡಿ, ಆನಂತರ ಉತ್ತರವನ್ನು ನೋಡಿ. ಹೌದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಯಲ್ಲಿರುವಂಥದ್ದು 1 ಗಂಟೆ 30 ನಿಮಿಷಗಳು, 1 hour 30 minutes. ಓಕೆ, ನೆಕ್ಸ್ಟ್ 43ನೇ ಪ್ರಶ್ನೆ.
ಸೊ 43ನೇ ಪ್ರಶ್ನೆಯಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಟೈಪಿಂಗ್ ಎರರ್ ಆಗಿದೆ ಅಂದ್ಕೊಳ್ತೀನಿ ನಾನು. ಸೊ ಇದಕ್ಕೆ ಸರಿಯಾದ ಉತ್ತರ 5.555 ಅಷ್ಟೇ ಆಗಬೇಕು. ಸೊ ಇಲ್ಲಿ ಒಂದು 5 ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವರು. ಓಕೆ, 5.555 ಅನ್ನುವಂಥದ್ದು ಸರಿಯಾದ ಉತ್ತರ, ಆಪ್ಷನ್ ನಂಬರ್ ಬಿ. ಓಕೆ, ಹಾಗೆ 44ನೇ ಪ್ರಶ್ನೆ ನೋಡೋಣ. ಕೂಡಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 8452, 6975, 2345. ಸೊ ಇವುಗಳನ್ನ ನಾವು ಕೂಡಿಸಬೇಕು. ಸೊ ಕೂಡಿಸಿದಾಗ ನಮ್ಗೆ ಬರುವಂತಹ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಯಲ್ಲಿ ಇರುವಂಥದ್ದು. ಓಕೆ, ಆಪ್ಷನ್ ನಂಬರ್ ಸಿ. 45ನೇ ಪ್ರಶ್ನೆ, ಗುಣಲಬ್ಧವನ್ನು ಕಂಡು ಹಿಡಿಯಿರಿ ಅಂತ ಇದೆ. ಸೊ ಈ ಒಂದು ಪ್ರಶ್ನೆ ವೆರಿ ಈಸಿ ಇರುವಂಥದ್ದು. ಈ ರೀತಿ ಪೂರ್ತಿಯಾಗಿ ಮಾಡಬೇಕು ಅಂತ ಇಲ್ಲ. ಜಸ್ಟ್ ಬಿಡಿ ಸ್ಥಾನದಲ್ಲಿ ಏನಿದೆ, 1 5 5. ಸೊ ಬಿಡಿ ಸ್ಥಾನದಲ್ಲಿ 4 ಇದೆ, ರಾಂಗ್. ಇಲ್ಲಿ 4 ಇದೆ, ರಾಂಗ್. ಇಲ್ಲಿ 4 ಇದೆ, ರಾಂಗ್. ಸೊ ಇಲ್ಲಿ 5 ಇದೆ. ಸೊ ಹಾಗಾದರೆ ನಮ್ಮ ಉತ್ತರ ಏನು ಬರಬೇಕು? 57,475 ಸರಿಯಾದ ಉತ್ತರ. ಹೌದಾ? ನೆಕ್ಸ್ಟ್ 46ನೇ ಪ್ರಶ್ನೆ ನೋಡಿಕೊಳ್ಳಿ. ಸೊ 46ನೇ ಪ್ರಶ್ನೆಯಲ್ಲಿ ಏನಿದೆ ಅಂತಂದರೆ, ಈ ಒಂದು ತೆಂಗಿನಕಾಯಿ ವ್ಯಾಪಾರ ಇರ್ತಾನೆ. ಅವನು ಮೊದಲೇ ತಿಂಗಳಲ್ಲಿ ಇಷ್ಟು ತೆಂಗಿನಕಾಯಿಗಳನ್ನ ಕೊಂಡ್ಕೊಂಡಿರ್ತಾನೆ, ಆಮೇಲೆ ಇಷ್ಟು ತೆಂಗಿನಕಾಯಿಗಳನ್ನ ಮಾರ್ತಾನೆ. ಹಾಗಾದರೆ ಅವನ ಬಳಿ ಇರುವಂಥ ಎಷ್ಟು ತೆಂಗಿನಕಾಯಿ ಅಂತ ಕೇಳಿದರೆ, ಸೊ ಇದರಲ್ಲಿ ಇದನ್ನು ಕಳಿಬೇಕು. ಹೌದು, ಇದರಲ್ಲಿ ಇದನ್ನು ಕಳೆದ್ರೆ ನಿಮಗೆ ಬರುವಂಥ ಉತ್ತರ ಎಷ್ಟು ಅಂತ ಅಂದರೆ 30. ಓಕೆ, ಸೊ 30 ಇಸ್ ದಿ ರೈಟ್ ಆನ್ಸರ್. ಹಾಗೆ 47ನೇ ಪ್ರಶ್ನೆ ನೋಡಿ. ಕೆಳಗಿನವುಗಳಲ್ಲಿ 12 ಮತ್ತು 16ರ ಓಕೆ, ಮಹತ್ತಮ ಸಾಮಾನ್ಯ ಅಪವರ್ತನ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ 4. ಓಕೆ, ಸೊ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತಂದರೆ ಆ ಸಂಖ್ಯೆ ಹೇಗಿರಬೇಕು ಅಂತಂದರೆ 12 ಮತ್ತು 16ರನ್ನು ಭಾಗ ಮಾಡುವಂತಹ ಅತಿ ದೊಡ್ಡ ಸಂಖ್ಯೆ ಆಗಿರಬೇಕು ಅದು. ಸೊ ಅದು ಯಾವುದು? 4. ಓಕೆ, ನೆಕ್ಸ್ಟ್ 47ನೇ ಪ್ರಶ್ನೆ ಆಯ್ತು. ಈಗ 48ನೇ ಪ್ರಶ್ನೆನ ನೋಡೋಣ. ಓಕೆ, ಒಂದು ಶಾಲೆಯಲ್ಲಿ 3/2ರಷ್ಟು ವಿದ್ಯಾರ್ಥಿಗಳು ಗಂಡು ಮಕ್ಕಳು ಇದ್ದರೆ ಹೆಣ್ಣು ಮಕ್ಕಳ ಸಂಖ್ಯೆ 30. ಹಾಗಾದರೆ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂಥದ್ದು 90. ಓಕೆ, 90. ನೆಕ್ಸ್ಟ್ 49ನೇ ಪ್ರಶ್ನೆ. ಕೆಳಗಿನ ಚಿತ್ರದಲ್ಲಿ ಎಷ್ಟು ಲಂಬ ಕೋನಗಳಿವೆ? ಲಂಬ ಕೋನಗಳು ಅಂತಂದ್ರೇನು? 90 ಡಿಗ್ರಿ ಇರುವಂಥವು. ಹೌದಾ? ಸೊ ಇಲ್ಲೊಂದು 90 ಡಿಗ್ರಿ ಇದೆ. ಸೊ ಇಲ್ಲಿ ಒಂದು 90 ಡಿಗ್ರಿ ಆಗುತ್ತೆ, ಇಲ್ಲಿಯೂ ಸಹ 90 ಡಿಗ್ರಿ ಆಗುತ್ತೆ. ಸೊ ಎಷ್ಟು ಲಂಬ ಕೋನಗಳಿವೆ? 4 ಇದ್ದಾವೆ. ಹೌದಾ? ಸೊ 4 ಲಂಬ ಕೋನಗಳಿವೆ. ರೈಟ್ ಆ್ಯಂಗಲ್ ಎಷ್ಟಿದ್ದಾವೆ ಅಂತಂದರೆ 4 ಇದ್ದಾವೆ. 90 ಡಿಗ್ರಿ ಇರುವಂಥದ್ದು 4. ಹೌದಾ? ನೆಕ್ಸ್ಟ್ ನೋಡೋಣ. ಸೊ 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು? ಆಪ್ಷನ್ ಡಿ 4 ಅಂತ ಆಗಿತ್ತು. ಓಕೆ, ಡನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಸೊ ಒಂದು ಚೌಕದ ಸುತ್ತಳತೆಯು, ಓಕೆ, ಸೊ ಒಂದು ಚೌಕದ ಸುತ್ತಳತೆಯು ಅಂತ ಕೊಟ್ಟಿದ್ದಾರೆ. ಒಂದು ನಿಮಿಷ. ಓಕೆ, ಒಂದು ಚೌಕದ ಸುತ್ತಳತೆಯು 60 ಮೀಟರ್ ಆದರೆ ಅದರ ವಿಸ್ತೀರ್ಣವು ಅಂತ ಕೇಳಿದ್ದಾರೆ. ನೋಡಿರಿ, ಆಲ್ರೆಡಿ ನಿಮಗೆ ಚೌಕ ಸುತ್ತಳತೆ ಕೊಟ್ಬಿಟ್ಟಿದ್ದಾರೆ. ಎಷ್ಟಿದೆ ಅಂತೆ? 60 ಮೀಟರ್ ಇದೆ ಅಂತೆ. ಸೊ ಹಾಗಾದರೆ ಒಂದೊಂದು ಬಾಹುಗೆ ಎಷ್ಟು ಬರುತ್ತೆ? 15 15 15 15 ಮೀಟರ್ಗಳು ಬರುವಂಥದ್ದು. ಹೌದಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ವಿಸ್ತೀರ್ಣ ಕೊಟ್ಟಿದ್ದಾರೆ. ವಿಸ್ತೀರ್ಣ ಅಂತಂದ್ರೇನು? ಉದ್ದ ಗುಣಾಕಾರ ಅಗಲ. ಸೊ ಉದ್ದ ಎಷ್ಟಿದೆ ಇಲ್ಲಿ? 15 ಗುಣಾಕಾರ ಅಗಲ ಎಷ್ಟಿದೆ? ಇಲ್ಲಿಯೂ ಸಹ 15 ಇದೆ. ಸೊ 15 ಗುಣಾಕಾರ 15 ಎಷ್ಟು ಬರುತ್ತೆ ಅಂತಂದರೆ 225 ಬರುತ್ತೆ. ಆಮೇಲೆ ಇದನ್ನು ನಾವು ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್ ಅಂತ ಬರೀಬೇಕು. ಬಟ್ ಆಪ್ಷನಲ್ಲಿ ಏನು ಕೊಟ್ಟಿಲ್ಲ, ಸರಿಯಾದ ಉತ್ತರವನ್ನೇ ಕೊಟ್ಟಿಲ್ಲ. ಆಮೇಲೆ ಮೀಟರ್ ಅಂತ ಕೊಟ್ಟಿದ್ದಾರೆ. ಯಾವಾಗಲೂ ವಿಸ್ತೀರ್ಣವನ್ನು ನಾವು ಮೀಟರ್ ಅಂತ ಬರೆಯೋದಿಲ್ಲ, ಬದಲಾಗಿ ಚದರ ಮೀಟರ್ ಅಂತ ಬರಿತೀವಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಗಳು ಸರಿಯಾಗಿ ಕೊಟ್ಟಿಲ್ಲ. ಇದೊಂದು ನಿಮಗೆ, ಈ ಪ್ರಶ್ನೆಗೆ ನಿಮಗೆ ಗ್ರೇಸ್ ಅಂಕ ಬರ್ಬೋದು. ಓಕೆ, ಸೊ ಸರಿಯಾದ ಉತ್ತರ ಯಾವುದು ಹಾಗಾದರೆ? 225 ಮೀಟರ್ ಸ್ಕ್ವೇರ್ ಅನ್ನುವಂಥದ್ದು. ಓಕೆ, 225. ನೆಕ್ಸ್ಟ್ 51ನೇ ಪ್ರಶ್ನೆ ನೋಡಿ. ಸೊ 51ನೇ ಪ್ರಶ್ನೆ ಏನಿದೆ ಅಂತಂದರೆ, ಕೆಳಗಿನವುಗಳಲ್ಲಿ ಯಾವುದು ಲಘು ಕೋನವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಲಘು ಕೋನ ಆಗಿರುತ್ತದೆ ಅಂತಂದರೆ, ಲಘು ಕೋನ ಅಂದರೆ ಏನು? ಅಕ್ಯೂಟ್ ಆ್ಯಂಗಲ್ ಅಂತಂದರೆ ಏನು? ಯಾವುದು 90 ಡಿಗ್ರಿಗಿಂತ ಕಮ್ಮಿ ಇರುತ್ತೋ ಅದೇ ಲಘು ಕೋನ ಅಥವಾ ಅಕ್ಯೂಟ್ ಆ್ಯಂಗಲ್. ಸೊ 90 ಡಿಗ್ರಿಗಿಂತ ಕಮ್ಮಿ ಇರುವುದು ಯಾವುದು ಇಲ್ಲಿ? 65 ಡಿಗ್ರಿ. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ.
ಓಕೆ, ಒಂದು ಕಾರು 100 ಕಿಲೋಮೀಟರ್ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸಿದರೆ ಅದರ ಜವವು ಅಂತ ಕೊಟ್ಟಿದ್ದಾರೆ. ಸ್ಪೀಡ್ ಕೇಳಿದ್ದಾರೆ. ಸೊ ಸ್ಪೀಡ್ ಫಾರ್ಮುಲಾ ಏನು? ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಅಥವಾ ಜವ. ಓಕೆ, ಜವದ ಸೂತ್ರ ಏನು? ಡಿಸ್ಟೆನ್ಸ್, ದೂರ ಡಿವೈಡೆಡ್ ಬೈ ಕಾಲ. ಓಕೆ, ದೂರ ಎಷ್ಟು ಹೋಗಿದೆ ಇಲ್ಲಿ? 100 ಕಿಲೋಮೀಟರು. ಓಕೆ, ಕಾಲ ಎಷ್ಟು ತೊಗೊಂಡಿದೆ? 4 ಗಂಟೆ. ಸೊ 4 1 4 2 8 4 5 20. ಸೊ 25 ಕಿಲೋಮೀಟರ್ ಪರ್ ಅವರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು ಸರಿಯಾದ ಉತ್ತರ. 25 ಕಿಲೋಮೀಟರ್ ಪರ್ ಅವರ್ ಅಂದರೆ ಪ್ರತಿ ಗಂಟೆಗೆ 25 ಕಿಲೋಮೀಟರ್ ಹೋಗುತ್ತೆ. ಹಾಗಾದರೆ 4 ಗಂಟೆಗೆ 100 ಕಿಲೋಮೀಟರ್ ಹೋಗುತ್ತೆ. ಹೌದಾ? ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು. ಓಕೆ, ನೆಕ್ಸ್ಟ್ 53ನೇ ಪ್ರಶ್ನೆಯನ್ನು ನೋಡೋಣ. ಸೊ 53ನೇ ಪ್ರಶ್ನೆ ಏನಿದೆ? ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು ನೀವು. ಓಕೆ, ಸೊ ಮೊದಲಿಗೆ ಬ್ರಕೆಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಆಮೇಲೆ ಭಾಗಾಕಾರ ಮಾಡಿ, ಆಮೇಲೆ ಏನು ಕೂಡಿಸುವಂಥದ್ದನ್ನು ಮಾಡಿ ನಿಮಗೆ ಎಕ್ಸ್ ಬೆಲೆ ಸಿಗುತ್ತೆ. ಹೌದಾ? ಸೊ ಹಾಗಾದರೆ ಈ ಒಂದು ಪ್ರಶ್ನೆಯನ್ನು ಓಕೆ ಬೇಕಾದರೆ ಸಾಲ್ವ್ ಮಾಡಿಬಿಡ್ತೀನಿ ನಾನು. ಸೊ ಏನಿದೆ ಇಲ್ಲಿ? 25 ಮೈನಸ್ 15 ಬ್ರಾಕೆಟ್ ಕಂಪ್ಲೀಟ್ ಭಾಗಾಕಾರ 2 + 5 = ಎಕ್ಸ್ ಅಂತ ಇದೆ. ಸೊ ಮೊದಲಿಗೆ ನಾವೇನು ಮಾಡಬೇಕು? ಸೊ ಈ ಬ್ರಾಕೆಟ್ ಒಳಗಡೆ ಇರುವಂಥದ್ದನ್ನು ಮಾಡಬೇಕು. ಸೊ ಹಾಗಾದರೆ 25ರಲ್ಲಿ 15 ಕಳೆದ್ರೆ ಎಷ್ಟು? 10 ಭಾಗಾಕಾರ 2 + 5 = ಎಕ್ಸ್. ನೆಕ್ಸ್ಟ್ ಈಗ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. ಯಾಕಂತಂದರೆ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಮಾಡಬೇಕು. ಬೋರ್ಡ್ ಮಾಸ್ MAS. ಹೌದಾ? ಸೊ ಮೊದಲಿಗೆ ಡಿವಿಷನ್ ಬರುತ್ತೆ. ಹೌದಾ? ಆ ನಂತರ ಏನು ಬರುತ್ತೆ? ನಮಗೆ ಎಡಿಷನ್ ಬರುತ್ತೆ. ಸೊ ಹಾಗಾಗಿ 2ರಿಂದ 10 ಭಾಗಿಸಿದಾಗ 5 ಬರುತ್ತೆ, +5 = ಎಕ್ಸ್. ಸೊ 5 + 5 ಎಷ್ಟು ಬರುತ್ತೆ? 10. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಬಂತು ನಮಗೆ? 10 ಅಂತ ಬಂತು. ಸೊ ಹಾಗಾದರೆ ಸರಿಯಾದ ಉತ್ತರ ಎಲ್ಲಿದೆ ನಮಗೆ 53ಕ್ಕೆ ಅಂತ ನೋಡೋದಾದರೆ ಬಿ ಯಲ್ಲಿ ಇದೆ. ಹೌದಾ? ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್ 54ನೇ ಪ್ರಶ್ನೆಯನ್ನು ನೋಡಿ. ಸೊ 54ನೇ ಪ್ರಶ್ನೆ ಏನಿದೆ ಅಂತಂದರೆ 1 kgಯಲ್ಲಿ ಓಕೆ, ಸೊ 1 kgಯನ್ನು ಗ್ರಾಮ್ಗಳಲ್ಲಿ ಪರಿವರ್ತಿಸಿದಾಗ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು 1 kgಯಲ್ಲಿ ನಮಗೆ 1000 ಗ್ರಾಮ್ಗಳು ಇರುವಂಥದ್ದು. ಸೊ 1.5 kgಯನ್ನು ಗ್ರಾಮ್ಗಳಲ್ಲಿ ಪರಿವರ್ತಿಸಬೇಕು ಅಂತಂದರೆ ಗುಣಾಕಾರ 1000 ಮಾಡಬೇಕು. ಸೊ ಗುಣಾಕಾರ 1000 ಮಾಡಿದಾಗ ಎಷ್ಟು ಬರುತ್ತೆ? 1500.0 ಬರುತ್ತೆ. ಸೊ 1500.0 ಅನ್ನೋದು ಅಷ್ಟು 1500 ಅಂತಂದ್ರೆ ಒಂದು ಅಷ್ಟೇ. ಸೊ ಹಾಗಾದರೆ 1500 ಗ್ರಾಮ್ಗಳು ಇದು ಸರಿಯಾದ ಉತ್ತರ. ಎಲ್ಲಿದೆ? ಆಪ್ಷನ್ ನಂಬರ್ ಸಿ ಯಲ್ಲಿ ಇರುವಂಥದ್ದು. ಓಕೆ, ಈ ಲೆಕ್ಕವನ್ನು ಸ್ವಲ್ಪ ಫಾಸ್ಟ್ ಮಾಡಿದೆ, ಯಾಕಂದರೆ ಜಸ್ಟ್ ಇದು ಕೀ ಉತ್ತರಗಳ ವಿಡಿಯೋ. ಹೌದಾ? ಎಕ್ಸ್ಪ್ಲನೇಷನ್ ನೀಡುವಾಗ ನಾನು ತುಂಬ ಡೀಟೇಲ್ ಆಗಿ ನೀಡ್ತಾ ಹೋಗ್ತೇನೆ. ಓಕೆ, ನೆಕ್ಸ್ಟ್ 55ನೇ ಪ್ರಶ್ನೆ ನೋಡಿರಿ. ಸೊ 55ನೇ ಪ್ರಶ್ನೆ ಏನಿದೆ ಅಂತಂದರೆ ನೋಡ್ಕೊಳ್ಳಿ ಇಲ್ಲಿ. ಕೆಳಗಿನ ಯಾವ ಸಂಖ್ಯೆಯನ್ನು 310ರಿಂದ ಕಳೆದಾಗ 261 ಬರುತ್ತದೆ ಅಂತ ಕೊಟ್ಟಿದ್ದಾರೆ. ದ ನಂಬರ್ ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ಫ್ರಮ್ 310 ಟು ಗೆಟ್ 261 ಅಂತ ಇದೆ. ಸೊ ಹಾಗಾದರೆ 310ರಲ್ಲಿ ಏನನ್ನ ಕಳೆದ್ರೆ ನಮಗೆ 261 ಬರುತ್ತೆ ಅಂತ. ಸೊ ಈಸಿ ಹೇಗೆ ಮಾಡ್ಬೋದು ಅಂತಂದರೆ 310ರಲ್ಲಿ ಈ 261ನ್ನೇ ಕಳೆದ್ಬಿಡಿ. ಓಕೆ, ಸೊ ಅವಾಗ ನಮಗೆ ಎಷ್ಟು ಬರುತ್ತೆ? 49. ಅಂದರೆ ಅದರ ಅರ್ಥ ಏನು? ಈ 310ರಲ್ಲಿ 49ನ್ನು ಕಳೆದ್ರೆ ನಮಗೆ 261 ಬರುವಂಥದ್ದು. ಸರಿಯಾದ ಉತ್ತರ ಯಾವುದು ಹಂಗಂದರೆ 49. ಆಪ್ಷನ್ ನಂಬರ್ ಡಿ ಯಲ್ಲಿ ಇರುವಂಥದ್ದು. 55ನೇ ಪ್ರಶ್ನೆಗೆ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಏನು? 49 ಅನ್ನುವಂಥದ್ದು. ಹೌದಾ? ನೆಕ್ಸ್ಟ್ 56ನೇ ಪ್ರಶ್ನೆ ನೋಡೋಣ. ಸೊ ಏನಿದೆ 56ನೇ ಪ್ರಶ್ನೆ ಅಂತಂದರೆ ನೋಡ್ಕೊಳ್ಳಿ. ಈ ರೀತಿಯಾದಂತಹ ಒಂದು ಗ್ರಾಫನ್ನು ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಕೆಳಗಿನ ಗ್ರಾಫ್ನಲ್ಲಿ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಕೆಲವೊಂದು ಆಟಗಳನ್ನು ಆಡುತ್ತಿದ್ದಾರೆ. ಯಾವ್ಯಾವ ಆಟ ಆಡ್ತಿದ್ದಾರೆ? ಕ್ರಿಕೆಟ್, ಹಾಕಿ, ಫುಟ್ಬಾಲ್ ಮತ್ತು ಬ್ಯಾಡ್ಮಿಂಟನ್ ಮತ್ತು ಟೆನ್ನಿಸ್ ಆಡ್ತಿದ್ದಾರೆ. ಡನ್. ಅದರ ವಿವರ ಇಂತಿದೆ. ಹೌದು. ಹಾಗಾದರೆ ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡುವ ವಿದ್ಯಾರ್ಥಿಗಳ ವ್ಯತ್ಯಾಸವು ಅಂತ ಕೇಳಿದ್ದಾರೆ. ಸೊ ವ್ಯತ್ಯಾಸ ಅಂದರೆ ಏನು ಮಾಡಬೇಕು? ನಾವು ಕಳಿಬೇಕು. ಹೌದಾ? ಸೊ ಮೊದಲನೇದಾಗಿ ಈ ಕ್ರಿಕೆಟ್ ಎಷ್ಟು ಮಂದಿ ಜನ ಆಡ್ತಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಕ್ರಿಕೆಟ್ 155, ಅದನ್ನ ಇಲ್ಲಿ ಬರ್ಕೊಂಡಿದ್ದೇನೆ. ನೆಕ್ಸ್ಟ್ ಫುಟ್ಬಾಲ್ ಎಷ್ಟು? 120, ಅದನ್ನು ಸಹ ಇಲ್ಲಿ ಬರ್ಕೊಂಡಿದ್ದೇನೆ. ವ್ಯತ್ಯಾಸ ಕೇಳಿದ್ದಾರೆ ಅಂದರೆ ವ್ಯವಕಲನ ಮಾಡಬೇಕು, ಕಳಿಬೇಕು ನಾವು. ಅಂತರ ಎಷ್ಟಿದೆ ನೋಡಬೇಕು. ಸೊ 155ರಲ್ಲಿ 120ನ್ನು ಕಳೆದ್ರೆ ಎಷ್ಟು ಬರುತ್ತೆ? 35 ಬರುವಂಥದ್ದು. ಹೌದಾ? ಸೊ ಹಾಗಾದರೆ ಅವುಗಳ ವ್ಯತ್ಯಾಸ ಎಷ್ಟಿದೆ? 35. ಸೊ ಎಲ್ಲಿದೆ ಸರಿಯಾದ ಉತ್ತರ? ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು 35. ಹೌದಾ? ನೆಕ್ಸ್ಟ್ 57ನೇ ಪ್ರಶ್ನೆ ಆಯಿತು. 56ನೇ ಪ್ರಶ್ನೆ ಆಯಿತು. ಈಗ 57ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಕೆಳಗಿನ ವೃತ್ತದಲ್ಲಿ ವ್ಯಾಸವು ಅಂತ ಕೇಳಿದ್ದಾರೆ. ಡಯಾಮೀಟರ್ ಕೇಳಿದ್ದಾರೆ. ಸೊ ಡಯಾಮೀಟರ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ. ಸೊ ಇದೊಂದು ಸರ್ಕಲ್ ಇದೆ, ಇದರ ಕೇಂದ್ರ ಬಿಂದು ಇರುತ್ತೆ. ಇಲ್ಲಿ ಕೇಂದ್ರ ಬಿಂದು ಇರುವಂಥದ್ದು. ಹೌದಾ?
ಸೊ ಈ ಕೇಂದ್ರ ಬಿಂದುವಿನ ಮೂಲಕ ಯಾವ ಒಂದು ಗೆರೆ ಪಾಸ್ ಆಗಿ ಹೋಗಿ ಈ ಒಂದು ಏನು ಬೌಂಡ್ರಿ ಮೇಲೆ ಇರುವಂತಹ ಎರಡು ಬಿಂದುಗಳನ್ನು ಜಾಯಿನ್ ಮಾಡುತ್ತೋ ನೋಡ್ರಿ. ಸೊ ಇಲ್ಲಿ ಒಂದು ಬಿಂದು, ಸೊ ಇಲ್ಲಿ ಒಂದು ಬಿಂದು. ಸೊ ಈ ಒಂದು ಲೈನ್ ಏನಿದೆ, ಸೊ ಈ ಕೇಂದ್ರ ಬಿಂದುವಿನ ಮೂಲಕವೇ ಅದು ಹಾದು ಹೋಗಬೇಕು, ಈ ಕೇಂದ್ರ ಬಿಂದುವಿನ ಮೂಲಕ. ಸೊ ಈಗ ಹೋಗಿ ಈ ಬೌಂಡ್ರಿಯಲ್ಲಿ ಇರುವಂತಹ ಎರಡು ಬಿಂದುಗಳನ್ನ ಅದು ಜಾಯಿನ್ ಮಾಡಿದರೆ ಅದಕ್ಕೆ ನಾವು ವ್ಯಾಸ ಅಥವಾ ಡಯಾಮೀಟರ್ ಅಂತ ಕರಿತೀವಿ. ಸೊ ಹಾಗಾದರೆ ಅದೇ ರೀತಿಯಾದಂಥ ಲೈನ್ ಎಲ್ಲಿದೆ, ಇಲ್ಲಿ ಇರುವಂಥದ್ದು, ಹೌದಾ? ಸೊ ಇದು ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿದೆ. ಸೊ ಆಮೇಲೆ ಇಲ್ಲಿರುವಂತಹ ಬೌಂಡ್ರಿ ಮೇಲೆ ಇರುವಂತಹ ಎರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡಿದೆ. ಸೊ ಹಾಗಾಗಿ ನಮಗೆ ಸರಿಯಾದ ಉತ್ತರ ಯಾವುದು ಬಂತು? HF ಅನ್ನುವಂಥದ್ದು. ಆಪ್ಷನ್ ಡಿ HF ರೈಟ್ ಆನ್ಸರ್. ಬಟ್ ಇಲ್ಲಿ CD ಸಹ ಇದೆ, ಹೌದಾ? CD ಸಹ ಇದೆ, ಬಟ್ ಅದು ಈ ಕೇಂದ್ರ ಬಿಂದುವಿನ ಮೂಲಕ ಏನು ಹಾದು ಹೋಗಿದೆಯಾ? ಈ ಕೇಂದ್ರ ಬಿಂದುವಿನ ಮೂಲಕ ಇಲ್ಲ. ಸೊ ಅದು ರಾಂಗ್ ಆಗುತ್ತೆ. ಸರಿಯಾದ ಉತ್ತರ ಯಾವುದು? HF ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 57ನೇ ಪ್ರಶ್ನೆ ಆಯಿತು. 58ನೇ. ಓಕೆ, ಸೊ 58ನೇ ಪ್ರಶ್ನೆಗಳಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ 4 ಆಕೃತಿಗಳನ್ನ ಕೊಟ್ಟಿದ್ದಾರೆ, ಹೌದಾ? ಈ ರೀತಿ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ 3 ಆಕೃತಿಗಳು ಒಂದಕ್ಕೊಂದು ಸಂಬಂಧನ ಹೊಂದಿದೆ. ಬಟ್ ಯಾವುದೋ ಒಂದು ಆಕೃತಿ ಮಾತ್ರ ಬೇರೆಯಾಗಿದೆ, ಗುಂಪಿಗೆ ಸೇರದ್ದಾಗಿದೆ. ಸೊ ಅದನ್ನು ನೀವು ಕಂಡುಹಿಡಿಬೇಕು. ಓಕೆ, ಸೊ ವಿಡಿಯೋನ ಪಾಸ್ ಮಾಡಿ ಇಲ್ಲಿರುವಂತಹ ಏನು ಸೂಚನೆಗಳನ್ನ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ, ಹೌದಾ? ಸೊ ನಾನು ಆನ್ಸರ್ ಹೇಳ್ತೇನೆ ಈಗ. ನೋಡು, ಇಲ್ಲಿ ಏನಿದೆ ಅಂತಂದರೆ ಇಲ್ಲಿ ಒಂದು ಗೆರೆಯನ್ನು ಕೊಟ್ಟಿದ್ದಾರೆ. ಸೊ ಅದು ಬಾಹುವಿನ ಮೇಲೆ ಇರುವಂಥದ್ದು ಎಲ್ಲ 3 ಚಿತ್ರಗಳಲ್ಲಿ. ಬಟ್ ಇಲ್ಲಿ ನೋಡ್ರಿ ಒಳಗಡೆ ಇರುವಂಥದ್ದು. ಸೊ ನಿಮಗೆ ಗೊತ್ತಾಗಿರ್ಬೋದು. ಸೊ ಯಾವುದು ಆನ್ಸರ್ ಅಂತಂದರೆ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್, ಹೌದಾ? ನೆಕ್ಸ್ಟ್ 59ನೇ ಪ್ರಶ್ನೆ ನೋಡೋಣ. ಸೊ ನೋಡಿ, ಇಲ್ಲಿ ಏನಿದೆ ಅಂತಂದರೆ ನೋಡ್ಕೊಳ್ಳಿ, ಇಲ್ಲೂ ಕೆ ಇದೆ, ಇಲ್ಲೂ ಕೆ ಇರುವಂಥದ್ದು, ಇಲ್ಲೂ ಸಹ ಕೆ ಇದೆ, ಇಲ್ಲೂ ಸಹ ಕೆ ಇದೆ. ಡನ್. ಇಲ್ಲಿ ಆ ಇದೆ, ಇಲ್ಲೂ ಆ ಇದೆ, ಇಲ್ಲೂ ಇದೆ, ಇಲ್ಲೂ ಆಯ್ನೂ ಸಹ ಇರುವಂಥದ್ದು. ಆಮೇಲೆ ಇಲ್ಲಿ ಟಿ ಇದೆ, ಇಲ್ಲೂ ಟಿ ಇದೆ, ಇಲ್ಲೂ ಟಿ ಇದೆ, ಬಟ್ ಇಲ್ಲಿ ಸಿ ಇದೆ. ಸೊ ಹಾಗಾದರೆ ರಾಂಗ್ ಆಯ್ತಲ್ವಾ? ಸೊ ಇಲ್ಲಿ ಸಿ ಇರುವಂಥದ್ದು ಚೇಂಜ್ ಆಯಿತು, ಆಯ್ಕೆ ಟಿ ಇರಬೇಕಿತ್ತು. ಸೊ ಸಿ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್, ಹೌದಾ? ನೆಕ್ಸ್ಟ್ 60ನೇ ಪ್ರಶ್ನೆ, ಗಣಿತ ವಿಷಯದ ಕೊನೆಯ ಪ್ರಶ್ನೆ. ನೋಡ್ರಿ, ಇಲ್ಲಿ ಆ್ಯಂಗಲ್ಗಳಿದ್ದಾವೆ, ಹೌದಾ? ಸೊ ಆ್ಯಂಗಲ್ಗಳು ಅಥವಾ ಕೋನಗಳು ಇರುವಂಥದ್ದು. ಸೊ ಇಲ್ಲಿ ಕೋನ ಎಷ್ಟಿದೆ? 90 ಡಿಗ್ರಿ ಇದೆ. ಸೊ ಇಲ್ಲಿಯೂ ಸಹ ಕೋನ ಎಷ್ಟಿದೆ? 90 ಡಿಗ್ರಿ. ಇಲ್ಲಿಯೂ ಸಹ ಕೋನ ಎಷ್ಟಿದೆ? 90 ಡಿಗ್ರಿ. ಬಟ್ ಇಲ್ಲಿ ಲಘು ಕೋನ ಇರುವಂಥದ್ದು, 90 ಡಿಗ್ರಿಗಿಂತ ಕಡಿಮೆ ಕೋನ ಇರುವಂಥದ್ದು, ಹೌದಾ? ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್, ಹೌದಾ? ಇಲ್ಲಿವರೆಗೂ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು 20 ಪ್ರಶ್ನೆಗಳು, ಹಾಗೆ ಕನ್ನಡಕ್ಕೆ ಸಂಬಂಧಪಟ್ಟಂಥ 20 ಪ್ರಶ್ನೆಗಳು, ಹಾಗೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ 20 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ, ಹೌದಾ? ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ. ಆಮೇಲೆ ಆವಾಗಲೇ ಹೇಳಿದ ಹಾಗೆ ಈ ಒಂದು ನಮ್ಮ ವಾಟ್ಸಪ್ ಗುಂಪಿಗೆ ನೀವು ಸೇರಬೇಕು ಅಂತ ಬಯಸಿದ್ದಲ್ಲಿ ನಮ್ಮ ಏನು ಈ QR ಕೋಡ್ ಇದೆ ಇದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಓಕೆ, ಈ ಸ್ಕ್ಯಾನ್ ಮಾಡುವ ಮುಖಾಂತರ ನಮ್ಮ ಗುಂಪನ್ನು ನೀವು ಜಾಯ್ನ್ ಆಗ್ಬೋದು. ಅದೇ ರೀತಿಯಾಗಿ ಇದನ್ನ ಸ್ಕ್ಯಾನ್ ಮಾಡಲಿಕ್ಕೆ ನಿಮಗೆ ಬರ್ತಿಲ್ಲ ಅಂತಂದರೆ ಜಸ್ಟ್ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಏನು ವಾಟ್ಸಪ್ ನಂಬರ್ ಇದೆ, ಸೊ ಇದಕ್ಕೆ ಗ್ರೂಪ್ ಅಂತ ಮೆಸೇಜ್ ಮಾಡಿ, ನಾವೇ ಈ ಒಂದು ಗ್ರೂಪ್ಗೆ ನಿಮ್ಮನ್ನು ಜಾಯ್ನ್ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ಹಾಗಾದರೆ ಮತ್ತೆ ಮುಂದಿನ ವಿಷಯದ ಈ ಉತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಏನಿದೆ ಮುಂದಿನ ವಿಷಯ ಅಂತಂದರೆ ಸಾಮಾನ್ಯ ವಿಜ್ಞಾನ, ಓಕೆ, ಜನರಲ್ ಸೈನ್ಸ್ ಇರುವಂಥದ್ದು. ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಸೂರ್ಯಕಾಂತಿ ಸಸ್ಯಗಳಲ್ಲಿ ಗಮನಿಸಲಾದ ವಿಶೇಷ ಚಲನೆ ಯಾವುದು ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಸ್ಪೆಷಲ್ ಮೂಮೆಂಟ್ ಅಬ್ಸರ್ವ್ಡ್ ಇನ್ ಸನ್ಫ್ಲವರ್ ಪ್ಲಾಂಟ್ಸ್ ಅಂತ ಕೇಳಿದ್ದಾರೆ. ನೋಡ್ಬೋದು ನೀವು, ಸೂರ್ಯ ಯಾವ ಕಡೆ ಇರುತ್ತಾನೋ ಆ ಕಡೆನೇ ಈ ಒಂದು ಸೂರ್ಯಕಾಂತಿ ಹೂಗಳು ತಿರುಗುವಂಥದ್ದು. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸೂರ್ಯನ ಕಡೆಗೆ ಮುಖ ಮಾಡುವಂಥದ್ದು, ಫೇಸಿಂಗ್ ದ ಸನ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 62ನೇ ಪ್ರಶ್ನೆಯನ್ನು ನೋಡೋಣ. ಇಂಧನಗಳು, ಫ್ಯೂಯಲ್ಸ್ ಎಂದರೆ ಉರಿದಾಗ ಯಾವ 2 ಅಂಶಗಳನ್ನು ಬಿಡುಗಡೆ ಮಾಡುವ ವಸ್ತುಗಳು ಅಂತ ಕೇಳಿದ್ದಾರೆ. ಫ್ಯೂಯಲ್ಸ್ ಆರ್ ಡಿಫೈನ್ಡ್ ಆಸ್ ಸಬ್ಸ್ಟೆನ್ಸಸ್ ದಟ್ ರಿಲೀಸ್ ವಿಚ್ 2 ಥಿಂಗ್ಸ್ ಆನ್ ಬರ್ನಿಂಗ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು ಉಷ್ಣ ಮತ್ತು ಶಕ್ತಿ, ಹೀಟ್ ಆ್ಯಂಡ್ ಎನರ್ಜಿ. ಓಕೆ, ಫ್ಯೂಯಲ್ಸನ್ನು ನಾವು ಬರ್ನ್ ಮಾಡಿದರೆ ಅವು ಹೀಟ್ ಮತ್ತು ಎನರ್ಜಿಯನ್ನು ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ಪೆಟ್ರೋಲ್. ಓಕೆ, ಸೊ ಪೆಟ್ರೋಲನ್ನು ನಾವು ಬರ್ನ್ ಮಾಡಿದಾಗ ಒಂದು ನಮ್ಮ ಬೈಕ್ಗಳಲ್ಲಿ ಅದು ಎನರ್ಜಿ ಕೊಡುತ್ತೆ, ಹಾಗಾಗಿ ನಮ್ಮ ಬೈಕ್ ಮುಂದೆ ಹೋಗುವಂಥದ್ದು. ಹಾಗೆ ಹೀಟ್
ನೋಡಿ ಇಂಜಿನ್ಗಳು ಹೀಟ್ ಆಗುತ್ತಲ್ವ, ಸೊ ಉಷ್ಣಶಕ್ತಿ ಬಿಸಿ ಆಗುತ್ತಲ್ವ, ಅದನ್ನೇ ಉಷ್ಣಶಕ್ತಿ ಅಥವಾ ಹೀಟ್ ಅಂತ ಕರಿತೀವಿ. ಸೊ ಹಾಗಾಗಿ ಒಂದು ಫ್ಯೂಯಲನ್ನು ನಾವು ಬರ್ನ್ ಮಾಡಿದಾಗ ಹೀಟ್ ಮತ್ತು ಎನರ್ಜಿಯನ್ನು ನೀಡುವಂಥದ್ದು, ಶಕ್ತಿ, ಉಷ್ಣ ಮತ್ತು ಶಕ್ತಿಯನ್ನು ನೀಡುವಂಥದ್ದು. ನೆಕ್ಸ್ಟ್ 63ನೇ ಪ್ರಶ್ನೆ. ಓಕೆ, ಸೊ 63ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು. ಗಾಳಿ ಇಲ್ಲದೆ ತ್ಯಾಜ್ಯವನ್ನು ಕೊಳಿಸುವ ಮೂಲಕ ಆರೋಗ್ಯಕರ ಪರಿಸರವನ್ನು ಕಾಪಾಡಲು ಅಂತ. ಓಕೆ, ಮೇಂಟೈನ್ ಅ ಹೆಲ್ದಿ ಎನ್ವಿರಾನ್ಮೆಂಟ್ ಬೈ ಡಿಕೇಯಿಂಗ್ ವೇಸ್ಟ್ ಇನ್ ದ ಅಬ್ಸೆನ್ಸ್ ಆಫ್ ಏರ್. ಓಕೆ, ಸೊ ಬಯೋಗ್ಯಾಸ್ ಮೇಲೆ ಈ ಒಂದು ಪ್ರಶ್ನೆ ಇರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 64ನೇ ಪ್ರಶ್ನೆ. ಸೊ ಏನಿದೆ 64ನೇ ಪ್ರಶ್ನೆ ಅಂತ ನೋಡೋದಾದರೆ, ನೀರಿರುವ ತೊಟ್ಟಿಯೊಳಗೆ ತಲೆ ಕೆಳಗಾಗಿ ಮಾಡಿದ ಲೋಟದ ಪ್ರಯೋಗದಲ್ಲಿ ಲೋಟದೊಳಗಿನ ಕಾಗದವು ಏಕೆ ಒದ್ದೆಯಾಗುವುದಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ನೀರಿರುವಂತಹ ತಟ್ಟೆ ಅಂತ ಅಂದ್ಕೊಳ್ಳಿ ಇದನ್ನು. ಓಕೆ, ಇಲ್ಲೆಲ್ಲ ನೀರಿದೆ. ಸೊ ಇದರಲ್ಲಿ ಏನು ಮಾಡಿದ್ದಾರೆ, ಒಂದು ತಲೆ ಕೆಳಗಾಗಿ ಉಲ್ಟಾ ಏನು ಮಾಡಿದರೆ ಒಂದು ಗ್ಲಾಸನ್ನು ಇಟ್ಟಿದ್ದಾರೆ, ಅದರೊಳಗೆ ಒಂದು ಏನಿದೆ, ಒಂದು ಪೇಪರನ್ನು ಇಟ್ಟಿದ್ದಾರೆ. ಹೌದಾ? ಸೊ ಈ ಪೇಪರ್ ಯಾಕೆ ಒದ್ದೆ ಆಗುವುದಿಲ್ಲ ಅಂತ ಕೇಳಿದ್ದಾರೆ. ಯಾಕಂತಂದರೆ ಈ ಗ್ಲಾಸ್ನಲ್ಲಿ ಗಾಳಿ ಇರುತ್ತೆ. ಸೊ ಆ ಗಾಳಿ ಇರೋದ್ರಿಂದ ಇಲ್ಲಿರುವಂತಹ ನೀರು ಈ ಗ್ಲಾಸ್ನಲ್ಲಿ ಎಂಟರ್ ಆಗಿರೋದಿಲ್ಲ. ಸೊ ಗ್ಲಾಸ್ನಲ್ಲಿ ನೀರೇ ಹೋಗಲಿಲ್ಲ ಅಂತಂದರೆ ಈ ಪೇಪರ್ ಒದ್ದೆ ಆಗುವುದಿಲ್ಲ. ಹೌದಾ? ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಎಲ್ಲಿದೆ ಅಂತಂದರೆ ಆಪ್ಷನ್ ಸಿ ಯಲ್ಲಿ ಇರುವಂಥದ್ದು. ಲೋಟವು ಗಾಳಿಯಿಂದ ತುಂಬಿದ್ದು ಅದು ನೀರು ಒಳಗೆ ಬರದಂತೆ ತಡೆಯುತ್ತದೆ. ಓಕೆ, ದ ಗ್ಲಾಸ್ ಇಸ್ ಫಿಲ್ಡ್ ವಿತ್ ಏರ್ ವಿಚ್ ಪ್ರಿವೆಂಟ್ಸ್ ದ ವಾಟರ್ ಫ್ರಮ್ ಎಂಟರಿಂಗ್ ಅಂತ. ಸೊ ಅಲ್ಲಿ ಗಾಳಿ ಇರೋದ್ರಿಂದ ಅಲ್ಲಿ ಒಳಗಡೆ ಏನು ನೀರು ಹೋಗುವುದಿಲ್ಲ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ, ಗಾಳಿಯು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಅಂತ. ಓಕೆ, ಏರ್ ಆಕ್ಯುಪೈಸ್ ಪ್ಲೇಸ್ ಅಂತ. ಹೌದಾ? ನೆಕ್ಸ್ಟ್ 65ನೇ ಪ್ರಶ್ನೆ. ಓಕೆ, ಮನೆಗಳ ಚಾವಣಿಗಳು ಹಾರಿ ಹೋಗುವುದು ಅಥವಾ ಮರಗಳು ತೂಗಾಡುವುದರ ಅನ್ವೇಷಣೆಯು ಏನನ್ನು ಸೂಚಿಸುತ್ತದೆ ಅಂತ. ಸೊ ಅಬ್ಸರ್ವೇಷನ್ಸ್ ಸಚ್ ಆಸ್ ರೂಫ್ಸ್ ಆಫ್ ಹೌಸಸ್ ಬೀಯಿಂಗ್ ಕ್ಯಾರಿಡ್ ಅವೇ ಆರ್ ಟ್ರೀಸ್ ಸ್ವಿಂಗಿಂಗ್ ಇಂಡಿಕೇಟ್ ಅಂತ. ಸೊ ಮರಗಳ ಎಲೆಗಳು ಅಳಗಾಡುವುದು, ಆಮೇಲೆ ಈ ಮನೆಗಳ ಮೇಲಿರುವಂತಹ ಹಂಚು, ಚಾವಣಿಗಳು ಹಾರು ಹೋಗುವುದು ಏನನ್ನು ನಮಗೆ ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಏನನ್ನು ಸೂಚನೆ ಕೊಡ್ತೈತೆ ಅಂತಂದರೆ ಚಲಿಸುವ ಗಾಳಿಯು ಶಕ್ತಿಯನ್ನು ಹೊಂದಿದೆ. ಓಕೆ, ಚಲಿಸುವ ಗಾಳಿಯು, ಇದಕ್ಕೆ ಪವನ ಅಂತ ಕರಿತೀವಿ, ಹೊಂದಿರುವಂತಹ ಶಕ್ತಿಯ ಬಗ್ಗೆ ಹೇಳುತ್ತದೆ ಅಂತ. ದ ಎನರ್ಜಿ ಪೊಸೆಸ್ಡ್ ಬೈ ವಿಂಡ್ ಅಂತಂದರೆ ಗಾಳಿಗೂ ಸಹ ಶಕ್ತಿ ಇದೆ ಅನ್ನುವಂಥದ್ದನ್ನು ನಾವು ಇದರಲ್ಲಿ ತಿಳ್ಕೊಳ್ಬೋದು. ಓಕೆ, ನೆಕ್ಸ್ಟ್ 66ನೇ ಪ್ರಶ್ನೆ. ಸೊ ಏನಿದೆ 66ನೇ ಪ್ರಶ್ನೆ ಅಂತ ನೋಡೋದಾದರೆ, ನೀರನ್ನು ಬೇರೆ ಬೇರೆ ಲೋಟಗಳಿಗೆ ಅಥವಾ ಪಾತ್ರೆಗಳಿಗೆ, ಅಂದರೆ ಲೋಟ ಆಗಿರ್ಬೋದು, ಬಾಟಲ್ ಆಗಿರ್ಬೋದು, ಬಟ್ಟಲು ಇತ್ಯಾದಿ ಹಾಕಿದಾಗ ನೀರು ಏನನ್ನು ರುಜುವಾತುಪಡಿಸುತ್ತದೆ ಅಂತ. ಪುಟ್ಟಿಂಗ್ ವಾಟರ್ ಇಂಟು ಡಿಫ್ರೆಂಟ್ ಕಂಟೈನರ್ಸ್, ಗ್ಲಾಸ್, ಬಾಟಲ್, ಬೌಲ್ ಎಟ್ಸೆಟ್ರಾ ಪ್ರೂವ್ಸ್ ದ್ಯಾಟ್ ಅಂತ. ಸೊ ಏನು ಕಾಣಿಸುತ್ತೆ ನಿಮಗೆ? ಸೊ ನೋಡಿ, ನೀರನ್ನು ಲೋಟದಲ್ಲಿ ಹಾಕಿದರೆ ಲೋಟ ಇರುವಂತಹ ಆಕಾರವನ್ನು ಪಡೆದುಕೊಳ್ಳುತ್ತೆ. ಬಾಟಲಲ್ಲಿ ಹಾಕಿದರೆ ಬಾಟಲ್ ಇರುವಂಥ ಆಕಾರವನ್ನು, ಒಂದು ಬಕೆಟಲ್ಲಿ ಹಾಕಿದರೆ ಬಕೆಟ್ನಲ್ಲಿ ಇರುವಂತಹ ಆಕಾರವನ್ನು ಪಡೆದುಕೊಳ್ಳುತ್ತೆ. ಸೊ ಹಾಗಾದರೆ ಇದು ಏನನ್ನು ರುಜುವಾತುಪಡಿಸುತ್ತದೆ ಅಂತ ನೋಡೋದಾದರೆ, ಏನನ್ನು ಸಾಬೀತುಪಡಿಸುತ್ತದೆ ಅಂತ ನೋಡೋದಾದರೆ, ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ. ಹೌದಾ? ಟೇಕ್ಸ್ ದ ಶೇಪ್ ಆಫ್ ಇಟ್ಸ್ ಕಂಟೈನರ್, ಅಂದರೆ ನೀರು ಯಾವ ಪಾತ್ರೆಯಲ್ಲಿ ಹಾಕ್ತೀವೋ ಆ ಪಾತ್ರೆಯ ಆಕಾರವನ್ನು ಪಡೆಯುವಂಥದ್ದು. ಓಕೆ, ಸೊ ಇದರಿಂದ ನಮಗೆ ಇದು ರುಜುವಾತು ಆಗುವಂಥದ್ದು. 67ನೇ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಸಸ್ಯಗಳು ಬಂಜರು ಭೂಮಿಯಲ್ಲಿ ಜೈವಿಕ ಇಂಧನವನ್ನು ಪಡೆಯಲು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಪ್ಲಾಂಟ್ಸ್ ಆರ್ ಗ್ರೋನ್ ಇನ್ ಬ್ಯಾರನ್ ಲ್ಯಾಂಡ್ ಟು ಈಲ್ಡ್ ಬಯೋಫ್ಯೂಯಲ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂಥದ್ದು ಜತ್ರೋಪ ಮತ್ತು ಹೊಂಗೆ. ಓಕೆ, ಜತ್ರೋಪ ಮತ್ತು ಹೊಂಗೆ, ಜತ್ರೋಪ ಆ್ಯಂಡ್ ಪೊಂಗೆಮಿಯಾ ಅಂತ ಇದಕ್ಕೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ 68ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ ಅಂತಂದರೆ 68ನೇ ಪ್ರಶ್ನೆ, 67ನೇ ಪ್ರಶ್ನೆ ಆಯಿತು ಈಗ. ಓಕೆ, 67ನೇ ಪ್ರಶ್ನೆ ಆಯಿತು. 68ನೇ ಪ್ರಶ್ನೆಯನ್ನು ನೋಡಿ. ರವಿ ಒಬ್ಬ ಓಟಗಾರನಾಗಿದ್ದು ನಾಳೆಯ ಪಂದ್ಯಕ್ಕಾಗಿ ಅವನಿಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿದೆ. ಅವನು ಮಧ್ಯಾಹ್ನದ ಊಟದಲ್ಲಿ ಯಾವ ಆಹಾರ ಪದಾರ್ಥಗಳಿಗೆ ಆದ್ಯತೆ ನೀಡಬೇಕು? ಅಂದರೆ ರವಿ ಒಬ್ಬ ಓಟಗಾರ ಆಗಿದ್ದಾನೆ, ಅವನಿಗೆ ನಾಳೆ ಪಂದ್ಯ ಇದೆ. ಸೊ ಅವನಿಗೆ ಹೆಚ್ಚಿನ ಶಕ್ತಿ ಬೇಕು ಓಡಲಿಕ್ಕೆ. ಸೊ ಹಾಗಾದರೆ ಅವನು ಏನನ್ನು ಊಟ ಮಾಡಬೇಕು ಅಂತ ಕೇಳಿದ್ದಾರೆ. ಸಿಂಪಲ್, ಯಾವ ಆಹಾರಗಳು ಹೆಚ್ಚಿಗೆ ಶಕ್ತಿಯನ್ನು ಕೊಡ್ತಾವೋ ಅವುಗಳನ್ನ ಊಟ ಮಾಡಬೇಕು.
ಸೊ ರಾಗಿ ಮತ್ತು ಗೋಧಿ ಕಾರ್ಬೋಹೈಡ್ರೇಟ್ ಸಮೃದ್ಧ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಹೌದಾ. ಸೊ ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿ ಹೆಚ್ಚಿಗೆ ಇರುವಂತಹ ಏನು ಆಹಾರಗಳು ಇರ್ತವೆ ಅವೆಲ್ಲ ಎನರ್ಜಿ ಗಿವಿಂಗ್ ಫುಡ್ಸ್ ಅವು. ಓಕೆ, ನಮಗೆ ಶಕ್ತಿಯನ್ನು ನೀಡುವಂಥ ಆಹಾರಗಳು. ಸೊ ಹಾಗಾಗಿ ಹೆಚ್ಚಿಗೆ ಶಕ್ತಿ ಕೊಡ್ತವೆ. ಹಾಗಾಗಿ ಅವನು ಊಟವನ್ನು ಮಾಡಬೇಕು. ಹಾಗಾಗಿ ಅವನು ಪಂದ್ಯದಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚಾಗುತ್ತದೆ ಅಂತ ಅರ್ಥ. ಓಕೆ, ರಾಗಿ ಮತ್ತು ಗೋಧಿ, ರಾಗಿ ಆ್ಯಂಡ್ ವೀಟ್. ಓಕೆ, ನೆಕ್ಸ್ಟ್ 69ನೇ ಪ್ರಶ್ನೆ ನೋಡಿ. ಸೊ ಏನಿದೆ 69ನೇ ಪ್ರಶ್ನೆ ಅಂತಂದರೆ, ರಾಕೇಶ್ ತನ್ನ ಅಜ್ಜಿ ಆಹಾರದ ಪ್ಯಾಕೆಟ್ ಖರೀದಿಸುವ ಮೊದಲು ಅದರ ಮೇಲಿನ ದಿನಾಂಕವನ್ನು ಪರೀಕ್ಷಿಸುವುದನ್ನು ಗಮನಿಸುತ್ತಾನೆ. ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅವರು ನೋಡಬೇಕಾದ ಅತ್ಯಂತ ಪ್ರಮುಖ ದಿನಾಂಕ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ಪ್ರಶ್ನೆ ಇದು, ಹೌದಾ. ಸೊ ಈ ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಸೊ ನಾವು ಈ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿದ್ವಿ. ಸೊ ಹೌದಾ. ಸೊ ಅದರಲ್ಲಿ ಅದರಿಂದ ಕಳ್ಕೊಳ್ಬೋದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ಅಂತಂದರೆ, ನೀವು ಯಾವ ಟಾಪಿಕ್ನಿಂದ ಹೆಚ್ಚಿಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಅಂದರೆ ಹೆಚ್ಚಿಗೆ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಬೇಕು, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೂ ಸಹ ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇರ್ಬೋದು, ಆಮೇಲೆ ಈ ಆದರ್ಶ ವಿದ್ಯಾಲಯ ಆಗಿರ್ಬೋದು. ಸೊ ಇವುಗಳನ್ನ ನೀವು ಮುಂದೆ ಈ ಒಂದು ಪ್ರವೇಶ ಪರೀಕ್ಷೆಗಳನ್ನ ಬರೀತಿದ್ರೆ, ಸೊ ನಿಮಗೆ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡ್ಬೋದು. ನಾವು ನಿಮಗೆ ವಿತ್ ಕೀ ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ, ಅದು ಹೇಗೆ 2011ರಿಂದ 2025 ಸುಮಾರು 15 ವರ್ಷಗಳದ್ದಾಗತ್ತೆ, ಹೌದಾ. ಸೊ 15 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ PDF ನಿಮಗೆ ವಾಟ್ಸಪ್ಗೆ ಸೆಂಡ್ ಮಾಡ್ತೀವಿ. ಬಟ್ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತ ಆಗಿರೋದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದ್ದಲ್ಲಿ ನಿಮಗೆ ವಾಟ್ಸಪ್ಗೆ PDF ಸೆಂಡ್ ಮಾಡ್ತೀವಿ. ನೀವು ಅವುಗಳನ್ನ ಜೆರಾಕ್ಸ್ ಆದರೂ ಮಾಡ್ಕೊಳ್ಬೋದು ಅಥವಾ ಹಾಗೆ ಮೊಬೈಲ್ನಲ್ಲಿನೇ ಓದ್ಕೊಳ್ಬೋದು. ಓಕೆ, ಸೊ ಇದರಿಂದ ಈ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಎಕ್ಸಾಮ್ನಲ್ಲಿ ಇರುವಂತಹ ಕನ್ಫ್ಯೂಷನ್ ಹೋಗುತ್ತೆ. ಓಕೆ, ಸೊ ಈ ಉತ್ತರನ ಆ ಉತ್ತರನ, ಇದು ಕರೆಕ್ಟಾ ಅದು ಕರೆಕ್ಟಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಬದಲು ಆಲ್ರೆಡಿ ನೀವು ಒಂದು ಆ ಪ್ರಶ್ನೆಯನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಆಗೋದಿಲ್ಲ. ಓಕೆ, ಸೊ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಒಂದಿಷ್ಟು ಎಕ್ಸಾಮ್ಗಳಾಗುತ್ತೆ. ಮೊದಲಿಗೆ ಮೊರಾರ್ಜಿ ಆದರ್ಶ ಆಗುತ್ತೆ. ಸೊ ಆವಾಗ ಅವರ ಎಕ್ಸಾಮ್ ಸರಿ ಆಗಿಲ್ಲ ಅಂತ ಗೊತ್ತಾಗುತ್ತಲ್ವಾ, ಆವಾಗ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಮ್ಮಿಂದ ಕೇಳಿಬರ್ತಾರೆ. ಅದ್ರ ಮೊದಲಿಗೆ ನೀವು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿದ್ದಲ್ಲಿ ಎಲ್ಲ ಎಕ್ಸಾಮ್ಗಳಿಗೆ ಇದು ಹೆಲ್ಪ್ ಆಗುತ್ತೆ. ಮೊರಾರ್ಜಿಗೂ ಹೆಲ್ಪ್ ಆಗುತ್ತೆ, ಆದರ್ಶಕ್ಕೂ ಹೆಲ್ಪ್ ಆಗುತ್ತೆ, ಅಲ್ಪಸಂಖ್ಯಾತರ APJ ಅಬ್ದುಲ್ ಕಲಾಂ ಎಲ್ಲ ಒಂದು ಪರೀಕ್ಷೆಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಹೆಲ್ಪ್ ಆಗುವಂಥದ್ದು. ಸೊ ಹಾಗಾಗಿ ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕು, ಈ ವಾಟ್ಸಪ್ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ 69ನೇ ಪ್ರಶ್ನೆ. ಸೊ ಅವಳ ಅಜ್ಜಿ ಏನು ಮಾಡ್ತಿದ್ದಾಳೆ, ಪ್ಯಾಕೆಟನ್ನು ತೆಗೆದುಕೊಳ್ತಿದ್ದಾರೆ, ಆಹಾರ ಪ್ಯಾಕೆಟು. ಅದ್ರ ಮೇಲೆ ಡೇಟನ್ನು ನೋಡ್ತಿದ್ದಾಳೆ. ಯಾವ ಡೇಟನ್ನು ನೋಡ್ತಿದ್ದಾಳೆ ಅಜ್ಜಿ ಅಂತ ನೋಡೋದಾದರೆ 69ನೇದು ಅವಧಿ ಮುಗಿಯುವ ದಿನಾಂಕವನ್ನು, ಎಕ್ಸ್ಪೈರಿ ಡೇಟನ್ನು ನೋಡ್ತಿದ್ದಾಳೆ. ಯಾಕಂತಂದರೆ ಎಕ್ಸ್ಪೈರ್ ಆದಂಥ ಆಹಾರವನ್ನು ನಾವು ತಿನ್ನಬಾರ್ದು. ತಿಂದ ಮೇಲೆ ನಮಗೆ ಸ್ವಲ್ಪ ಸೈಡ್ ಎಫೆಕ್ಟ್ಗಳಾಗ್ಬೋದು, ವಾಮಿಟಿಂಗ್ ಆಗ್ಬೋದು, ಹೌದಾ, ಹೆಡ್ಡೇಕ್ ಆಗ್ಬೋದು, ತಲೆನೋವು ಅಂಥದ್ದು, ಹೌದಾ. ಸೊ ಈ ರೀತಿಯಾದಂಥ ತೊಂದರೆಗಳಾಗ್ತವೆ. ಸೊ ಹಾಗಾಗಿ ಅವಧಿ ಮುಗಿಯುವ ದಿನಾಂಕವನ್ನು ನಾವು ನೋಡಿ ತೆಗೆದುಕೊಳ್ಬೇಕು. ನಾವು ಏನಾದರೂ ಮೆಡಿಸಿನ್ ಅಥವಾ ಗುಳಿಗೆ ಮಾತ್ರೆಗಳನ್ನ ತೆಗೆದುಕೊಳ್ಳುವಾಗ ಹೀಗೆ ನೋಡಬೇಕು, ಅವಧಿ ಮುಗಿಯುವ ದಿನಾಂಕವನ್ನು ನೋಡಿನೇ ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ 69ನೇ ಪ್ರಶ್ನೆ ಆಯಿತು. 70ನೇ ಪ್ರಶ್ನೆ ನೋಡೋಣ. ಏನಿದೆ 70ನೇ ಪ್ರಶ್ನೆ ಅಂತಂದರೆ, ರಾಧಾ ಮೀನು ಮತ್ತು ಮಾಂಸವನ್ನು 1 ವಾರ ಕಾಲ ಸಂರಕ್ಷಿಸಲು ಬಯಸುತ್ತಾಳೆ. ಮೂಲಗಳಲ್ಲಿ ತಿಳಿಸಲಾದ ಅತ್ಯಂತ ಪರಿಣಾಮಕಾರಿ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ರಾಧಾನ ಉದ್ದೇಶ ಏನು ಅಂತಂದರೆ, ಮೀನು ಮತ್ತು ಮಾಂಸವನ್ನು 1 ವಾರದವರೆಗೆ ಕೆಡಲಾರದಂತೆ ಅವಳು ಏನು ಮಾಡಬೇಕು, ಅದನ್ನು ಕಾಪಾಡಿಕೊಳ್ಬೇಕು. ಸೊ ಹಾಗಾದರೆ ಯಾವ ವಿಧಾನದಿಂದ ಅವಳು ಅದನ್ನು ಸಂರಕ್ಷಣೆ ಮಾಡ್ಬೋದು ಅಂತ ಕೇಳಿದ್ದಾರೆ. ಸಕ್ಕರೆ ಸೇರಿಸುವುದು ಅಂತ ಹೇಳಿದ್ದಾರೆ. ಇದಕ್ಕೆ ಇದು ಸೂಕ್ತವಾದಂಥ ವಿಧಾನ ಅಲ್ಲ. ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸುವುದು. ಓಕೆ, ಇದು ಕರೆಕ್ಟ್. ಅಂದರೆ ಫ್ರಿಜ್ನಲ್ಲಿ ಇಡುವಂಥದ್ದು, ಹೌದಾ. ಸೊ ಫ್ರಿಜ್ನಲ್ಲಿ ಇಟ್ಟರೆ ನಮಗೆ ಒಂದು ಆಹಾರವನ್ನು ಭಾಳಷ್ಟು ದಿನ ಕೆಡಲಾರದಂತೆ ಇಟ್ಕೊಳ್ಬೋದು. ಸೊ ಇದಕ್ಕೆ ಈ ಒಂದು ಉತ್ತರ ಸರಿಯಾಗುತ್ತೆ, ಹೌದಾ. ಇಲ್ಲಿ ನೋಡಿರಿ, ತೆರೆದ ಬಟ್ಟಲಿನಲ್ಲಿ ಇಡುವಂಥದ್ದು ರಾಂಗ್. ತೆರೆದ ಬಟ್ಟಲು ಅಂದರೆ ಓಪನ್ ಏರ್ನಲ್ಲಿ ಮೈಕ್ರೋಬ್ಸ್ ಇರ್ತವೆ, ಸೂಕ್ಷ್ಮಾಣು ಜೀವಿಗಳಿರ್ತವೆ, ಅದೆಲ್ಲ ಬಂದು ನಮ್ಮ ಆಹಾರವನ್ನು ಹಾಳು ಮಾಡುವಂಥದ್ದು. ಸೊ ಆಪ್ಷನ್ ಸಿ ರಾಂಗ್ ಆಗುತ್ತೆ. ಧಾನ್ಯಗಳೊಂದಿಗೆ ಬೆರೆಸುವುದು. ಧಾನ್ಯಗಳು ಅಂದರೆ ಕಾಳುಗಳು. ಸೊ ಅವುಗಳೊಂದಿಗೆ ಈ ಮಾಂಸವನ್ನು ಬೆರೆಸಿ ಇಡ್ತೀರಾ ನೀವು, ರಾಂಗ್, ಹೌದಾ. ಸೊ ನಮಗೆ ಸರಿಯಾದ ಉತ್ತರ ಏನು, ಫ್ರಿಜ್ನಲ್ಲಿ ಇಡುವಂಥದ್ದು ಅಥವಾ ಅತ್ಯಂತ ಕಡಿಮೆ ತಾಪಮಾನದಲ್ಲಿ, ಟೆಂಪ್ರೇಚರ್ನಲ್ಲಿ ಸಂಗ್ರಹಿಸುವುದು, ಸ್ಟೋರಿಂಗ್ ಎಟ್ ವೆರಿ ಲೋ ಟೆಂಪ್ರೇಚರ್ ಅಂತ. ಓಕೆ,
ನೆಕ್ಸ್ಟ್ 71ನೇ ಪ್ರಶ್ನೆಯನ್ನು ನೋಡೋಣ. ನೀವು ಕೊಠಡಿಯ ಒಂದು ಮೂಲೆಯಲ್ಲಿ ಸುಗಂಧ ದ್ರವ್ಯದ ಬಾಟಲಿಯನ್ನು ತೆರೆಯುತ್ತೀರಿ ಮತ್ತು ಶೀಘ್ರದಲ್ಲೇ ವಿರುದ್ಧ ಮೂಲೆಯಲ್ಲಿರುವ ನಿಮ್ಮ ಸ್ನೇಹಿತನಿಗೆ ಅದರ ವಾಸನೆ ತಿಳಿಯುತ್ತದೆ. ಸುಗಂಧವು ಅವರಿಗೆ ಹೇಗೆ ತಲುಪಿತು ಅಂತ. ಫಾರ್ ಎಕ್ಸಾಂಪಲ್, ನೀವು ಒಂದು ರೂಮ್ನಲ್ಲಿ ಇದ್ದೀರಾ. ಸೊ ಇಲ್ಲಿ ನಿಂತ್ಕೊಂಡು ನೀವೇನು ಮಾಡ್ತೀರಾ, ಒಂದು ಸೆಂಟ್ ಬಾಟಲ್ ಓಪನ್ ಮಾಡ್ತೀರಾ. ಆ ವಾಸನೆ ಏನಾಗುತ್ತೆ, ಈ ಮೂಲೆಯಲ್ಲಿರುವಂತಹ ಸ್ನೇಹಿತನಿಗೆ ಗೊತ್ತಾಗುತ್ತೆ. ಸೊ ಅದು ಹೆಂಗೆ ಬಂತು ಅಂತ ಕೇಳಿದ್ದಾರೆ, ಹೌದಾ. ಸೊ ಆಪ್ಷನ್ ನೋಡ್ರಿ, ಬಾಟಲು ಕೊಠಡಿ ಉದ್ದಕ್ಕೂ ಚಲಿಸಿತು ಅಂದರೆ ಇಲ್ಲಿರುವಂಥ ಬಾಟಲ್ ಇಲ್ಲಿವರೆಗೂ ಚಲಿಸ್ಕೊಂಡು ಬಂತಾ? ನೋ. ಅದೃಶ್ಯ ಸುಗಂಧ ಕಣಗಳು ಗಾಳಿಯ ಮೂಲಕ ಚಲಿಸಿದವು. ಇದು ಕರೆಕ್ಟ್ ನೋಡ್ರಿ. ಏನು ಸುಗಂಧದ ಕಣಗಳು ಇರ್ತವೆ, ಗಾಳಿ ಮುಖಾಂತರ ಏನಿತ್ತು ಇಲ್ಲಿವರೆಗೂ ಚಲನೆ ಮಾಡ್ಕೊಂಡ್ಬಂದು ನಿಮ್ಮ ಸ್ನೇಹಿತನ ಮೂಗಿಗೆ ಬಂದು ಬಡಿತು. ಸೊ ಅವಾಗ ಅವನಿಗೆ ಯಾರೋ ಸೆಂಟ್ ಹಾಕ್ಕೊಂಡಿದ್ದಾರೆ, ಸೆಂಟ್ ಬಾಟಲ್ ಓಪನ್ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ, ಹೌದಾ. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ಇನ್ವಿಸಿಬಲ್ ಫ್ರಾಗ್ನೆಂಟ್ ಪಾರ್ಟಿಕಲ್ಸ್ ಟ್ರಾವೆಲ್ ಥ್ರೂ ದ ಏರ್. ಓಕೆ. ಸೊ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಅದರ ಸುಗಂಧ ಪರಿಮಳ ಏನು ಮಾಡುತ್ತೆ, ನಿಮಗೆ ಹಾಲ್ನಲ್ಲಿ ಕೂತಿರುವಂಥ ನಿಮಗೆ ಮೂಗಿನಿಗೆ ಬಂದು ಬಡಿಯುತ್ತೆ. ಸೊ ಅವಾಗ ನೀವು ಎದ್ದೇನು ಮಾಡ್ತೀರಾ, ಅಡುಗೆ ಮನೆಗೆ ಹೋಗಿ ಆಹಾರವನ್ನು ತಿನ್ನುವಂಥದ್ದು, ಹೌದಾ. ಇದು ಸಹ ಒಂದು ಎಕ್ಸಾಂಪಲ್ ಆಗ್ಬೋದು ನಿಮಗೆ. ಓಕೆ. ನೆಕ್ಸ್ಟ್ 71ನೇದಕ್ಕೆ ಬಿ ಆನ್ಸರ್ ಸರಿಯಾಗಿತ್ತು. 72ನೇ ಪ್ರಶ್ನೆ ನೋಡೋಣ. ಸೊ ಏನಿದೆ 72ನೇ ಪ್ರಶ್ನೆ ಅಂತಂದರೆ, ನೀವು ನೀರಿನಲ್ಲಿ ಒಂದು ನಾಣ್ಯ ಮತ್ತು ಒಂದು ಒಣಗಿದ ಎಲೆಯನ್ನು ಹಾಕುತ್ತೀರಿ. ನಾಣ್ಯವು ಮುಳುಗುತ್ತದೆ, ಆದರೆ ಎಲೆಯು ತೇಲುತ್ತದೆ. ನೀರು ವಸ್ತುವಿನ ಮೇಲೆ ಪ್ರಯೋಗಿಸುವ ಮೇಲ್ಮುಖ ಬಲವನ್ನು ಏನೆಂದು ಕರೆಯುತ್ತಾರೆ ಅಂತ. ಫಾರ್ ಎಕ್ಸಾಂಪಲ್, ಈ ರೀತಿ ಒಂದು ಪಾತ್ರೆ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದ್ರ ಮೇಲೆ ಒಂದು ಕಾಯಿನನ್ನು ಹಾಕಿದರೆ ನೀವು ನೀರಿನ ಪಾತ್ರೆಯಲ್ಲಿ ಅದು ಕಾಯಿನ್ ಬಂದು ಕೆಳಗಡೆ ಕೂತ್ಕೊಳ್ಳುತ್ತೆ, ಹೌದಾ. ಸೊ ಆದರೆ ಅದೇ ಒಂದು ಎಲೆಯನ್ನು ನೀವು ಹಾಕಿದರೆ ಅದು ಏನು ಮಾಡುತ್ತೆ, ಮೇಲ್ಗಡೆ ತೇಲುತ್ತೆ. ಸೊ ಹಾಗಾದರೆ ಎಲೆ ಮೇಲ್ಗಡೆ ತೇಲುವಂತೆ ಯಾವ್ದು ಮಾಡಿದೆ ಅಂತಂದರೆ ನೀರು. ಅಂದರೆ ನೀರೇನು ಮಾಡುತ್ತೆ, ಮೇಲ್ಮುಖವಾಗಿ ಬಲವನ್ನು ಹಾಕ್ತಾ ಇರುತ್ತೆ. ಸೊ ಅದರಿಂದ ಏನು ಮಾಡುತ್ತೆ, ಎಲೆ ತೇಲುವಂಥದ್ದು. ಸೊ ನೀರಿನ ಮೇಲ್ಮುಖ ಬಲವನ್ನು ನಾವು ಏನಂತ ಕರಿತೀವಿ ಅಂತಂದರೆ, ಅಂದರೆ ನೀರು ವಸ್ತುವಿನ ಮೇಲೆ ಪ್ರಯೋಗಿಸುವ ಬಲವನ್ನು, ಮೇಲ್ಮುಖ ಬಲವನ್ನು ಏನಂತ ಕರಿತೀವಿ ಅಂತಂದರೆ ಇಂಗ್ಲೀಷ್ನಲ್ಲಿ ಬೊಯಾನ್ಸಿ ಅಂತ ಕರಿತೀವಿ, ಕನ್ನಡದಲ್ಲಿ ಪ್ಲವಣತೆ ಅಂತ ಕರಿತೀವಿ. ಓಕೆ. ಸೊ ಈ ಪ್ಲವಣತೆ, ನೀರಿನ ಪ್ಲವಣತೆ ಬಲ ಹೆಚ್ಚಿಗೆ ಇದ್ದರೆ ಈ ಒಂದು ಎಲೆಗಳು ಅಥವಾ ವಸ್ತುಗಳು ತೇಲುವಂಥದ್ದು. ಅಥವಾ ಈ ಒಂದು ನೀರಿನ ಪ್ಲವಣತೆ ಬಲಕ್ಕಿಂತ ಈ ಒಂದು ಕಾಯಿನ್ನ ಬಲ, ಕೆಳಮುಖ ಬಲ ಹೆಚ್ಚಿಗೆ ಇದ್ದರೆ ಆವಾಗ ಕಾಯಿನ್ ಮುಳುಗುತ್ತೆ, ಹೌದಾ. ಅದೇ ಒಂದು ವೇಳೆ ಈ ಪ್ಲವಣತೆ ಬಲಕ್ಕಿಂತ ಈ ಮೇಲ್ಗಡೆ ಇರುವಂಥ ಎಲೆಯ ಬಲ ಕಮ್ಮಿ ಇದ್ದರೆ ಅವಾಗ ಏನು ಮಾಡುತ್ತೆ, ಎಲೆ ಮೇಲ್ಗಡೆ ತೇಲುವಂಥದ್ದು. ಓಕೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು, ನೀರು ವಸ್ತುವಿನ ಮೇಲೆ ಪ್ರಯೋಗಿಸುವ ಮೇಲ್ಮುಖ ಬಲವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಪ್ಲವಣತೆ ಅಥವಾ ಬಯಾನ್ಸಿ ಅಂತ ಕರೆಯುವಂಥದ್ದು. ಓಕೆ. ನೆಕ್ಸ್ಟ್ 72ನೇದಾಯಿತು. 73ನೇದು. ಓಕೆ. ಸೊ ಇದು ಮ್ಯಾಚ್ ದ ಫಾಲೋಯಿಂಗ್. ಪಟ್ಟಿ ಎ ಯಲ್ಲಿ ಇರೋದನ್ನು ಪಟ್ಟಿ ಬಿಗೆ ನೀವು ಜಾಯಿನ್ ಮಾಡಬೇಕು. ನೋಡಿ, ಘನಧಾತು ಯಾವುದು ಇದರಲ್ಲಿ, ಕಬ್ಬಿಣ. ಓಕೆ. ಒಂದನೇದು ಬಿ ಆಗಬೇಕು. ಸೊ ಒಂದನೇದು ಬಿ ಇಲ್ಲಿದೆ, ಇಲ್ಲಿ ಎ ಇದೆ, ರಾಂಗ್. ಆದರೂ ಎರಡನೇದು ನೋಡೋಣ. ದ್ರವಧಾತು ಯಾವುದು ಇದರಲ್ಲಿ, ದ್ರವಧಾತು ಅಂದರೆ ನೀರಿನ ಥರ ಇರುವಂತಹ ಧಾತು ಯಾವುದು ಅಂತಂದರೆ ಪಾದರಸ. ಓಕೆ. ಪಾದರಸ ಎಲ್ಲಿರುತ್ತೆ, ನೀವು ಡಾಕ್ಟರ್ ಹತ್ರ ಹೋಗಿರ್ತೀರಾ. ಸೊ ಅವ್ರು ನಿಮಗೆ ಥರ್ಮೋಮೀಟರ್ ಅಥವಾ ತಾಪಮಾಪಕವನ್ನು ಬಾಯಲ್ಲಿ ಇಡುವಂಥದ್ದು ಇಡ್ತಾರೆ, ಹೌದಾ. ಬಾಯಲ್ಲಿ ಅಥವಾ ಕಂಕುಳಲ್ಲಿ ಇಡ್ತಾರೆ. ಸೊ ಇದನ್ನು ಅಥವಾ ಬಗಲಲ್ಲಿ ಅಂತ ಅನ್ಬೋದು, ಹೌದಾ. ಸೊ ಅದರಲ್ಲಿ ಒಂದು ಹಳದಿ ಬಣ್ಣದ ಒಂದು ಧಾತು ಇರುತ್ತೆ. ಸೊ ಅದು ನೀರಿನ ಥರ ಇರುತ್ತೆ, ಅಂದರೆ ನೀರಿನ ಥರ ಹರಿಯುವಂಥದ್ದು, ಅದು ಹಳದಿ ಬಣ್ಣದ್ದು. ಅದನ್ನು ನಾವು ಪಾದರಸ ಅಥವಾ ಮರ್ಕ್ಯೂರಿ ಅಂತ ಕರಿತೀವಿ. ಓಕೆ. ಅನಿಲ ಧಾತು, ಅನಿಲ ಅಂತಂದ್ರೇನು, ಗಾಳಿ, ಹೌದಾ. ಸೊ ಗಾಳಿ ಅಂತರ ಇರುವಂಥದ್ದು ಯಾವುದು, ಆಮ್ಲಜನಕ, ಹೌದಾ. ಆಮ್ಲಜನಕ ನಾವು ಉಸಿರಾಡಲು ಒಳಗೆ ತೆಗೆದುಕೊಳ್ಳುವಂಥ ಗಾಳಿ ಯಾವುದು, ಆಮ್ಲಜನಕ, ಹೌದಾ. ನೆಕ್ಸ್ಟ್ ನೈಸರ್ಗಿಕ ಧಾತು ಯಾವುದು ಅಂತಂದರೆ ಚಿನ್ನ, ಹೌದಾ. ನೆಕ್ಸ್ಟ್ ಕೃತಕ ಧಾತು ಯಾವುದು ಅಂತಂದರೆ ಪ್ಲುಟೋನಿಯಂ, ಆರ್ಟಿಫಿಷಿಯಲ್ ಎಲಿಮೆಂಟ್. ಓಕೆ. ಆರ್ಟಿಫಿಷಿಯಲ್ ಅಥವಾ ಕೃತಕ ಅಂತಂದರೆ ಮಾನವ ನಿರ್ಮಿತ, ನ್ಯಾಚುರಲ್ ಆಗಿ ಸಿಗೋದಿಲ್ಲ, ಅದು ನೇಚರಲ್ಲಿ ಮಾನವ ತಯಾರಿಸಿದ್ದದು. ಅದನ್ನು ನಾವು ಆರ್ಟಿಫಿಷಿಯಲ್ ಎಲಿಮೆಂಟ್ ಅಥವಾ ಕೃತಕ ಧಾತು ಅಂತ ಕರಿತೀವಿ. ಯಾವುದನ್ನು, ಪ್ಲುಟೋನಿಯಮನ್ನು. ಸೊ ಇವೆಲ್ಲ ಆಪ್ಷನ್ಗಳು ಎಲ್ಲಿ ಸರಿಯಾಗಿದೆ, ಆಪ್ಷನ್ ನಂಬರ್ ಎ ಯಲ್ಲಿ ಸರಿಯಾಗಿರುವಂಥದ್ದು, ಹೌದಾ. ಸೊ ಹಾಗಾದರೆ 73ನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 74ನೇ ಪ್ರಶ್ನೆ. ರಾಯಚೂರಿನಲ್ಲಿ ರೈತನೊಬ್ಬನು ಉಷ್ಣ ವಿದ್ಯುತ್ ಸ್ಥಾವರವನ್ನು ನೋಡುತ್ತಾನೆ. ವಿದ್ಯುತ್ ಉತ್ಪಾದಿಸಲು ಅಲ್ಲಿ ಒಂದು ನಿರ್ದಿಷ್ಟ ಇಂಧನವನ್ನು ಉರಿಸಲಾಗುತ್ತದೆ ಎಂದು ಅವನು ತಿಳಿಯುತ್ತಾನೆ. ಆ ಇಂಧನ ಯಾವುದು ಅಂತ ಕೇಳಿದ್ದಾರೆ. ಸೊ ಹಂಗಂತಂದರೆ ಈ ಥರ್ಮಲ್ ಪವರ್ ಸ್ಟೇಷನ್. ಸೊ ಇದರಲ್ಲಿ ಯಾವ ಒಂದು ಇಂಧನವನ್ನು ಬಳಸಿ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೇವೆ, ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡುತ್ತೇವೆ ಅಂತ
ಕೇಳಿದ್ದಾರೆ ವಿದ್ಯುತ್ ಸ್ಥಾವರದಲ್ಲಿ. ಓಕೆ, ಸೊ ಇದರಲ್ಲಿ ನಾವು ಯಾವ ಇಂಧನವನ್ನು ಬಳಸ್ತೀವಿ ಅಂತಂದರೆ ಆಪ್ಷನ್ ಬಿ ಯಲ್ಲಿರುವಂಥದ್ದು ಕಲ್ಲಿದ್ದಲು, ಕೋಲ್ ಅಂತ ಇಂಗ್ಲೀಷ್ನಲ್ಲಿ ಕರಿತೇವೆ. ಓಕೆ, ನೆಕ್ಸ್ಟ್ 75ನೇ ಪ್ರಶ್ನೆಯನ್ನು ನೋಡೋಣ. ನೀವು ಅನಿಲ ಮತ್ತು ಧೂಳಿನ ಉದ್ದನೆಯ ಬಾಲವನ್ನು ಹೊಂದಿರುವ ಆಕಾಶಕಾಯವನ್ನು ನೋಡಿರ್ತೀರಿ. ಇದು ಒಂದು ಅಂತ ಕೇಳಿದ್ದಾರೆ. ಯು ಸಿ ಎ ಸೆಲೆಸ್ಟಿಯಲ್ ಬಾಡಿ ವಿತ್ ಲಾಂಗ್ ಟೇಲ್ ಆಫ್ ಗ್ಯಾಸ್ ಆ್ಯಂಡ್ ಡಸ್ಟ್, ದಿಸ್ ಈಸ್ ಅಂತ ಕೇಳಿದ್ದಾರೆ. ನೋಡ್ಬೋದು, ನೀವು ರಾತ್ರಿ ಹೊತ್ತಿನಲ್ಲಿ ಆಕಾಶವನ್ನು ಗಮನಿಸುವಾಗ ನಿಮಗೆ ಯಾವುದಾದ್ರೊಂದು ಚುಕ್ಕಿ ಬಿದ್ದಂತೆ ಕಾಣುತ್ತೆ. ಹೌದಾ, ನೋಡಿ ಇಲ್ಲಿ ಚುಕ್ಕಿ ಬೀಳ್ತಾ ಇದೆ, ನಕ್ಷತ್ರ ಬೀಳ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಅದನ್ನು ಏನಂತ ಕರೀತಾರೆ ಅಂತಂದರೆ ಧೂಮಕೇತು ಅಂತ ಕರೆಯುವಂಥದ್ದು, ಏನು ಕಾಮೆಟ್ ಅಂತ ಕರೆಯುವಂಥದ್ದು. ಓಕೆ, ನೆಕ್ಸ್ಟ್ 75ನೇ ಪ್ರಶ್ನೆ ಆಯಿತು. 76ನೇ ಪ್ರಶ್ನೆ ನೋಡೋಣ. ಈಗ 76ನೇ ಪ್ರಶ್ನೆ ಏನಿದೆ ಅಂತಂದರೆ ಕಾಮನಬಿಲ್ಲಿನ 7 ಬಣ್ಣಗಳನ್ನು ನೆನಪಿಡಲು ಬಳಸುವ ಆಂಗ್ಲ ಭಾಷೆಯ ಅನುಕ್ರಮವಾದ ಪದವು. ದ ಇಂಗ್ಲೀಷ್ ಅಕ್ರೋನಿಮ್ ಯೂಸ್ ಟು ರಿಮೆಂಬರ್ 7 ಕಲರ್ಸ್ ಆಫ್ ರೇನ್ಬೋ. ಓಕೆ, ಕಾಮನಬಿಲ್ಲಿನ ಬಣ್ಣಗಳನ್ನ ನೀವು ಕಂಡುಹಿಡ್ಕೊಳ್ಳೋಕೆ ನಾವು ವಿಬ್ ಗಯಾರ್ ಅಂತ ಕರಿತೀವಿ. ಹೌದಾ, ಸೊ ವಿಬ್ ಗಯಾರ್ ಅಂತ ನಾವು ಅಕ್ರೋನಿಮ್ ಇದೆ. ಹೌದಾ, ಸೊ ಅದನ್ನು ನಾವು ಆಪ್ಷನ್ ನಂಬರ್ ಬಿ ಯಲ್ಲಿ ನೋಡ್ಬೋದು. ಓಕೆ, ಸೊ ವಿ ಅಂತಂದ್ರೆ ಏನು, ವೈಲೆಟ್ ಅನ್ನುವಂಥದ್ದು. ಐ ಅಂತಂದರೆ ಏನು, ಇಂಡಿಗೋ. ಓಕೆ, ಬ್ಲೂ, ಬಿ ಅಂತಂದರೆ ಬ್ಲೂ, ಜಿ ಅಂದರೆ ಗ್ರೀನ್, ವೈ ಅಂದರೆ ಯೆಲ್ಲೋ, ಓ ಅಂದರೆ ಆರೆಂಜ್, ಆರ್ ಅಂತಂದರೆ ರೆಡ್. ಹೌದಾ, ವಿಬ್ ಗಯಾರ್ ಅಂತ ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ನಾವು ಬಳಸ್ತೀವಿ. ಓಕೆ, ಸೊ ಮುಂದಿನ ವರ್ಷ ನೀವು ನೋಡ್ತಾ ಇದ್ದರೆ, ಮುಂದಿನ ವರ್ಷ ಈ ಪರೀಕ್ಷೆಯನ್ನು ಬರಿತಾ ಇದ್ದರೆ ನೀವು ವಿಬ್ ಗಯಾರ್ ಅಂತ ಇದೆ. ಸೊ ಹಾಗಾದರೆ ನಿಮಗೆ ಪ್ರಶ್ನೆ ಏನು ಬರ್ಬೋದು, ಕಾಮನ ಬಿಲ್ಲಿನಲ್ಲಿ 4ನೇ ಬಣ್ಣ ಯಾವುದು, 1ನೇ ಬಣ್ಣ ಯಾವುದು, ಮೇಲಿನಿಂದ 1ನೇ ಬಣ್ಣ ಯಾವುದು, ಮೇಲಿನಿಂದ 2ನೇ ಬಣ್ಣ, ಮೇಲಿನಿಂದ 4ನೇ ಬಣ್ಣ, ಕೆಳಗಿನಿಂದ 1ನೇ ಬಣ್ಣ ಅಂತ ಕೇಳ್ಬೋದು ನಿಮಗೆ. ಸೊ ನೆನ್ಪಿಟ್ಕೊಳ್ಳಿ ವಿಬ್ ಗಯಾರ್ ಅನ್ನುವಂಥದ್ದನ್ನು, ಅವಾಗ ನಿಮಗೆ ಹೆಲ್ಪ್ ಆಗುವಂಥದ್ದು. ಓಕೆ, ನೆಕ್ಸ್ಟ್ 77ನೇ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು 76ನೇದಕ್ಕೆ? ಆಪ್ಷನ್ ಬಿ, ವಿಬ್ ಗಯಾರ್. ಓಕೆ, ನೆಕ್ಸ್ಟ್ 77ನೇ ಪ್ರಶ್ನೆಯನ್ನು ನೋಡೋಣ. ಈಗ ರಕ್ತದಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ? ಓಕೆ, ತಪ್ಪಾಗಿದ್ದನ್ನು ಮಾತ್ರ ನೀವು ಕಂಡು ಹಿಡ್ಕೊಳ್ಬೇಕು. ಸೊ ಸರಿಯಾದ ಉತ್ತರ ಯಾವುದು ಅಂತಂದರೆ ಸಿ, ಒಮ್ಮೆ ರಕ್ತದಾನ ಮಾಡಿದ ನಂತರ ರಕ್ತ ಮತ್ತೆ ಆಗದು ಅಂತ ಹೇಳಿದ್ದಾರೆ. ಬ್ಲಡ್ ಈಸ್ ನಾಟ್ ಪ್ರೊಡ್ಯೂಸರ್ ಅಗೇನ್ ಅಂತ, ಅಂದರೆ ಒಮ್ಮೆ ರಕ್ತವನ್ನು ಕೊಟ್ಟ ಮೇಲೆ ನಮ್ಮ ದೇಹದಲ್ಲಿ ಮತ್ತೆ ರಕ್ತ ಉತ್ಪತ್ತಿ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ತಪ್ಪು. ಏನಾಗುತ್ತೆ, ರಕ್ತ ಉತ್ಪತ್ತಿ ಆಗುತ್ತದೆ, ಮತ್ತೆ ದೇಹದಲ್ಲಿ ಉತ್ಪತ್ತಿ ಆಗುತ್ತದೆ. ಹೌದಾ, ಆಮೇಲೆ 18 ವರ್ಷದ ಒಳಗಿನ ಮಕ್ಕಳಿಗೆ ನಾವು ರಕ್ತವನ್ನು ತೆಗೆದುಕೊಳ್ಳೋದಿಲ್ಲ. ಹೌದಾ, ಅದು ಸಹ ಸರಿಯಾಗಿದೆ. ರಕ್ತದಾನ ಇತರ ಜೀವವನ್ನು ರಕ್ಷಿಸುತ್ತದೆ. ಹೌದು, ಆಕ್ಸಿಡೆಂಟ್ ಆದಾಗ ರಕ್ತದಾನವನ್ನು ಮಾಡ್ತಾರೆ ಏನು ಹಾಸ್ಪಿಟಲ್ಗಳಲ್ಲಿ ಅವರ ಜೀವವನ್ನು ಉಳಿಸಲಿಕ್ಕೆ. ಸೊ ಜೀವವನ್ನು ರಕ್ಷಣೆ ಮಾಡುತ್ತೆ ಅದು. ಸೊ ಹಾಗಾದರೆ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ರು ನಮಗೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 78ನೇ ಪ್ರಶ್ನೆಯನ್ನು ನೋಡೋಣ. ಮೇಲ್ಕಂಡ ರಸ್ತೆ ಬದಿಯ ಸಂಕೇತವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ದ ಅಬೌಟ್ ಟ್ರಾಫಿಕ್ ಸೈನ್ ಇಂಡಿಕೇಟ್ಸ್. ಓಕೆ, ನಿಮಗೆ ಏನು ರೋಡ್ನಲ್ಲಿ ಕೆಂಪು, ಆಮೇಲೆ ಹಸಿರು, ಹಳದಿ ಈ ರೀತಿ ಸಿಗ್ನಲ್ಗಳನ್ನ ನಿಮ್ಗೆಲ್ಲರೂ ನೋಡೇ ಇರ್ತೀರ, ಅದ್ರ ಬಗ್ಗೆ ನಿಮಗೆ ಗೊತ್ತು. ಹೌದಾ, ಸೊ ಅಂದರೆ ಕೆಂಪು ಬಂದಾಗ ನಿಲ್ಲಬೇಕು, ಹಳದಿ ಬಂದಾಗ ನಿಮ್ಮ ಏನು ತಯಾರಿಯಲ್ಲಿ ಇರಬೇಕು, ನೀವು ಸ್ಟಾರ್ಟ್ ಮಾಡಿಕೊಂಡು ಇಂಜಿನ್ಗಳನ್ನು. ಹೌದಾ, ಹಸಿರು ಬಂದಾಗ ಹೋಗಬೇಕು. ಹೌದಾ, ಹಾಗಾದರೆ ಇದು ನಿಮಗೆ ಗೊತ್ತು. ಬಟ್ ಇಲ್ಲೇನು ಕೇಳಿದ್ದಾರೆ, ರಸ್ತೆ ಬದಿಯಲ್ಲಿ ಏನಿರ್ತವೆ, ಈ ರೀತಿ ಸೈನ್ಗಳು ಇರ್ತವೆ. ಓಕೆ, ನೇಮ್ ಪ್ಲೇಟ್ಗಳು ಇರುತ್ತೆ, ಪ್ಲೇಟ್ಗಳು. ಸೊ ಇದು ಏನನ್ನ ಸೂಚನೆ ಕೊಡ್ತದೆ ಅಂತ ಕೇಳಿದ್ದಾರೆ. ಓಕೆ, ನೋಡಿ ಮುಂದೆ ಸೇತುವೆ ಇದೆ ಅಂತ, ಇಲ್ಲೇನಾದರೂ ಸೇತುವೆ ಗತಿ ಕಾಣ್ತಾ ಇದೆ ನಿಮ್ಗೆ? ಇಲ್ಲ, ರಾಂಗ್. ರೈಲ್ವೆ ಹಳಿ ಅಂದರೆ ಈ ರೀತಿಯಾಗಿ ರೈಲ್ವೆ ಹಳಿಯ ಸಿಂಬಾಲ್ ಏನಾದರೂ ಕಾಣ್ತಾ ಇದೆಯವಾ? ಇಲ್ಲ. ರಸ್ತೆ ಉಬ್ಬು ಇದೆ, ಹೌದು, ಇದು ರೋಡ್ ಬ್ರೇಕ್ನ ಸಿಂಬಾಲ್ ಇದು. ಹೌದಾ, ರೋಡ್ ಬ್ರೇಕ್ನ ಸಿಂಬಾಲ್. ಉಬ್ಬು ಇದೆ, ನಿಮ್ಮ ವಾಹನದ ವೇಗ ಕಡಿಮೆ ಮಾಡಬೇಕು, ಇದು ಸರಿಯಾದ ಉತ್ತರ. ಓಕೆ, ಹಂಪ್ ಅಹೆಡ್ ಡ್ರೈವ್ ಸ್ಲೋಲಿ ಅಂತ. ಇಲ್ಲಾಂತಂದರೆ ಏನಾಗುತ್ತೆ, ಹೋಗಿ ಒಮ್ಮೆ ಜಿಗಿದು ಬಿಡ್ಬೋದು. ಹೌದಾ, ಎಗರಿ ಬಿಡ್ಬೋದು. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ವಾಹನಗಳನ್ನು ನಿಲ್ಲಿಸಬಹುದು, ನೋ ಪಾರ್ಕಿಂಗ್, ನೋ, ರಾಂಗ್ ಇದು. ಇಲ್ಲಿ ನೋಡಿ ಆಪ್ಷನ್ ಆ್ಯಕ್ಚುಲಿ ರಾಂಗ್ ಇದು. ಸೊ ಇಲ್ಲಿ ನೋ ಪಾರ್ಕಿಂಗ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ವಾಹನಗಳನ್ನು ನಿಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ, ರಾಂಗ್. ಸೊ ಬಟ್ ನಮಗೆ ಸರಿಯಾದ ಉತ್ತರ ಯಾವುದಾಗಿತ್ತು, ರಸ್ತೆಯಲ್ಲಿ ಉಬ್ಬು ಇದೆ, ನಿಮ್ಮ ವಾಹನದ ವೇಗ ಕಡಿಮೆ ಮಾಡಿಕೊಳ್ಳಿ, ಹಂಪ್ ಅಹೆಡ್ ಡ್ರೈವ್ ಸ್ಲೋಲಿ ಅನ್ನುವಂಥದ್ದು ಸರಿಯಾದ ಉತ್ತರ. ಹೌದಾ, ಅಂದರೆ ಈ ಸಿಂಬಾಲ್ ಇದನ್ನು ಸೂಚನೆ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ 79ನೇ ಪ್ರಶ್ನೆ ನೋಡಿ. ನದಿಗಳು ಹರಿದು ತರುವ
ಮಣ್ಣನ್ನು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಮೆಕ್ಕಲು ಮಣ್ಣು ಅಥವಾ ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ಓಕೆ, ಸೊ ದ ಸಾಯಿಲ್ ದಟ್ ಡಿಪಾಸಿಟೆಡ್ ಬೈ ದ ರಿವರ್ಸ್ ಇಸ್ ಕಾರ್ಡ್. ಅಂದರೆ ನೋಡ್ಬೋದು ನೀವು, ಮಳೆ ಆದಾಗ ಅದ್ರ ಜೊತೆ ಏನು ನೀರು ಹರಿತಿರುತ್ತೆ ಅದ್ರ ಜೊತೆ ಮಣ್ಣನ್ನು ತೆಗೆದುಕೊಂಡು ಬರುವಂಥದ್ದು. ಓಕೆ, ಬಟ್ ಇಲ್ಲಿ ಮಳೆ ಕೇಳಿಲ್ಲ, ನದಿಗಳು ಹರಿಯುವಾಗೂ ಅದ್ರ ಜೊತೆ ಇರುವಂತಹ ಏನು ಭೂಮಿಯ ಮೇಲೆ ಮಣ್ಣು ಇರುತ್ತೆ, ಮೇಲ್ಪದರದ ಮೇಲೆ ಮಣ್ಣು, ಸೊ ಅದನ್ನು ಅದ್ರ ಜೊತೆ ಹಾಗೆ ಎಳ್ಕೊಂಡು ಬರುವಂಥದ್ದು, ಹರಿದುಕೊಂಡು ಬರುವಂಥದ್ದು. ಸೊ ಅಂತಹ ಬಂದಂತಹ ಮಣ್ಣನ್ನು ನಾವು ಈ ಒಂದು ಮೆಕ್ಕಲು ಮಣ್ಣು ಅಥವಾ ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ಡನ್. ನೆಕ್ಸ್ಟ್ 80ನೇ ಪ್ರಶ್ನೆಯನ್ನು ನೋಡಿ. ಸೊ 80ನೇ ಪ್ರಶ್ನೆ ಏನಿದೆ ಅಂತಂದರೆ, ಸಿರಿಧಾನ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇದ್ದಾರೆ. ವಿಚ್ ಸ್ಟೇಟ್ಮೆಂಟ್ ಇಸ್ ಟ್ರೂ ರಿಗಾರ್ಡಿಂಗ್ ಮಿಲೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇವುಗಳನ್ನು ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕ ಇಲ್ಲದೆ ಬಳಸಬಹುದು. ಹೌದು, ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸ್ ಇಲ್ಲದೆ, ಆಮೇಲೆ ಕಳೆನಾಶಕಗಳು ಅಂದರೆ ಪೆಸ್ಟಿಸೈಡ್ಸ್ ಇಲ್ಲದೆ, ಹರ್ಬಿಸೈಡ್ಸ್ ಇಲ್ಲದೆ ಬೆಳಿಬೋದು. ಹೌದು, ಬೆಳಿಬೋದು, ಸರಿಯಾಗಿದೆ. ಆಮೇಲೆ ಇವುಗಳನ್ನು ಬರಗಾಲದ ಮಿತ್ರರು ಎನ್ನುವುದು ಕರೆಯುತ್ತಾರೆ. ಹೌದು, ದೀಸ್ ಆರ್ ಕಾಲ್ಡ್ ಆಸ್ ಫ್ರೆಂಡ್ಸ್ ಆಫ್ ಫೆಮೈನ್. ಇದು ಸಹ ಕರೆಕ್ಟು, ಯಾಕಂದರೆ ಬರಗಾಲದಲ್ಲಿ ಕಡಿಮೆ ನೀರಿನಲ್ಲಿ ಈ ಒಂದು ಬೆಳೆಗಳನ್ನ ಬೆಳೆಯುವಂಥದ್ದು ಯಾವುದು, ಸಿರಿಧಾನ್ಯಗಳನ್ನು. ಆಮೇಲೆ ಇವು ಹೆಚ್ಚು ಪೋಷಕಾಂಶಗಳುಳ್ಳ ಧಾನ್ಯಗಳು. ಹೌದು, ಟ್ರೂ, ದೀಸ್ ಸಿರಿಯಲ್ಸ್ ಹ್ಯಾವ್ ಅ ಲಾಟ್ ಆಫ್ ನ್ಯೂಟ್ರಿಯೆಂಟ್ಸ್. ಇದು ಸಹ ಸರಿಯಾಗಿದೆ. ಸೊ ಹಾಗಾದರೆ ಮೇಲಿನ ಎಲ್ಲವೂ ಸರಿಯಾಗಿದ್ದು, ಹೌದಾ? ಭಾಳ ಅವಸರ ಪಟ್ಕೊಂಡು ಜಸ್ಟ್ ಈ ಒಂದೊಂದನ್ನೇ ಮೊದಲನೇ ಆಪ್ಷನನ್ನು ಮಾತ್ರ ಓದಿ ಇದೊಂದೇ ರೈಟ್ ಹಾಕಿ ಬರುವಂಥ ವಿದ್ಯಾರ್ಥಿಗಳಿದ್ದಾರೆ. ಹಾಗೆ ಮಾಡಬಾರ್ದು. ಮೊದಲಿಗೆ ನೋಡ್ಬೋದು ನೀವು, ಇಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಒಂದು ಆಪ್ಷನ್ ಇದೆ. ಸೊ ಹಾಗಾಗಿ ಎಲ್ಲವನ್ನು ಓದಬೇಕು ನಾವು. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ನಾವು ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 20 ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಿದೆವು, ಹೌದಾ? ಸೊ ಆವಾಗಲೇ ಹೇಳ್ದಂಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ವಾಟ್ಸಪ್ ನಂಬರನ್ನು ನಮಗೆ ನೀವು ಸಂಪರ್ಕ ಮಾಡ್ಬೋದು. ಓಕೆ, ಆವಾಗಲೇ ಮತ್ತು ಈ ಒಂದು ನಮ್ಮ ವಾಟ್ಸಪ್ ಗುಂಪನ್ನು ನೀವು ಸೇರಬೇಕು ಅಂತ ಬಯಸಿದ್ದಲ್ಲಿ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಯಾರೆಲ್ಲ ಈಗ 4ನೇ ತರಗತಿ 5ನೇ ತರಗತಿ ಏನು ಇದ್ದೀರಾ ನೋಡಿ, ಸೊ ಅವರೆಲ್ಲ ಮುಂದಿನ ವರ್ಷ ಈ ಒಂದು ಎಕ್ಸಾಮ್ಗಳನ್ನ ಬರ್ತಿರ್ತೀರ. ಸೊ ಹಾಗಾಗಿ ಈ ಎಕ್ಸಾಮ್ಗಳು ನೋಟಿಫಿಕೇಷನ್ ಯಾವಾಗುತ್ತೆ, ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡುವಂಥದ್ದು, ಈ ರೀತಿಯಾದಂತಹ ಏನು ಮಾಹಿತಿಗಳು, ಹಾಗೆ ಕ್ಲಾಸಸ್ಗಳನ್ನ ಸಹ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ನಿಮಗೆ ಅಪ್ಡೇಟ್ ಬೇಗ ಸಿಗಬೇಕು ಅಂತಂದರೆ ಈ ಒಂದು ವಾಟ್ಸಪ್ ನಂಬರನ್ನು ಏನು QR ಕೋಡ್ ಇದೆ ಇದನ್ನು ಸ್ಕ್ಯಾನ್ ಮಾಡಿ ಜಾಯ್ನ್ ಆಗಿ. ಒಂದು ವೇಳೆ ನಿಮಗೆ ಸ್ಕ್ಯಾನ್ ಮಾಡಲಿ ಬರ್ತಿಲ್ಲ ಅಂತಂದರೆ, ಸೊ ಇಲ್ಲೇನು ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಸೊ ಇದಕ್ಕೆ ವಾಟ್ಸಪ್ನಲ್ಲಿ ಜಸ್ಟ್ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವು ಈ ಒಂದು ಗುಂಪಿಗೆ ನಿಮ್ಮನ್ನು ಜಾಯ್ನ್ ಮಾಡ್ಕೊಳ್ತೇವೆ. ಓಕೆ, ಮತ್ತು ಮುಂದಿನ ಒಂದು ವಿಷಯದ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. 80 ಏನು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಆಲ್ರೆಡಿ. ಸೊ ಹಾಗಾದರೆ 81. ಓಕೆ, ಸೊ 81 ಯಾವುದು ಅಂತಂದರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಥವಾ ಜನರಲ್ ನಾಲೆಜ್ ಅನ್ನುವಂಥದ್ದು. ಓಕೆ, ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ, ಇವು ಸಾಲ್ವ್ ಮಾಡೋಣ. ಸೊ ಏನಿದೆ ಅಂತಂದರೆ, ರಾಜಪ್ರಭುತ್ವದ ರಾಜ್ಯಗಳು ಒಗ್ಗೂಡಿಸಿದ ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತ ಕೇಳಿದ್ದಾರೆ. ಓಕೆ, ಹೂ ವಾಸ್ ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಹೂ ಯುನೈಟೆಡ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಥವಾ ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತ ನೋಡೋದಾದರೆ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇವರನ್ನು ನಾವು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ, ಐರನ್ ಮ್ಯಾನ್ ಆಫ್ ಇಂಡಿಯಾ. ನೆಕ್ಸ್ಟ್, ಸಿಂಧು ಕಣಿವೆಯಲ್ಲಿ ಯಾವ ಪ್ರಾಚೀನ ನಾಗರಿಕತೆ ಇತ್ತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹರಪ್ಪ ನಾಗರಿಕತೆ. ಓಕೆ, ವಿಚ್ ಆನ್ಸಿಯಂಟ್ ಸಿವಿಲೈಸೇಷನ್ ಎಕ್ಸಿಸ್ಟೆಡ್ ಇನ್ ಇಂಡಸ್ ವ್ಯಾಲಿ ಅಂತ ನೋಡಿದ್ರೆ ಹರಪ್ಪನ್ ಸಿವಿಲೈಸೇಷನ್ ಅಥವಾ ಹರಪ್ಪ ನಾಗರಿಕತೆ ಸರಿಯಾದ ಉತ್ತರ. ನೆಕ್ಸ್ಟ್ 83ನೇ ಪ್ರಶ್ನೆ ನೋಡಿ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇದೆ. ಮೊದಲನೇದನ್ನು ಓದೋಣ. ಭಾರತದ ಅತ್ಯುನ್ನತ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಆಗಿದ್ದು ಇದು ನವದೆಹಲಿಯಲ್ಲಿದೆ. ಓಕೆ, ಕರೆಕ್ಟ್ ಸ್ಟೇಟ್ಮೆಂಟ್ ನೋಡೋಣ. ದ ಹೈಯೆಸ್ಟ್ ಕೋರ್ಟ್ ಇನ್ ಇಂಡಿಯಾ ಈಸ್ ದಿ ಸುಪ್ರೀಂ ಕೋರ್ಟ್ ವಿಚ್ ಈಸ್ ಲೊಕೇಟೆಡ್ ಇನ್ ನ್ಯೂ ಡೆಲ್ಲಿ. ಓಕೆ, ಸೊ ಇದೇ ಒಂದು ಉತ್ತರ ಸರಿಯಾಗಿದ್ದದ್ದು, ಹೌದಾ? ಸರಿಯಾಗಿದೆ ಇದು. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಇಲ್ಲಿ ನೋಡ್ರಿ, ಭಾರತದ ಅತ್ಯುನ್ನತ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಆಗಿದ್ದು ಇದು ಬೆಂಗಳೂರಿನಲ್ಲಿದೆ. ರಾಂಗ್, ಬೆಂಗಳೂರಿನಲ್ಲಿ ಇಲ್ಲ, ಹೌದಾ? ನೆಕ್ಸ್ಟ್ ಸಿ ನೋಡಿ, ಕರ್ನಾಟಕದ ರಾಜ್ಯದ ಅತ್ಯುನ್ನತ ನ್ಯಾಯಾಲಯವು ಹೈಕೋರ್ಟ್ ಆಗಿದ್ದು ಇದು ಮೈಸೂರಿನಲ್ಲಿದೆ. ನೋ, ಮೈಸೂರಿನಲ್ಲಿ ಇಲ್ಲ, ರಾಂಗ್.
ಹೌದಾ. ನೆಕ್ಸ್ಟ್ ಮೇಲ್ನ ಯಾವುದೂ ಅಲ್ಲ, ಅಂದರೆ ಮೇಲ್ನ ಯಾವುದೂ ಸರಿಯಾಗಿಲ್ಲ ಅಂತ ಇದ್ದಾರೆ, ರಾಂಗ್. ನಮಗೆ ಆಪ್ಷನ್ ಎ ಸರಿಯಾಗಿದೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. 84ನೇ ಪ್ರಶ್ನೆ ನೋಡೋಣ. ಭಾರತದ ರಾಷ್ಟ್ರೀಯ ಲಾಂಛನದ ಕೆಳಗೆ ಬರೆಯಲಾದ ಧ್ಯೇಯವಾಕ್ಯ ಯಾವುದು? ವಾಟ್ ಈಸ್ ದಿ ಮೋಟೋ ರಿಟರ್ನ್ ಬಿಲೋ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಏನು ಬರೆದಿದ್ದಾರೆ ಅಂತಂದರೆ ಸತ್ಯಮೇವ ಜಯತೆ. ಹೌದಾ, ಸತ್ಯಮೇವ ಜಯತೆ ಅಂತ ಬರೆದಿರುವಂಥದ್ದು. ಹೌದಾ. 85ನೇ ಪ್ರಶ್ನೆಯನ್ನು ನೋಡೋಣ. ವಿಸ್ತೀರ್ಣದಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ವಿಚ್ ಇಸ್ ದಿ ಸ್ಮಾಲೆಸ್ಟ್ ಸ್ಟೇಟ್ ಆಫ್ ಇಂಡಿಯಾ ಇನ್ ಟರ್ಮ್ಸ್ ಆಫ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಅಂತ ನೋಡೋದಾದರೆ ಗೋವಾ. ಓಕೆ. ಸೊ 85ನೇದಕ್ಕೆ ಗೋವಾ ಸರಿಯಾದ ಉತ್ತರ ಆಗುತ್ತೆ. ಓಕೆ, 85ನೇ ಪ್ರಶ್ನೆಗೆ ಗೋವಾ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 86ನೇ ಪ್ರಶ್ನೆ ನೋಡಿ. ಕರ್ನಾಟಕದಲ್ಲಿ ಹರಿಯುವ ಈ ಕೆಳಗಿನ ನದಿಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಯನ್ನು ಗುರುತಿಸಿ. ಓಕೆ, ಅಮಂಗ್ ದ ಫಾಲೋಯಿಂಗ್ ರಿವರ್ಸ್ ಇನ್ ಕರ್ನಾಟಕ ಐಡೆಂಟಿಫೈ ದ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇನ್ ಕರ್ನಾಟಕ. ವೆಸ್ಟ್. ಓಕೆ, ವೆಸ್ಟ್ ಅಂತಂದರೆ ಈ ದಿಕ್ಕು. ಹೌದಾ. ಸೊ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಕೇಳಿದ್ದಾರೆ. ಸೊ ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ನದಿಗಳು ಯಾವುವು ಅಂತ ನಿಮಗೆ ಗೊತ್ತಿರಬೇಕು. ಪೂರ್ವಕ್ಕೆ ಹರಿವು ಯಾವುವು, ಪಶ್ಚಿಮಕ್ಕೆ ಹರಿವು ಯಾವುವು ಅಂತ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ನೇತ್ರಾವತಿ ಎನ್ನುವಂಥದ್ದು. ಸೊ ನೇತ್ರಾವತಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 87ನೇ ಪ್ರಶ್ನೆ ನೋಡಿ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಘೋಷಣೆಯನ್ನು ನೀಡಿದ ಪ್ರಸಿದ್ಧ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತ ಕೇಳಿದ್ದಾರೆ. ಹೂ ವಾಸ್ ದ ಫೇಮಸ್ ಇಂಡಿಯನ್ ಫ್ರೀಡಮ್ ಫೈಟರ್ ಹೂ ಗೇವ್ ದ ಸ್ಲೋಗನ್ ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಅಂತ. ಓಕೆ. ಸೊ ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಅಂತ ಹೇಳಿದವರು ಯಾರು ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅವರು. ಓಕೆ, ಸುಭಾಷ್ ಚಂದ್ರ ಬೋಸ್ ಇವರು ನಮ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು. ಇವರು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಹೇಳಿದವರು ಇವರು ಯಾರು? ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ 88ನೇ ಪ್ರಶ್ನೆ ನೋಡೋಣ. ಏನಿದೆ 88ನೇ ಪ್ರಶ್ನೆ ಅಂತಂದರೆ 2025ನೇ ಸಾಲಿನ ನಾಡ ಹಬ್ಬ ದಸರಾವನ್ನು ಉದ್ಘಾಟಿಸಿದವರು ಯಾರು? ಓಕೆ. ಹೂ ಇನಾಗ್ರೇಟೆಡ್ ದ 2025 ದಸರಾ ಫೆಸ್ಟಿವಲ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಬಾನು ಮುಷ್ತಾಕ್ ಅನ್ನುವಂಥದ್ದು. ಓಕೆ, ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್, ಬಾನು ಮುಷ್ತಾಕ್. ಓಕೆ. ನೆಕ್ಸ್ಟ್ 89ನೇ ಪ್ರಶ್ನೆ ನೋಡೋಣ. ಏನಿದೆ 89ನೇ ಪ್ರಶ್ನೆ ಅಂತಂದರೆ ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮು ರವರ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದ ಆನರೇಬಲ್ ಶ್ರೀಮತಿ ದ್ರೌಪದಿ ಮುರ್ಮು. ಅಂದರೆ ದ್ರೌಪದಿ ಮುರ್ಮು ಸದ್ಯಕ್ಕೆ ಯಾವ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು, ಹೌದಲ್ವಾ? ಅವ್ರು ನಮ್ಮ ಭಾರತದ ಈಗಿನ ಪ್ರೆಸೆಂಟ್ ರಾಷ್ಟ್ರಪತಿಗಳು. ಹೌದಾ? ದ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ. ಸೊ ಪ್ರೆಸೆಂಟ್ ಅಂತಂದ್ರೇನು? ಸದ್ಯಕ್ಕೆ ಈಗ 2026. ಸೊ ಈಗ ಸದ್ಯಕ್ಕೆ 2026ರಲ್ಲಿ ಅವರು ಶ್ರೀಮತಿ ದ್ರೌಪದಿ ಮುರ್ಮು ಅವರು ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದಾರೆ. ಹೌದಾ? ನೀವೇನಾದರೂ ಈ ವಿಡಿಯೋವನ್ನು ಮುಂದಿನ ವರ್ಷ ಅಂದರೆ 2027 ಆಗಿರ್ಬೋದು, 28 ಆಗಿರ್ಬೋದು, ಅವಾಗ ನೋಡ್ತಾ ಇದ್ದರೆ ಅವಾಗ ಯಾರು ಈ ಒಂದು ರಾಷ್ಟ್ರಪತಿಗಳಿದ್ದಾರೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ. ಸೊ ಅವಾಗ ಇವರೇ ಇರ್ಬೋದು ಅಥವಾ ಚೇಂಜ್ ಆಗಿರ್ಬೋದು, ಗೊತ್ತಿಲ್ಲ ನಮಗೆ. ಹೌದಾ? ಅವಾಗ ಯಾರಿದ್ದಾರೆ ರಾಷ್ಟ್ರಪತಿಗಳು ಅದನ್ನು ಚೆಕ್ ಮಾಡ್ಕೊಂಡು ಹೋಗಿರಿ. ಪ್ರಧಾನಮಂತ್ರಿಗಳು ಯಾರಿದ್ದಾರೆ ಚೆಕ್ ಮಾಡ್ಕೊಂಡು ಹೋಗಿರಿ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಿದ್ದಾರೆ, ಹಾಗೆ ಶಿಕ್ಷಣ ಸಚಿವರು ಯಾರಿದ್ದಾರೆ, ಈ ರೀತಿಯಾದಂತಹ ಏನು ಸ್ಥಾನಗಳಿರುತ್ತೆ ನೋಡ್ರಿ. ಸೊ ಅವುಗಳನ್ನು ನೀವು ಚೆಕ್ ಮಾಡ್ಕೊಂಡು ಹೋಗಬೇಕು. ಓಕೆ. ಸೊ ಸದ್ಯಕ್ಕೆ 2026ರಲ್ಲಿ ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳಾಗಿದ್ದಾರೆ ಇವರು. ಯಾರು? ದ್ರೌಪದಿ ಮುರ್ಮು, ಶ್ರೀಮತಿ ದ್ರೌಪದಿ ಮುರ್ಮು ಅವರು, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ. ನೆಕ್ಸ್ಟ್ 90. ಚಹಾ ಮತ್ತು ಕಾಫಿ ಪಾನೀಯಗಳನ್ನು ಕ್ರಮವಾಗಿ ತಯಾರಿಸುವುದು ಯಾವುಗಳಿಂದ ಅಂತ ಕೇಳಿದ್ದಾರೆ. ವಾಟ್ ಆರ್ ಟೀ ಆ್ಯಂಡ್ ಕಾಫಿ ಬೆವರೇಜಸ್ ಆರ್ ಮೇಡ್ ಆಫ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನೋಡಿ, ಚಹಾವನ್ನು ನಾವು ಅದರ ಎಲೆಗಳಿಂದ ಮಾಡ್ತೀವಿ. ಸೊ ಎಲೆಗಳಿಂದ ಮಾಡ್ತೀವಿ. ಆಮೇಲೆ ಕಾಫಿ ಪಾನೀಯಗಳನ್ನು ಅವುಗಳ ಬೀಜಗಳಿಂದ, ಕಾಫಿ ಬೀಜಗಳಿಂದ ಮಾಡ್ತೇವೆ. ಸೊ ಹಾಗಾದರೆ ಸರಿಯಾದ ಉತ್ತರ ಏನು? ಆಪ್ಷನ್ ಸಿ. ಓಕೆ. ಚಹಾವನ್ನು ಅಂದರೆ ಟೀಯನ್ನು ನಾವು ಅದರ ಲೀವ್ಸ್ಗಳಿಂದ ಮಾಡ್ತೀವಿ, ಕಾಫಿಯನ್ನು ಅದರ ಸೀಡ್ಗಳಿಂದ ಮಾಡ್ತೀವಿ. ಹೌದಾ? ಕಾಫಿ ಬೀಜ ಅಂತ ಕರಿತೀವಿ ನಾವು. ಹೌದಾ?
ಆಮೇಲೆ ಚಹಾದ ಎಲೆಗಳು ಅಂತ ಕರಿತೀವಿ. ಎಲೆ ಮತ್ತು ಬೀಜಗಳಿಂದ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 91ನೇ ಪ್ರಶ್ನೆ ನೋಡೋಣ. ಸೊ 91ನೇ ಪ್ರಶ್ನೆ ಏನಿದೆ ಅಂತಂದರೆ, ಒಂದು ನಿಮಿಷ. ಓಕೆ, 91ನೇ ಪ್ರಶ್ನೆ ಏನಿದೆ ಅಂತಂದರೆ, ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಬೆಳಗಿನ ಅವಧಿಯಲ್ಲಿ ಈ ಕೆಳಗಂಡ ಯಾವ ಓದನ್ನು ಕಡ್ಡಾಯಗೊಳಿಸಲಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ರೀಡಿಂಗ್ ಈಸ್ ಮೇಡ್ ಕಂಪಲ್ಸರಿ ಡ್ಯೂರಿಂಗ್ ದ ಮಾರ್ನಿಂಗ್ ಸೆಷನ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಆಫ್ ಕರ್ನಾಟಕ. ಓಕೆ, ಯಾರೆಲ್ಲ ಸರ್ಕಾರಿ ಶಾಲೆ ಮಕ್ಕಳಿದ್ದಾರೆ ಇವರು ಪಕ್ಕಾ ಈ ಒಂದು ಆನ್ಸರ್ಗೆ ಸರಿಯಾದ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹಾಕಿ ಬಂದಿರ್ತೀರಾ ಅಂತ ನಾನು ಭಾವಿಸ್ತೇನೆ. ಸೊ ನೋಡ್ಬೋದು, ನೀವು ಪ್ರೇಯರ್ ಮಾಡ್ತಿರ್ತೀರ. ಸೊ ಪ್ರೇಯರ್ನಲ್ಲಿ ನೀವು ಸಂವಿಧಾನ ಪೀಠಿಕೆಯನ್ನು ಹೇಳ್ತಿರಲ್ವ. ಸೊ ಏನು, ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಹೌದಾ, ಪ್ರೇಯರ್ನಲ್ಲಿ ಹೇಳ್ತೀರಾ. ಸೊ ಅದೇ ಇದಕ್ಕೆ ಉತ್ತರ, ಸಂವಿಧಾನ ಪೀಠಿಕೆ ಅಂತ ನೀವೇನು ಹೇಳ್ತಿರಲ್ವ ಪ್ರೇಯರ್ನಲ್ಲಿ, ಅದೇ ಇದಕ್ಕೆ ಸರಿಯಾದ ಉತ್ತರ. ಹೌದಾ, ಆಪ್ಷನ್ ಬಿ, ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ನೆಕ್ಸ್ಟ್ 92ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ 92ನೇ ಪ್ರಶ್ನೆ ಅಂತಂದರೆ, ಸ್ವಲ್ಪ ಬ್ಲರ್ ಇದೆ, ಓದಿ ಹೇಳ್ತೀನಿ ನಿಮಗೆ. ಪೆಟ್ರೋಲ್ ಮತ್ತು ಡೀಸೆಲ್ ಇವುಗಳನ್ನು ಅಂತ ಕೇಳಿದರೆ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಆರ್ ಅಂತ ಇದ್ದಾರೆ. ಕಚ್ಚಾ ತೈಲದಿಂದ ಸಂಸ್ಕರಿಸಲಾಗುವುದು, ಅದಿರಿನಿಂದ ಸಂಸ್ಕರಿಸಲಾಗುವುದು. ಎ ಮತ್ತು ಬಿ ಎರಡೂ ಸರಿ, ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ನಾವು ಕಚ್ಚಾ ತೈಲದಿಂದ ಸಂಸ್ಕರಿಸಲಾಗುವುದು. ಓಕೆ, ಟು ಬಿ ರಿಫೈನ್ಡ್ ಫ್ರಮ್ ಕ್ರೂಡ್ ಆಯಿಲ್ ಅಂತ ಸರಿಯಾದ ಉತ್ತರ. ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಆರ್ ಟು ಬಿ ರಿಫೈನ್ಡ್ ಫ್ರಮ್ ಕ್ರೂಡ್ ಆಯಿಲ್ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 93ನೇ ಪ್ರಶ್ನೆ ನೋಡಿ. ಕೆಳಗಿನ ಯಾವ ರಾಜ್ಯವು ಕರ್ನಾಟಕದ ಗಡಿಯನ್ನು ಹಂಚಿಕೊಂಡಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಡಸ್ ನಾಟ್ ಶೇರ್ ಬಾರ್ಡರ್ ವಿತ್ ಕರ್ನಾಟಕ? ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಒಡಿಶಾ, ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಸೊ ಕರ್ನಾಟಕದ ಗಡಿಯನ್ನು ಯಾವುದು ಹಂಚಿಕೊಳ್ಳೋದಿಲ್ಲ ಅಂತಂದರೆ, ಒಡಿಶಾ ಅನ್ನುವಂಥದ್ದು ನಮ್ಮ ಕರ್ನಾಟಕದ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ. ಅಂದರೆ ನಮ್ಮ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳು ಯಾವಿದ್ದಾವೆ ಅದನ್ನ ನೋಡ್ಕೊಂಡು ಹೋಗ್ಬೇಕು ನೀವು. ಓಕೆ, ಆನಂತರ ನಮ್ಮ ಭಾರತದ ನೆರೆಹೊರೆಯ ದೇಶಗಳು ಯಾವಿದ್ದಾವೆ ಅವುಗಳನ್ನು ಸಹ ನೋಡ್ಕೊಂಡು ಹೋಗಬೇಕು. ಅದರಿಂದ ಪ್ರಶ್ನೆಗಳು ಬರುವಂಥದ್ದು GKಯಲ್ಲಿ. ಓಕೆ, ನೆಕ್ಸ್ಟ್ 94ನೇ ಪ್ರಶ್ನೆ ನೋಡೋಣ. ಭಾರತ ಒಂದು ಪರ್ಯಾಯ ದ್ವೀಪ. ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣವು ನೀರಿನಿಂದ ಆವೃತವಾಗಿದೆ. ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಆಯ್ಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಂಡಿಯಾ ಇಸ್ ದಿ ಪೆನಿನ್ಸುಲಾ. It is surrounded by water on the east, west and south. Which of the following options is correct regarding the above statement ಅಂತ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಭಾರತ ಏನು ಅಂತ ಕರಿತೀವಿ ಅಂದರೆ, ನಾವು ಇದನ್ನು ಪರ್ಯಾಯ ದ್ವೀಪ, ಅಂದರೆ 3 ಕಡೆಯಿಂದ ನೀರಿನಿಂದ ಆವೃತಗೊಂಡಿದೆ, 1 ಕಡೆಯಿಂದ ಭೂಮಿಯಿಂದ ಆವೃತಗೊಂಡಿದೆ. ಸೊ ಹಾಗಾದರೆ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಕೊಟ್ಟಿದ್ದಾರೆ. ಪೂರ್ವದಲ್ಲಿ ಹಿಂದೂ ಮಹಾಸಾಗರ, ಪಶ್ಚಿಮದಲ್ಲಿ ಬಂಗಾಳ ಕೊಲ್ಲಿ, ದಕ್ಷಿಣ ಅರಬ್ಬಿ ಸಮುದ್ರ, ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಈಸ್ಟ್ ಇಂಡಿಯನ್ ಓಷಿಯನ್, ವೆಸ್ಟ್ ಬೇ ಆಫ್ ಬೆಂಗಾಲ್, ಸೌತ್ ಅರೇಬಿಯನ್ ಸಿ, ನನ್ ಆಫ್ ದ ಅಬೌವ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಇಮೇಜನ್ನು ತೋರಿಸ್ತೀನಿ ನಿಮಗೆ, ನಮ್ಮ ಇಂಡಿಯಾ ಮ್ಯಾಪನ್ನು ತೋರಿಸ್ತೀನಿ. ಅದನ್ನ ಮೊದಲಿಗೆ ಸ್ಟಡಿ ಮಾಡಿ ಆ ನಂತರ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ ನಾವು. ಓಕೆ, ಇಲ್ಲಿ ನೋಡಿ, ನಮ್ಮ ಬಲಗಡೆ ಸೈಡ್ ಒಂದು ನಮ್ಮ ಭಾರತದ ನಕ್ಷೆನ ತೆಗೆದುಕೊಂಡಿದ್ದೀನಿ ನಾನು. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಪೂರ್ವದಲ್ಲಿ ಹಿಂದೂ ಮಹಾಸಾಗರ ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಪೂರ್ವದಲ್ಲಿ ಯಾವುದಿದೆ, ಬಂಗಾಳ ಕೊಲ್ಲಿ ಇರುವಂಥದ್ದು. ಸೊ ರಾಂಗ್ ಆಯಿತು. ಆಮೇಲೆ ಪಶ್ಚಿಮದಲ್ಲಿ ಬಂಗಾಳ ಕೊಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ಇದು ರಾಂಗ್ ಆಯಿತು. ನೆಕ್ಸ್ಟ್ ದಕ್ಷಿಣ. ಓಕೆ, ದಕ್ಷಿಣದಲ್ಲಿ ಏನು ಕೊಟ್ಟಿದ್ದಾರೆ, ಅರಬ್ಬಿ ಸಮುದ್ರ ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಹಿಂದೂ ಮಹಾಸಾಗರ ಇರುವಂಥದ್ದು. ಸೊ ಇದು ಸಹ ರಾಂಗ್ ಆಯಿತು. ಸೊ ಹಾಗಾದರೆ ಉತ್ತರ ಯಾವುದು ನಿಮಗೆ? ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ. ಹೌದಾ, ಮೇಲಿನ ಯಾವುದೂ ಅಲ್ಲ ಅನ್ನುವಂಥದ್ದು. ಓಕೆ, ಸೊ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಸಹ ಒಂದು ಮ್ಯಾಪನ್ನು ನಾನು ತೋರಿಸ್ತೇನೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಈಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಈಸ್ಟ್ ಅಂತಂದರೆ ಈ ದಿಕ್ಕು, ಹೌದಾ. ಸೊ ಈಸ್ಟಲ್ಲಿ ಇಂಡಿಯನ್ ಓಷನ್ ಕೊಟ್ಟಿದ್ದಾರೆ. ನೋ, ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆ, ಬಟ್ ವೆಸ್ಟ್ನಲ್ಲಿ ಏನಿದೆ, ಇಲ್ಲಿ ಬೇ ಆಫ್ ಬೆಂಗಾಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ವೆಸ್ಟ್ ದಿಕ್ಕು, ಬಟ್ ಇಲ್ಲಿ ಅರೇಬಿಯನ್ ಸಿ ಅಂತ ಇದೆ, ರಾಂಗ್ ಆಯಿತು. ಹೌದಾ, ಸೌತಲ್ಲಿ ಅರೇಬಿಯನ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ಸೌತ್ ಅಂದರೆ ಇದು ಇಂಡಿಯನ್ ಓಷನ್ ಇದೆ ಇಲ್ಲಿ, ಬಟ್ ಅವರು ಕೊಟ್ಟಿರುವಂಥದ್ದು ಯಾವುದು, ಅರೇಬಿಯನ್ ಸಿ, ಇದು ಸಹ ರಾಂಗ್ ಆಯಿತು. ಸೊ ಹಾಗಾಗಿ ನನ್ ಆಫ್ ದ ಅಬೋವ್ ಇಸ್ ದಿ ರೈಟ್ ಆನ್ಸರ್. ಹೌದಾ. ಸೊ ಹಾಗಾದರೆ ನೆಕ್ಸ್ಟ್ 95ನೇ ಪ್ರಶ್ನೆಯನ್ನು ನೋಡೋಣ ನಾವು. 95ನೇ ಪ್ರಶ್ನೆ. ಸೊ ಏನಿದೆ 95ನೇ ಪ್ರಶ್ನೆ ಅಂತಂದರೆ, ಈ ಕೆಳಗಿನವರಲ್ಲಿ ಒಂದು ನಿಮಿಷ,
ಕೆಳಗಿನವರಲ್ಲಿ ಯಾರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ? ಕನಕದಾಸರು, ಬಸವಣ್ಣ, ಪುರಂದರದಾಸರು, ಅಲ್ಲಮಪ್ರಭು ಅಂತ ಕೊಟ್ಟಿದ್ದಾರೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಅಂತ ನೋಡೋದಾದರೆ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಯಲ್ಲಿ ಇರುವಂಥದ್ದು ಪುರಂದರದಾಸ. ಓಕೆ, ಈಸ್ ದಿ ರೈಟ್ ಆನ್ಸರ್. ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಈಸ್ ಪುರಂದರದಾಸರು. ಓಕೆ, ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು. ನೆಕ್ಸ್ಟ್ 96ನೇ ಪ್ರಶ್ನೆ ನೋಡೋಣ. ಕರ್ನಾಟಕದ ಯಾವ ಸ್ಥಳದಲ್ಲಿ ಈ ಒಂದು ಗುಹಾಂತರ ದೇವಾಲಯಗಳಿವೆ ಅಂತ ಕೇಳಿದ್ದಾರೆ? ಓಕೆ, ಕರ್ನಾಟಕದ ಯಾವ ಸ್ಥಳಗಳಲ್ಲಿ ಗುಹಾಂತರ ದೇವಾಲಯಗಳಿವೆ ಅಂತ ಕೇಳಿದ್ದಾರೆ. ವಿಚ್ ಪ್ಲೇಸ್ ಇನ್ ಕರ್ನಾಟಕ ಹ್ಯಾಸ್ ಕೇವ್ ಟೆಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕೇವ್ ಟೆಂಪಲ್ಸ್ ಎಲ್ಲಿದ್ದಾವೆ ಅಂತಂದರೆ ಬಾದಾಮಿಯಲ್ಲಿ ಇರುವಂಥದ್ದು. ಓಕೆ, ಸೊ ಬಾದಾಮಿಯಲ್ಲಿ ಈ ಗುಹಾಂತರ ದೇವಾಲಯಗಳು ಇದ್ದಾವೆ. ನೆಕ್ಸ್ಟ್, ಹಂಪಿಯ ಕಲ್ಲಿನ ರಥದ ಚಿತ್ರವನ್ನು ಮುದ್ರಿಸಿರುವ ಭಾರತೀಯ ರೂಪಾಯಿ ನೋಟು ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಹಂಪಿಯ ಕಲ್ಲಿನ ರಥ ಎಲ್ಲರೂ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ಸೊ ವಿಚ್ ಇಂಡಿಯನ್ ಕರೆನ್ಸಿ ರೂಪಿ ನೋಟ್ ಹ್ಯಾವ್ ದ ಇಮೇಜ್ ಆಫ್ ಹಂಪೀಸ್ ಸ್ಟೋನ್ ಚಾರಿಯಟ್ ಪ್ರಿಂಟೆಡ್ ಅಂತ. ಓಕೆ, ಸೊ 50 ರೂಪಾಯಿ ನೋಟನ್ನು ನೋಡಿದ್ದೀರಾ ನೀವು? 50 ರೂಪಾಯಿ ನೋಟನ್ನು ಇನ್ನೊಂದ್ಸಲ ನೋಡಿ. ಸೊ ಅದರಲ್ಲಿ ಹಂಪಿಯ ಕಲ್ಲಿನ ರಥ ಇರುವಂಥದ್ದು. ಓಕೆ, ಆಪ್ಷನ್ ಬಿ. ಸೊ ಹಾಗಾದರೆ ಮುಂದಿನ ಸಲ ಎಕ್ಸಾಮನ್ನು ಯಾರೆಲ್ಲ ಬರೀತಿದ್ದೀರಾ, ಈಗ 5ನೇ ತರಗತಿ ಇರೋರು ಅವರು ಸಹ ನೋಡ್ಕೊಂಡು ಹೋಗಬೇಕು. ಸೊ 100 ರೂಪಾಯಿ ನೋಟ್ ಮೇಲೆ ಏನು ಪ್ರಿಂಟ್ ಮಾಡಿದ್ದಾರೆ? 2000 ರೂಪಾಯಿ ಅದರ ಮೇಲೆ, ಆಮೇಲೆ ಈ ಒಂದು 10 ರೂಪಾಯಿ ನೋಟ್ ಮೇಲೆ, ಓಕೆ, 20 ರೂಪಾಯಿ ನೋಟ್ ಮೇಲೆ, ಇವುಗಳನ್ನೆಲ್ಲ ನೋಡ್ಕೊಂಡು ಹೋಗಿ ನೀವು. ಓಕೆ, ಸೊ ಹಾಗಾದರೆ ಹಂಪಿಯ ಕಲ್ಲಿನ ರಥ ಚಿತ್ರವನ್ನು 50 ರೂಪಾಯಿ ನೋಟ್ ಮೇಲೆ ಪ್ರಿಂಟ್ ಮಾಡಿರುವಂಥದ್ದು. ನೆಕ್ಸ್ಟ್ 98ನೇ ಪ್ರಶ್ನೆಯನ್ನು ನೋಡೋಣ. ಮಂಗಟ್ಟೆ. ಓಕೆ, ಸೊ ಮಂಗಟ್ಟೆ ದ ಗ್ರೇಟ್ ಹಾರ್ನ್ ಬಿಲ್ ಪಕ್ಷಿಗಳ ಸಂರಕ್ಷಣೆಗಾಗಿ ಮೀಸಲಿರಿಸಿರುವ ರಕ್ಷಿತಾರಣ್ಯ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇನ್ ವಿಚ್ ಡಿಸ್ಟಿಕ್ ಕನ್ಸರ್ವೇಷನ್ ಆಫ್ ದ ಗ್ರೇಟ್ ಹಾರ್ನ್ ಬಿಲ್ ಬರ್ಡ್ಸ್ ಹ್ಯಾವ್ ರಿಸರ್ವ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ದ ಗ್ರೇಟ್ ಹಾರ್ನ್ ಬಿಲ್ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದು ಪಕ್ಷಿ, ಹೌದಾ? ಪಕ್ಷಿ ಅದು ಏನದು ಕನ್ನಡದಲ್ಲಿ ಮಂಗಟ್ಟೆ ಅಂತ ಕರಿತೀವಿ. ಸೊ ಇದನ್ನು ಈಗ ಅದು ಸದ್ಯಕ್ಕೆ ಅಳಿವಿನ ಅಂಚಿನಲ್ಲಿದೆ, ಹೌದಾ? ನಶಿಸಿ ಹೋಗುವ ಅಂಚಿನಲ್ಲಿ ಇರುವಂಥದ್ದು. ಓಕೆ, ಸೊ ಹಾಗಾದರೆ ಇದನ್ನು ನಾವು ಏನು ಮಾಡಬೇಕು? ಸಂರಕ್ಷಣೆ ಮಾಡಬೇಕು. ಸೊ ಇದರ ಸಂರಕ್ಷಣೆಗಾಗಿ ನಾವು ಮೀಸಲು ರಕ್ಷಿತಾರಣ್ಯ ಅಂತ ಮಾಡಿದ್ದೇವೆ. ಯಾವ ಜಿಲ್ಲೆಯಲ್ಲಿ ಮಾಡಿದ್ದೇವೆ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡಿರುವಂಥದ್ದು, ಹೌದಾ? ಸೊ ಹಾಗಾದರೆ ಈ ಪಕ್ಷಿಯ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಇನ್ಫಾರ್ಮೇಷನನ್ನು ತೆಗೆದುಕೊಳ್ಳೋಣ. ಓಕೆ, ಸೊ ಹಾಗಾದರೆ ಈ ಒಂದು ಪಕ್ಷಿ ಹಾರ್ನ್ ಬಿಲ್ ಅಥವಾ ಮಂಗಟ್ಟೆ ಪಕ್ಷಿ ನೋಡಲಿಕ್ಕೆ ಯಾವ ರೀತಿ ಇರುತ್ತೆ ಅಂತಂದರೆ ಈ ರೀತಿಯಾಗಿ ಇರುವಂಥದ್ದು. ಇದು ಮಂಗಟ್ಟೆ ಪಕ್ಷಿ. ಓಕೆ, ಸೊ ಸದ್ಯಕ್ಕೆ ಇದು ಅಳಿವಿನ ಅಂಚಿನಲ್ಲಿ ಇರುವಂಥದ್ದು, ಹೌದಾ? ಸೊ ಈ ಅಳಿವಿನ ಅಂಚಿನಲ್ಲಿ ಇರುವಂತಹ ಪಕ್ಷಿಯನ್ನು ನಾವೇನು ಮಾಡಬೇಕು? ಸಂರಕ್ಷಣೆ ಮಾಡಬೇಕು. ಸೊ ಹೌದಾ? ಸೊ ಹಾಗಾದರೆ ಅದಕ್ಕೆ ಏನು ಮಾಡಿದ್ದಾರೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದರ ರಕ್ಷಿತಾರಣ್ಯವನ್ನು ನಾವು ಮಾಡಿರುವಂಥದ್ದು, ಹೌದಾ? ಸೊ ಹಾಗಾದರೆ ಈ ರಕ್ಷಿತಾರಣ್ಯವನ್ನು ಎದಕ್ಕೆ ಮಾಡಿದ್ದಾರೆ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಾಯಿದೆ. ಸೊ ಇದು ಅಳಿವಿನ ಅಂಚಿನಲ್ಲಿ ಇರುವಂಥದ್ದು, ಹೌದಾ? ಸೊ ಇದರ ಬಗ್ಗೆ, ಈ ಪಕ್ಷಿಯ ಬಗ್ಗೆ ಒಂದು ಡಿಟೇಲ್ ಆಗಿರುವಂತಹ ಒಂದು ಏನು ಮಾಡಿದ್ದಾರೆ? ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ಸೊ ಜಸ್ಟ್ ನೀವು ಇದು ಏನಿದು ಯೂಟ್ಯೂಬ್ ಅಲ್ವಾ? ಸೊ ಯೂಟ್ಯೂಬ್ ಓಪನ್ ಮಾಡಿ ಕೌತುಕ ಅಂತ ಸರ್ಚ್ ಮಾಡಿರಿ. KAUTAK ಕೌತುಕ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, KAU ಕೌತುಕ ಅಂತ ಸರ್ಚ್ ಮಾಡಿ ಸರ್ಚ್ ಕೊಟ್ಕೊಳ್ಳಿ. ಓಕೆ, ಸೊ ನಿಮಗೆ ಒಂದು ನಿಮಿಷ, ಇದು ಬೇರೆ ಏನೋ ಬಂತು. ಓಕೆ, ಯೂಟ್ಯೂಬ್ನಲ್ಲಿ ಹೋಗಿ KOU ಅಂತ ಸರ್ಚ್ ಮಾಡಿ. KOUTUKA. ಓಕೆ, ಕೌತುಕ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಕೌತುಕ ಶಾರ್ಟ್ ಫಿಲ್ಮ್ ಅಂತ ಬರುತ್ತೆ, ಹೌದಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಮೊದಲನೇ ವಿಡಿಯೋ ಬರುವಂಥದ್ದು, ಹೌದಾ? ಸೊ ಇಲ್ಲಿ ಮೊದಲನೇ ವಿಡಿಯೋ ಏನಿದೆ, ಈ ರೀತಿ ಕೌತುಕ ಅಂತ ಇದೆ. ಸೊ ಕೌತುಕ ಕಿರುಚಿತ್ರ. ಓಕೆ, ಸೊ ಈ ಕೌತುಕ ಕಿರುಚಿತ್ರವನ್ನು ಓದಿ. ಸೊ ಓಕೆ, ಸೊ ಇದರಲ್ಲಿ ಏನಿದೆ ಅಂತಂದರೆ ಈ ಪಕ್ಷಿಯ ಬಗ್ಗೆ, ಸೊ ಈ ಮಂಗಟ್ಟೆ ಪಕ್ಷಿ ಅಥವಾ ಹಾರ್ನ್ಬಿಲ್ ಪಕ್ಷಿ ಏನಿದೆ, ಸೊ ಇದರ ಜೀವನ ಶೈಲಿ ಬಗ್ಗೆ ಒಂದು ವಿಡಿಯೋಗಳನ್ನ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋ ಮುಖಾಂತರ
ಮಕ್ಕಳಲ್ಲಿ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಈ ಒಂದು ಶಾರ್ಟ್ ಫಿಲ್ಮ್ನಲ್ಲಿ ಮಾಡಲಾಗಿದೆ. ಹೌದಾ? ಸೊ ಇದೇನು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಜಸ್ಟ್ ಈ ಒಂದು ಚಿತ್ರ ನನಗೆ ಇಷ್ಟ ಆಗಿತ್ತು, ನಾನು ಸಹ ಇದನ್ನು ನೋಡಿದ್ದೇನೆ. ಸೊ ಇದರಲ್ಲಿ ಯಾವ ರೀತಿ ನಮ್ಮ ಪಕ್ಷಿಗಳನ್ನು ನಾವು ಕಾಪಾಡಿಕೊಳ್ಬೇಕು, ಓಕೆ, ಅವುಗಳ ಜೀವನ ಶೈಲಿ ಹೇಗಿದೆ, ಓಕೆ, ಸೊ ಹೇಗೆ ಮನುಷ್ಯನ ಈ ಒಂದು ಕಾರ್ಯಗಳಿಂದ, ಮನುಷ್ಯನ ಕೆಲಸಗಳಿಂದ ಈ ಪಕ್ಷಿ ನಶಿಸಿ ಹೋಗ್ತಿದೆ ಅಂತ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಓಕೆ, ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಒಂದು ಸ್ಟೋರಿ ಇದು. ಸೊ ಯಾರಾದರೂ ಇದನ್ನು ಟೀಚರ್ಸ್ ನೋಡ್ತಾ ಇದ್ದರೆ, ಅಥವಾ ಪಾಲಕರು ನೋಡ್ತಾ ಇದ್ದರೆ, ಅಥವಾ ಮಕ್ಕಳೇನು ನೋಡ್ತಾ ಇದ್ದರೆ, ಈ ಒಂದು ಶಾರ್ಟ್ ಫಿಲಮನ್ನು ನೀವು ಸರ್ಚ್ ಮಾಡಿ ನೋಡ್ಬೋದು. ಜಸ್ಟ್ KOUTUKA ಕೌತುಕ ಶಾರ್ಟ್ ಫಿಲ್ಮ್ ಅಂತ ಹೊಡೆದ್ರೆ ನಿಮಗೆ ಯೂಟ್ಯೂಬಲ್ಲಿ ಸಿಗುವಂಥದ್ದು. ನೋಡಿ ಒಂದು ಸರಿ, ತುಂಬ ಚೆನ್ನಾಗಿದೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಒಂದು ಅಂದರೆ ಇದರಲ್ಲಿ ಜಸ್ಟ್ ಶಾರ್ಟಾಗಿ ಹೇಳ್ಬಿಡ್ತೀನಿ. ಇದರಲ್ಲಿ ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಅವನು ಪಕ್ಷಿಗಳನ್ನ ಬೇಟೆ ಆಡ್ತಿರ್ತಾನೆ. ಬಟ್ ಈ ಒಂದು ಇದರಲ್ಲಿ ಏನು ಅರಿವನ್ನು ಮೂಡಿಸ್ತಾರೆ ನೋಡ್ರಿ, ಅದರಿಂದ ಅವನಿಗೆ ಗೊತ್ತಾಗುತ್ತೆ ಪಕ್ಷಿಗಳನ್ನ ಬೇಟೆ ಆಡಬಾರ್ದು, ನಾವು ಅವುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ನೋಡಿ ಒಂದು ಸಲ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ನೋಡೋಣ ನಾವು. ಓಕೆ, ಮಂಗಟ್ಟೆ ಅಂತ ಕರಿತೀವಿ ನಾವು ಅದಕ್ಕೆ. ಮಂಗಟ್ಟೆ ಪಕ್ಷಿಗಳ ಸಂರಕ್ಷಣೆಗಾಗಿ ಮೀಸಲಿರಿಸುವ ರಕ್ಷಿತಾರಣ್ಯ ಜಿಲ್ಲೆ ಯಾವುದು ಅಂತಂದರೆ ಉತ್ತರ ಕನ್ನಡ ಜಿಲ್ಲೆ. ಓಕೆ, ಇನ್ ವಿಚ್ ಡಿಸ್ಟ್ರಿಕ್ಟ್ ಕನ್ಸರ್ವೇಷನ್ ಆಫ್ ದ ಗ್ರೇಟ್ ಹಾರ್ನ್ಬಿಲ್ ಬರ್ಡ್ಸ್ ಹ್ಯಾವ್ ರಿಸರ್ವ್ಡ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ನೆಕ್ಸ್ಟ್ 99ನೇ ಪ್ರಶ್ನೆಯನ್ನು ನೋಡೋಣ. ಸೊ ಏನಿದೆ ಅಂತಂದರೆ ಇಲ್ಲಿ ಕೆಳಗೆ ಕೊಟ್ಟಿರೋ ಋತುಮಾನಗಳ ಅವಧಿ ಅಂತ ಕೊಟ್ಟಿದ್ದಾರೆ. ಓಕೆ, ತಿಂಗಳುಗಳಲ್ಲಿ ಸರಿಯಾದ ಕ್ರಮವನ್ನು ಗುರುತಿಸಿ. ಐಡೆಂಟಿಫೈ ದ ಕರೆಕ್ಟ್ ಆರ್ಡರ್ ಆಫ್ ದ ಪೀರಿಯಡ್ಸ್, ದಟ್ ಈಸ್ ಮಂತ್ಸ್ ಆಫ್ ದ ಸೀಸನ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಸೊ ವಿಂಟರ್ ಸೀಸನ್ ಚಳಿಗಾಲ ಅಂತ ಕೊಟ್ಟಿದ್ದಾರೆ, ಮೇಯಿಂದ ಆಗಸ್ಟ್ವರೆಗೆ ಅಂತ ಕೊಟ್ಟಿದ್ದಾರೆ. ಚಳಿಗಾಲ ಮೇಯಿಂದ ಆಗಸ್ಟ್ವರೆಗೆ ಇರೋದಿಲ್ಲ. ಬೇಸಿಗೆ ಕಾಲ ಜನವರಿಯಿಂದ ಜೂನ್ವರೆಗೆ, ರಾಂಗ್. ಸಮ್ಮರ್ ಸೀಸನ್ ಫ್ರಮ್ ಜನವರಿ ಟು ಟಿಲ್ ಜೂನ್, ರಾಂಗ್. ವಿಂಟರ್ ಸೀಸನ್ ಮೇ ಟು ಆಗಸ್ಟ್, ರಾಂಗ್. ಆಮೇಲೆ ಆಪ್ಷನ್ ಸಿ ನೋಡೋಣ ಈಗ. ಸೊ ಏನಿದೆ, ನೈಋತ್ಯ ಮಾನ್ಸೂನ್ ಕಾಲ ಅಥವಾ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಹೇಳಿದ್ದಾರೆ, ಜೂನ್ ಇಂದ ಸೆಪ್ಟೆಂಬರ್ವರೆಗೆ, ಜೂನ್ ಟು ಟಿಲ್ ಸೆಪ್ಟೆಂಬರ್. ಓಕೆ, ಸರಿಯಾದ ಉತ್ತರ, ಇದು ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಆಪ್ಷನ್ ಡಿ ನೋಡಿ, ಮಾನ್ಸೂನ್ ನಿರ್ಗಮನ ಕಾಲ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ, ರಿಟ್ರೀಟಿಂಗ್ ಮಾನ್ಸೂನ್ ಅಂತ ಇದೆ. ಸೊ ಏನು ಫ್ರಮ್ ಅಕ್ಟೋಬರ್ ಟು ಟಿಲ್ ಡಿಸೆಂಬರ್ ಅಂತ ಇದೆ, ರಾಂಗ್. ಇದು ತಪ್ಪಾಗಿದೆ. ಹೌದಾ? ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತಂದರೆ ಆಪ್ಷನ್ ಸಿ ಯಲ್ಲಿರುವಂಥದ್ದು ನೈಋತ್ಯ ಮಾನ್ಸೂನ್ ಕಾಲ ಜೂನಿಂದ ಸೆಪ್ಟೆಂಬರ್ವರೆಗೆ, ಸೌತ್ ವೆಸ್ಟ್ ಮಾನ್ಸೂನ್ ಫ್ರಮ್ ಜೂನ್ ಟು ಟಿಲ್ ಸೆಪ್ಟೆಂಬರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ಸೊ ಕೊನೆಯ ಪ್ರಶ್ನೆ. ಹೌದಾ? ಸೊ ಕೊನೆಯ ಪ್ರಶ್ನೆಯನ್ನು ನೋಡೋಣ. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಬೇಕಾದರೆ ಈ ಒಂದು ವಿಡಿಯೋ ಎಷ್ಟು ಗಂಟೆದಾಗಿದೆ ಅಂತ ನೋಡಿರಿ. 1 ಗಂಟೆ 32 ನಿಮಿಷ. ಹೌದಾ? ಸೊ ನೀವೆಲ್ಲರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತೀರಾ. ಓಕೆ, ಸೊ ಅಥವಾ ನಿಮ್ಮ ಪಾಲಕರು ಯೂಸ್ ಮಾಡೋದನ್ನು ನೋಡಿದ್ದೀರಾ. ಜಸ್ಟ್ ಯಾರಾದ್ರು ಒಂದು ಫೋಟೋ ಹಾಕಿರ್ತಾರೆ. ಸೊ ಆ ಫೋಟೋದಿಂದ ನಿಮಗೇನು ಉಪಯೋಗ ಆಗಿರೋದಿಲ್ಲ, ಆದರೂ ಸಹ ಲೈಕ್ ಕೊಡ್ತೀರಾ ಅಲ್ಲಿ. ಹೌದಾ? ನೋಡಿ, ಆ ಒಂದು ಜಸ್ಟ್ ಫೋಟೋಗೆ 1 ಸೆಕೆಂಡ್ನಲ್ಲಿ ತೆಗೆದಂತಹ ಫೋಟೋಗೆ ನೀವು ಲೈಕ್ ಕೊಡ್ತೀರಾ ಅಂತಂದರೆ ಈ ವಿಡಿಯೋ ನೋಡಿ 1 ಗಂಟೆ 32 ನಿಮಿಷ ಅದಾಗಿದೆ. ಹೌದಾ? ಸೊ 1 ಗಂಟೆ 32 ನಿಮಿಷ ನಮ್ಮ ಎಫರ್ಟ್ ಎಷ್ಟಿರುತ್ತೆ. ಆಮೇಲೆ ಇದಾದಮೇಲೆ ಈ ಒಂದು ಎಡಿಟ್ ಸಹ ಮಾಡಬೇಕು, ಅದಕ್ಕೂ ಸ್ವಲ್ಪ ಟೈಮನ್ನು ತೆಗೆದುಕೊಂಡಿದೆ. ಸೊ ನಿಮಗಾಗಿ 1 ಗಂಟೆ 32 ನಿಮಿಷವನ್ನು ಮೀಸಲಿಟ್ಟಿರುವಂತಹ ನಮ್ಮ ಈ ಒಂದು ವಿಡಿಯೋಗೆ ನೀವು ಲೈಕ್ ಕೊಡ್ಬೋದಲ್ವಾ? ಹೌದಾ? ಸೊ ಹಾಗಾದರೆ ಈ ಒಂದು ವಿಡಿಯೋದಿಂದ ನಿಮಗೆ ಉಪಯೋಗ ಆಗಿದ್ದರೆ, ಇಷ್ಟ ಆಗಿದ್ದರೆ, ನಮ್ಮ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕನ್ನು ಕೊಡಿ. ಓಕೆ, ನೆಕ್ಸ್ಟ್ 100ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಸೊ ಏನಿದೆ ಅಂತಂದರೆ ಭಾರತದಲ್ಲಿ ಎಷ್ಟು ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಪರಿಗಣಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಹೌ ಮೆನಿ ಲ್ಯಾಂಗ್ವೇಜಸ್ ಆರ್ ಕನ್ಸಿಡರ್ಡ್ ಅಫಿಷಿಯಲ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೇ ಕೊಡಿ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೇ ಕೊಡಿ. ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಈ ಒಂದು ಉತ್ತರವನ್ನು ನೀಡಿ. ಹಾಗೆ ಈ ಟೋಟಲ್ ಈ 100 ಪ್ರಶ್ನೆಗಳಿಗೂ
ಎಷ್ಟು ಅಂಕಗಳು ನಿಮಗೆ ಬಿದ್ದಿದ್ದಾವೆ ನಿಮ್ಮ ಹೆಸರನ್ನು ಬರೆಯಿರಿ, ಆಮೇಲೆ ಆ ಒಂದು ಅಂಕಗಳನ್ನ ಬರೆಯಿರಿ. ಹೌದಾ? 100 ಪ್ರಶ್ನೆಗಳಿಗೆ ಎಷ್ಟು ಅಂಕಗಳು ಬಿದ್ದಿದ್ದಾವಂತೆ. ಒಂದು ವೇಳೆ ನೀವು ಎಕ್ಸಾಮನ್ನು ಈ ವರ್ಷ ಬರೆದಿಲ್ಲ, ಮುಂದಿನ ವರ್ಷ ಬರಿತಿದ್ದೀರಾ, ಸೊ ನಿಮ್ಮ ತಯಾರಿಗಾಗಿ ಈ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತಂದರೆ ಅವಾಗಲೂ ಸಹ ಏನು ಮಾಡಿ, ನಾನು ಉತ್ತರವನ್ನು ಹೇಳೋದಕ್ಕಿಂತ ಮುಂಚೆ ಮೊದಲಿಗೆ ನಿಮ್ಮ ಉತ್ತರವನ್ನು ಒಂದು ಪೇಜ್ನಲ್ಲಿ ಬರ್ಕೊಳ್ಳಿ. ನಾನು ಉತ್ತರ ಹೇಳಿದ ಮೇಲೆ ನಿಮ್ಮದು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಆವಾಗಲೂ ನಿಮಗೆ ಎಷ್ಟು ಬಿದ್ದವು ಮಾರ್ಕ್ಸು ಅದನ್ನು ಸಹ ನಮಗೆ ಮಾರ್ಕ್ಸ್ಗಳನ್ನ ಹೇಳಿ. ಹೌದಾ? ಆಮೇಲೆ ಆವಾಗಲೇ ಹೇಳ್ದಂಗೆ ನಮ್ಮ ಒಂದು ಚಾನಲಲ್ಲಿ ಆದರ್ಶ ವಿದ್ಯಾಲಯ, ಸೈನಿಕ ಶಾಲೆ, ನವೋದಯ, ಮೊರಾರ್ಜಿ ದೇಸಾಯಿ ಶಾಲೆ ಈ ರೀತಿಯಾದಂತಹ ಪ್ರವೇಶ ಪರೀಕ್ಷೆಗಳಿಗೆ, ಆಮೇಲೆ ಈ ಒಂದು PSI, ಓಕೆ, PC, CTET, ಕರ್ನಾಟಕ TET, ಹೌದಾ, ಸೆಂಟ್ರಲ್ TET ಈ ಒಂದು ಪ್ರವೇಶ ಪರೀಕ್ಷೆಗಳಿಗೂ ಸಹ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ನೀವು ಸಹ ಈ ಒಂದು ವಿಡಿಯೋವನ್ನು ನಮ್ಮ ಲೈಕ್ ಮಾಡ್ಬೋದು, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ನಾವು 100 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಆವಾಗಲೇ ಹೇಳ್ದಂಗೆ ನಮ್ಮ ಚಾನಲ್ ಏನಿದೆ, ಸೊ ಇದರ ವಾಟ್ಸಪ್ ಗುಂಪು ಸಹ ಇದೆ. ಸೊ ಅದನ್ನು ನೀವು ಜಾಯ್ನ್ ಆಗಬೇಕು ಅಂದರೆ ಈ ಸ್ಕ್ರೀನ್ ಮೇಲೆ ಇರುವಂತಹ QR ಕೋಡನ್ನು ಸ್ಕ್ಯಾನ್ ಮಾಡಿ. ಇಲ್ಲ ಅಂತಂದರೆ ಸೊ ಜಸ್ಟ್ ಈ ಒಂದು ವಾಟ್ಸಪ್ ನಂಬರ್ ಏನಿದೆ, ಸೊ ಇದಕ್ಕೆ ಗ್ರೂಪ್ ಅಂತ ಮೆಸೇಜ್ ಮಾಡಿ. ಆಮೇಲೆ ಇನ್ನೊಂದು, ಆವಾಗಲೇ ಹೇಳ್ದಂಗೆ ನಿಮಗೆ ಮುಂದಿನ ವರ್ಷ ಯಾರೋ ಎಕ್ಸಾಮ್ ಬರಿತಿದ್ದೀರಾ ಅಂತಂದರೆ ಅದರ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಈ ಒಂದು ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ನಾವು ನಿಮಗೆ ವಿತ್ ಕೀ ಆನ್ಸರ್ ಇರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ PDF ರೂಪದಲ್ಲಿ ನಿಮ್ಮ ವಾಟ್ಸಪ್ಗೆ ಸೆಂಡ್ ಮಾಡ್ತೇವೆ. ನೀವು ಅವುಗಳನ್ನ ನಮಗೆ ಜೆರಾಕ್ಸ್ ಆದರೂ ಮಾಡ್ಕೊಳ್ಬೋದು, ಅಥವಾ ಹಾಗೆ ಮೊಬೈಲ್ನಲ್ಲಿ ಸಹ ಓದಿ ನಿಮ್ಮ ತಯಾರಿಯನ್ನು ಇನ್ನೂ ಉತ್ತಮಗೊಳಿಸ್ಕೊಳ್ಬೋದು. ಓಕೆ, ಸೊ ಆಮೇಲೆ ಆದರ್ಶ ವಿದ್ಯಾಲಯದ್ದು ಸಹ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಸುಮಾರು 2011ರಿಂದ 2015 ಅಂದರೆ 15 ವರ್ಷಗಳ PDFಗಳು. ಓಕೆ, ವಿತ್ ಕೀ ಆನ್ಸರ್ ಇರುವಂಥದ್ದು. ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ಈ ಒಂದು ವಿಡಿಯೋದಿಂದ ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.